G ma'am, Dr. Lalita K ma'am. Welcome you all. I would like to welcome medical and paramedical staff from Common Biomedical Waste Treatment Facility, staff from veterinary and general public from Mysore district. Welcome you all. So today we will start with Dr. S. Prithvish sir, working as a public health expert, Director of Academics and Training, Sri Shankara Cancer Hospital and Research Center, President of Sochara, Bengaluru. Speaking on Introduction on Biomedical Waste Management. Over to you, sir. Yeah, thank you very much. ಇವಾಗ ನಾನು ಸ್ಲೈಡ್ಸ್ ನ ಶೇರ್ ಮಾಡ್ತೇನೆ. ಸ್ಲೈಡ್ ನ ಶೇರ್ ಮಾಡ್ತೀನಿ, ಸ್ಕ್ರೀನ್ ನ ಶೇರ್ ಮಾಡ್ತೀನಿ. ಕಾಣ್ತಾ ಇದೆಯಲ್ಲ? Yes sir, it's visible sir. ನಾ ಕ್ಲಿಯರ್ ಇದೀನಾ ಮಾತಾಡೋದು? Yes sir. ಎಂಪ್ರಿ ಸಂಸ್ಥೆಯ ವಿನಯ್ ಕುಮಾರ್ ಅವರೇ, ಮಹೇಶ್ ಅವರೇ, ಪೂಜಾ, ಲತಾ, ಜಗದಂಬ, ರಾಘವೇಂದ್ರ ಅವರೇ, ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಶಿವರಾಜ್ ಅವರೇ, ಡಾಕ್ಟರ್ ಸುಮನ್ ಅವರೇ, ಡಾಕ್ಟರ್ ಲಲಿತಾ ಅವರೇ, ಮೈಸೂರು ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯಾಧಿಕಾರಿಗಳೇ, ಶುಶ್ರೂಷಾಧಿಕಾರಿಗಳೇ, ಆರೋಗ್ಯ ಕಾರ್ಯಕರ್ತರೇ, ವೆಟರ್ನರಿ ಆಸ್ಪತ್ರೆಯವರೇ, ವೈದ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗ, ಖಾಸಗಿ ಆಸ್ಪತ್ರೆಗಳ ವೈದ್ಯಾಧಿಕಾರಿಗಳೇ, ಸಿಬ್ಬಂದಿ ವರ್ಗ, ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಎಂಪ್ರಿ ಸಂಸ್ಥೆಯವರು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ 3 ಮುಖ್ಯವಾದ ಕಾರಣಗಳು. ಮೊದಲನೇ ಕಾರಣ ಏನಪ್ಪಾ ಅಂದ್ರೆ, ಇದು ನಮ್ಮ ಡ್ಯೂಟಿ. ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟು ಮತ್ತೆ ಇನ್ಫೆಕ್ಷನ್ ಕಂಟ್ರೋಲು, ಇದು ನಮ್ಮ ಡ್ಯೂಟಿ ಆಸ್ ಸಚ್. ಎರಡನೇದು, ಈ ಕೋವಿಡ್ ಏನ್ ಮಾಡಿದೆ, ಈ ಕೆಲಸ ನಾವ್ ಇನ್ನೂ ಚೆನ್ನಾಗಿ ಮಾಡೋ ಹಾಗೆ ಮಾಡ್ತಾ ಇದೆ, ಒತ್ತು ಕೊಡಿ ಅಂತ ಹೇಳ್ತಾ ಇದೆ. ಮೂರನೇದೇನಪ್ಪ ಅಂದ್ರೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯೂನಲ್ ನಮ್ ಎಲ್ಲರಿಗೂ ಸಹ ಹೆಚ್ಚು ಒತ್ತು ಕೊಡ್ತಾ ಇದೆ, ಮಾಡಿ ಅಂತ. ಈ 3 ಕಾರಣ. ನಾವು ವೈ ದಿಸ್ ವರ್ಕ್ಶಾಪ್, ವೈ ಆನ್ ಬಯೋಮೆಡಿಕಲ್ ವೇಸ್ಟ್ ಅಂತ ನಾವು ನೋಡಿದಾಗ 4 ವಿಷಯಗಳು ನನ್ನ ಗಮನಕ್ಕೆ ಬರುತ್ತೆ. ಒಂದು, ಇಟ್ ಇಸ್ ಎ ಆಕ್ಯುಪೇಷನಲ್ ಸೇಫ್ಟಿ ಇಶ್ಯೂ. We doctors, nurses, health workers, we may get certain diseases. We come for work. I think we should go safe from here. We should not carry any disease to our family members. Similarly, we should ensure that all our staff, we should look after them well. Second, the patient comes to us. We should not send him with a gift of HIV or hepatitis B. It's a patient safety issue. Thirdly, Mysore is such a beautiful district, such a beautiful place. In Swachh Bharat evaluations, it stood number 1 in the country. Subsequently, we see that it stood number 2. We should not spoil the environment. Mysore Palace edragade, supposing we burn plastic or any other organic waste, fumes will be generated. These fumes burnt near Chamundi Hills or opposite medical college or opposite palace fumes will go to Geneva atmosphere. What is burnt in Geneva will come to Mysore. It's an environmental safety issue. Also, my friends, please look at it. You all stood number 1 in Swachh Bharat Abhiyan. Mysore city was declared as the cleanest city in the country. It's all because of the attitudinal issue. See, when it comes to occupational safety issue, we may get
We all doctors, nurses, we are exposed to HIV, AIDS, hepatitis B, C, skin infections, respiratory infections, supposing scalpel blade, hypodermic needle, supposing biopsy needle, metal. Prithvi sir. So something hold it close. ತಾಂತ್ರಿಕ ತೊಂದರೆಗಾಗಿ ಕ್ಷಮಿಸಿ. ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಪೃಥ್ವೀಶ್ ಅವರನ್ನು ಆಗಮಿಸುತ್ತೇನೆ. ನಮಸ್ತೆ. ಕೇಳ್ತಾ ಇದೆ ರಾಘವೇಂದ್ರ ಅವರೇ? ಹಾ ಸರ್, ಕೇಳ್ತಾ ಇದೆ. ಇದು ಸ್ಲೈಡ್ಸ್ ಸರ್ ಶೇರ್ ಮಾಡಿ ಸರ್. ಏನ್ ಕಾಣ್ತಾ ಇದೆ ಸರ್? ಶೇರ್ ಆಗಿದೆ ಈಗ. ಹಾ ಸರ್, ಕಾಣಿಸ್ತಿದೆ. ಸ್ಲೈಡ್ ಕಾಣ್ತಾ ಇದೆಯಾ? ಹೌದು ಸರ್, ಕಂಟಿನ್ಯೂ ಸರ್. ಓಕೆ, ನಮಸ್ತೆ ಎಲ್ಲರಿಗೂ. ಮತ್ತೆ ಇವತ್ತಿನ ದಿನ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಎಂಪ್ರಿ ಅವರು ಪ್ರತಿ ಜಿಲ್ಲಾ ಹಂತದಲ್ಲಿ ಪ್ರತಿ ದಿವಸ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಈಗ ಸಹಿತ ಇವತ್ತಿನ ದಿನ ಮೈಸೂರು ಜಿಲ್ಲೆಯವರಿಗೆ ಎಲ್ಲ ಆರೋಗ್ಯ ಕಾರ್ಯಕರ್ತರಿಗೆ ಇವತ್ತಿನ ದಿನ ಟ್ರೈನಿಂಗ್ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಬಯೋಮೆಡಿಕಲ್ ವೇಸ್ಟ್ ಬಗ್ಗೆ ಎಲ್ರಿಗೂ ಗೊತ್ತು. ಈಗ ಇದೊಂದು ಜಸ್ಟ್ ಒಂದು ಪುನರ್ಮನನ ಕಾರ್ಯಕ್ರಮ. ಎಲ್ರು ಸಹಿತ ಸರಿಯಾದ ರೀತಿ ಏನೇನು ರೂಲ್ ಪ್ರಕಾರ ಏನಿದೆ ಅದು ಫಾಲೋ ಮಾಡ್ತಾ ಇದೀವಿ. ಮತ್ತೆ ಕೆಲವರು ಮಾಡ್ತಾ ಇಲ್ಲ ಅಂದ್ರೆ ಅದನ್ನ ಸರಿಪಡಿಸ್ಕೊಂಡು ಕರೆಕ್ಟ್ ಆಗಿ ಫಾಲೋ ಮಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡೋಣ. ಮೊದಲು ಈಗ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ
ಈ ಸೆಷನ್ಸ್ ಅಲ್ಲಿ ನಾನು ಇದ್ರದ್ದು ಈ ರೂಲ್ಸ್ ಅಲ್ಲಿ ಏನೇನ್ ಸ್ಕೋಪ್ ಇದೆ ಅಂದ್ರೆ 2016 ರೂಲ್ ಇದೆ, ಮತ್ತೆ ಅದರಲ್ಲಿ ವೇರಿಯಸ್ ಸೆಕ್ಷನ್ಸ್ ಏನೇನು ಕ್ಯಾಟಗರಿ ಇದೆ, ಡಿವಿಷನ್ಸ್ ಇದೆ, ಮತ್ತೆ ಎಕ್ಸಾಂಪಲ್ಸ್ ಇಲ್ಯುಸ್ಟ್ರೇಟ್ ದ ಅಪ್ಲಿಕೇಶನ್ ಆಫ್ ಪ್ರಾವಿಷನ್ ಆಫ್ ಬಯೋಮೆಡಿಕಲ್ ರೂಲ್ ಟು ದ ಆಲ್ ಹೆಲ್ತ್ ಕೇರ್ ಫೆಸಿಲಿಟೀಸ್. ಮತ್ತೆ ಅವರು ಸಿಸ್ಟಮ್ ಅವರು ನೀವು ಹೇಗೆ ಅದನ್ನು ನಿಮ್ದು ಆಲ್ರೆಡಿ ಸೆಟ್ ಇನ್ ಆಗಿರೋ ಸೆಟ್ ಸಿಸ್ಟಮ್ ನ ಇನ್ನು ಇಂಪ್ರೂವ್ ಮಾಡ್ಕೊಳೋದು ಹೇಗೆ ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ. ನಂಗೆ ನಿಮ್ಮ ಎಲ್ಲ ಕೋಆಪರೇಷನ್ ಬೇಕು, ಇಂಟ್ರಾಕ್ಷನ್ ಇರಬೇಕು. ಈಗ ಎಲ್ಲರೂ ಮಾಡ್ತಾ ಇದ್ದೀರಾ, ಕೆಲವೊಬ್ರು ಹೊಸದಾಗಿ ಜಾಯ್ನ್ ಆಗಿದ್ರೆ ನೀವು ಇದು ಹೊಸ ಮನನ ಕಾರ್ಯಕ್ರಮ ಆಲ್ರೆಡಿ ನೀವು ಜಾಯ್ನ್ ಆಗಿ ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡ್ತಿರ್ತೀರಲ್ವಾ, ಅವರಿಗೆ ನಿಮಗೆ ಒಂಥರ ರೀಕಾಲ್ ಆಗುತ್ತೆ. ನಿಮ್ದು ಇಂಟ್ರಾಕ್ಷನ್ ಇದ್ರೆ ಮಾತ್ರ ಇನ್ನೂ ನಾವು ಚೆನ್ನಾಗಿ ಡಿಸ್ಕಸ್ ಮಾಡ್ಬೋದು. ಓಕೆ, ಸೊ BMW ಅಂದ್ರೆ ಏನು ಹೇಳ್ತೀರಾ ಯಾರಾದ್ರೂ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. Biomedical waste management. ಬಯೋಮೆಡಿಕಲ್ ವೇಸ್ಟ್. ಓಕೆ, ಬಯೋಮೆಡಿಕಲ್ ವೇಸ್ಟ್ ಅಂದ್ರೆ ಏನು? ಈಗ ಡೆಫಿನಿಷನ್ಸ್. Process of treatment. ಹಾಸ್ಪಿಟಲ್ ಇರೋ ಎಲ್ಲ ವೇಸ್ಟ್ ಬಯೋಮೆಡಿಕಲ್ ವೇಸ್ಟ್. ಇಲ್ಲ ಸರ್, ಅದರಲ್ಲಿ ಎರಡು ವಿಭಾಗ ಆಗುತ್ತೆ. ಒಂದು ಜನರಲ್ ಆಗುತ್ತೆ, ಇನ್ನೊಂದು ಬಯೋಮೆಡಿಕಲ್ ವೇಸ್ಟ್ ಆಗುತ್ತೆ. ಓಕೆ, ಹಾಸ್ಪಿಟಲ್ ಜೈವಿಕ ವೈದ್ಯಕೀಯ ತ್ಯಾಜ್ಯ. ಹಾಸ್ಪಿಟಲ್ ಇದ್ದಿದ್ ಮಾತ್ರ ಬಯೋಮೆಡಿಕಲ್ ವೇಸ್ಟ್. Sir, waste generated during the treatment and diagnostic procedure. ಅದನ್ನ ನಾವು ಬಯೋಮೆಡಿಕಲ್ ವೇಸ್ಟ್. ಓಕೆ, ಇದು ಆಸ್ ಪರ್ ರೂಲ್ ಬಯೋಮೆಡಿಕಲ್ ವೇಸ್ಟ್ ಡೆಫಿನಿಷನ್ ಅಂದ್ರೆ ಎನಿ ವೇಸ್ಟ್ ದಟ್ ಈಸ್ generated in the diagnosis, treatment or immunization of human beings or animals or in research institutions. Okay, ಅದೆಲ್ಲ ಮತ್ತೆ ಹೆಲ್ತ್ ಕ್ಯಾಂಪ್ಸ್ ಅದೆಲ್ಲ ಇರುತ್ತಲ್ಲ, ಅದೆಲ್ಲ ವೇಸ್ಟ್ ಬಯೋಮೆಡಿಕಲ್ ವೇಸ್ಟ್ ಅಂತ ಆಗುತ್ತೆ. ಓಕೆ, ಅಂದ್ರೆ ನಾವಿಲ್ಲಿ ಡಯಾಗ್ನೋಸಿಸ್ ಮಾಡೋ ಹಂತದಲ್ಲಿ, ಮತ್ತೆ ಟ್ರೀಟ್ಮೆಂಟ್ ಮಾಡೋ ಹಂತದಲ್ಲಿ, ಮತ್ತೆ ಲಸಿಕೆ ನೀಡೋ ಹಂತದಲ್ಲಿ, ಮತ್ತೆ ಹೊರಗಡೆ ಹೆಲ್ತ್ ಕ್ಯಾಂಪ್ ಮಾಡಿರ್ತೀವಿ. ಈಗ ಇಲ್ಲ ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು, ಇಲ್ಲ ಲ್ಯಾಬ್ ಸ್ಟೆರಿಲೈಸೇಷನ್ ಕ್ಯಾಂಪ್ ಇರ್ಬೋದು, ಇಲ್ಲ ಯಾವ್ದಾದ್ರು ಜನರಲ್ ಕ್ಯಾಂಪ್ ಇದ್ರೂ ಸಹಿತ ಅಲ್ಲೂ ವೇಸ್ಟ್ ಜನರೇಟ್ ಆಗಿರುತ್ತೆ. ಅದು ಸಹಿತ ಬಯೋಮೆಡಿಕಲ್ ವೇಸ್ಟ್ ಆಗುತ್ತೆ. ಅದ್ರ ಜೊತೆಗೆ ವೆಟರ್ನರಿ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ, ಅಲ್ಲೂ ಹಾಸ್ಪಿಟಲ್ ಮತ್ತೆ ಹೊರಗಡೆ ಎಲ್ಲಿದ್ರು ಮತ್ತೆ ಅದು ಸಹಿತ ಬಯೋಮೆಡಿಕಲ್ ವೇಸ್ಟ್. ಮತ್ತೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಅಲ್ಲೂ ಸಹಿತ ಬಯೋಮೆಡಿಕಲ್ ವೇಸ್ಟ್. ಇಲ್ಲಿ ಉತ್ಪತ್ತಿಯಾಗೋ ತ್ಯಾಜ್ಯನ ನಾವು ಜೈವಿಕ ವೈದ್ಯಕೀಯ ತ್ಯಾಜ್ಯ ಅಂತ ಹೇಳ್ತೀವಿ. ಓಕೆ, ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದ್ರೆ, ಒಂದು ಹಾಸ್ಪಿಟಲ್ಸ್, ನರ್ಸಿಂಗ್ ಹೋಮ್ಸ್, ಕ್ಲಿನಿಕ್ಸ್, ಡಿಸ್ಪೆನ್ಸರೀಸ್, ಮತ್ತೆ ವೆಟರ್ನರಿ ಇನ್ಸ್ಟಿಟ್ಯೂಷನ್ಸ್, ಅನಿಮಲ್ ಹೌಸಸ್, ಪ್ಯಾಥಾಲಜಿಕಲ್ ಲ್ಯಾಬೊರೇಟರೀಸ್, ಬ್ಲಡ್ ಬ್ಯಾಂಕ್ಸ್, ಆಯುಷ್ ಹಾಸ್ಪಿಟಲ್ಸ್, ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ಸ್, ಮತ್ತೆ ರಿಸರ್ಚರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, ಹೆಲ್ತ್ ಕ್ಯಾಂಪ್, ಮೇ ಬಿ ಮೆಡಿಕಲ್ ಆರ್ ಸರ್ಜಿಕಲ್ ಕ್ಯಾಂಪ್, ವ್ಯಾಕ್ಸಿನೇಷನ್ ಕ್ಯಾಂಪ್ಸ್, ಫಸ್ಟ್ ಏಡ್ ರೂಮ್ಸ್ ಇನ್ ಸ್ಕೂಲ್ಸ್, ಮತ್ತೆ ಫೋರೆನ್ಸಿಕ್ ಲ್ಯಾಬೊರೇಟರೀಸ್. ಇದೆಲ್ಲ ಈ ಸೆಟ್ಟಿಂಗ್ಸ್ ಅಲ್ಲಿ ಏನೇನು ವೇಸ್ಟ್ ಜನರೇಟ್ ಆಗುತ್ತಲ್ಲ, ಇದೆಲ್ಲ ಬಯೋಮೆಡಿಕಲ್ ವೇಸ್ಟ್ ರೂಲ್ ಅಲ್ಲಿ ಬರುತ್ತೆ. ಓಕೆ, ಈ ರೂಲ್ ಎಲ್ಲ ಆಸ್ ಪರ್ ರೂಲ್ ಒಂದು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ 2016 ರೂಲ್ ಅಂತ ಇದೆ. ಅದರಲ್ಲಿ ಆ ರೂಲ್ ಅಲ್ಲಿ ಕೆಲವೊಂದು ಡೆಫಿನಿಷನ್ಸ್ ಇದೆ ಇಂಪಾರ್ಟೆಂಟ್ ಅಲ್ಲಿ. ಆ ಇಂಪಾರ್ಟೆಂಟ್ ಆಗಿ 3 ಡೆಫಿನಿಷನ್ಸ್ ಇದೆ. ಒಂದು ಆಥರೈಸ್ಡ್ ಪರ್ಸನ್ ಅಂದ್ರೆ ಯಾರು, ಆಕ್ಯುಪೈಯರ್ ಅಂದ್ರೆ ಯಾರು, ಮತ್ತೆ ಆಪರೇಟರ್ ಅಂದ್ರೆ ಯಾರು ಅಂತ ಗೊತ್ತಿರಬೇಕು. ಓಕೆ, ಆಥರೈಸ್ಡ್ ಪರ್ಸನ್ ಅಂದ್ರೆ ಯಾರು ಬಯೋಮೆಡಿಕಲ್ ವೇಸ್ಟ್ ನ ಜನರೇಟ್ ಮಾಡ್ತಾರೆ ಮತ್ತೆ ಅದನ್ನ ಟ್ರೀಟ್ ಮಾಡ್ತಾರೆ, ಇಬ್ರು ಸಹಿತ ಆಥರೈಸ್ಡ್ ಪರ್ಸನ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ನಾ ಈಗೆಲ್ಲ ಹೇಳಿದ್ನಲ್ಲಿದೆ ಹಾಸ್ಪಿಟಲ್ಸ್ ಎಲ್ಲ ಇವರೆಲ್ಲ ಆಥರೈಸ್ಡ್ ಪರ್ಸನ್ಸ್ ಆಗ್ತಾರೆ. ಅದ್ರ ಜೊತೆಗೆ ಅದನ್ನ ನಮ್ಮಿಂದ ತಗೊಂಡೋಗಿ ಟ್ರೀಟ್ ಮಾಡ್ತಾರಲ್ಲ ಅವರು ಸಹಿತ ಆಥರೈಸ್ಡ್ ಪರ್ಸನ್ಸ್. ಓಕೆ, ಎರಡನೇದು ಆಕ್ಯುಪೈಯರ್. ಆಕ್ಯುಪೈಯರ್ ಅಂದ್ರೆ ನಾವ್ ಯಾರು ಪ್ರೊಡ್ಯೂಸ್ ಮಾಡ್ತೀವಿ ಅವರೆಲ್ಲ ಆಕ್ಯುಪೈಯರ್ ಆಗ್ತಾರೆ. ಇನ್ನೊಂದು ಆಪರೇಟರ್ ಅಂದ್ರೆ ನಾವ್ ತಗೊಂಡು ಯಾರು ಅದನ್ನ ಟ್ರೀಟ್ ಮಾಡಿ ಡಿಸ್ಪೋಸ್ ಮಾಡ್ತಾರಲ್ಲ ಅವರೆಲ್ಲ ಆಪರೇಟರ್ಸ್ ಆಗ್ತಾರೆ. ಓಕೆ, ಇದು ಇಂಪಾರ್ಟೆಂಟ್, ಯಾಕಂದ್ರೆ ನಿಮ್ಮ ರುಟೀನ್ ರೆಕಾರ್ಡ್ ಮೇಂಟೆನೆನ್ಸ್ ಅಲ್ಲಿ ಇವೆಲ್ಲ ಗೊತ್ತಿರ್ಬೇಕು. ಓಕೆ, ಆಕ್ಯುಪೈಯರ್ ಅಂದ್ರೆ ಯಾರು, ಆಪರೇಟರ್ ಅಂದ್ರೆ ಯಾರು, ಆಥರೈಸ್ಡ್ ಪರ್ಸನ್ಸ್ ಅಂದ್ರೆ ಯಾರು ಅಂತ. ಓಕೆ, ನಮ್ಮ ವೇಸ್ಟ್ ಅಲ್ಲಿ ನಾವು 100% ವೇಸ್ಟ್ ಬಯೋಮೆಡಿಕಲ್ ವೇಸ್ಟ್ ಜನರೇಟ್ ಮಾಡಿದ್ವಿ ಅಂದ್ರೆ ಅದರಲ್ಲಿ 15% ಮಾತ್ರ ಇನ್ಫೆಕ್ಷಸ್ ವೇಸ್ಟ್ ಇರುತ್ತೆ. ರಿಮೈನಿಂಗ್ 85% ನಾನ್ ಇನ್ಫೆಕ್ಷಸ್ ವೇಸ್ಟ್ ಇರುತ್ತೆ. ಓಕೆ, ಇದ್ರಲ್ಲಿ ಏನ್ ಇಂಪಾರ್ಟೆಂಟ್ ಏನಂದ್ರೆ, ನಾವು ಸರಿಯಾದ ರೀತಿ ಸೆಗ್ರಿಗೇಟ್ ಮಾಡಿಲ್ಲ ಅಂದ್ರೆ ಈ 15% ವೇಸ್ಟ್ ಇರೋದು ರಿಮೈನಿಂಗ್ 85% ಜೊತೆ ಮಿಕ್ಸ್ ಆಗಿ 100% ವೇಸ್ಟ್ ಏನೇನ್ ಜನರೇಟ್ ಆಗುತ್ತೆ ಅದೆಲ್ಲ ಬಯೋಮೆಡಿಕಲ್ ಇನ್ಫೆಕ್ಷಸ್ ವೇಸ್ಟ್ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಅದರಿಂದ ರಿಸ್ಕ್ ಸಹಿತ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅದು ಹ್ಯಾಂಡ್ಲಿಂಗ್ ಮಾಡೋದು ತುಂಬಾ ಕಷ್ಟ, ಮತ್ತೆ ಅದರಿಂದ ಎಕ್ಸ್ಪೋಸ್ ಆಗಿರೋ ಎಲ್ಲ ಸುತ್ತಮುತ್ತ ಕ್ಲೈಮೇಟ್ ಸಹಿತ ತುಂಬಾ ನ್ಯೂಸೆನ್ಸ್ ಆಗುತ್ತೆ. ಹಾಗಾಗಿ ನಾವು ಸರಿಯಾದ ರೀತಿ ಈ ಇನ್ಫೆಕ್ಷಸ್ ವೇಸ್ಟ್ ಏನಿದೆ, ನಾನ್ ಇನ್ಫೆಕ್ಷಸ್ ವೇಸ್ಟ್ ಇದೆ, ಅದನ್ನ ಯಾವುದೇ ರೀತಿ ಮಿಕ್ಸ್ ಆಗದೆ ಇರೋ ಹಾಗೆ ನೋಡ್ಕೊಂಡ್ರೆ ನಮ್ಗೆ ತುಂಬಾ ಅನುಕೂಲ. ಓಕೆ,
ಮತ್ತೆ ನಮ್ ಹಾಸ್ಪಿಟಲ್ ಅಲ್ಲಿ ಬಯೋಮೆಡಿಕಲ್ ವೇಸ್ಟ್ ಜೊತೆ ಇತರ ವೇಸ್ಟ್ ಜನರೇಟ್ ಆಗುತ್ತೆ, ಜನರಲ್ ವೇಸ್ಟ್. ಅದನ್ನು ನಾವು ಅಗೇನ್ ನಾವು ಎರಡು ರೀತಿ ಸೆಗ್ರಿಗೇಟ್ ಮಾಡ್ಬೋದು, ಒಣ ಕಸ ಮತ್ತೆ ಹಸಿ ಕಸ ಅಂತ. ಹಸಿ ಕಸ ಅಂದ್ರೆ ಎಲ್ಲ ಲೆಫ್ಟ್ ಓವರ್ ಫುಡ್ಸ್, ವೆಜಿಟೇಬಲ್ಸ್, ಎಗ್ಸ್ ಎಲ್ಲ ಹಸಿ ಕಸ ಆಗುತ್ತೆ. ಒಣ ಕಸ ನಾವು ಸರಿ ಮತ್ತೆ ಅಗೇನ್ ಕರೆಕ್ಟ್ ರೀತಿ ಸೆಗ್ರಿಗೇಷನ್ ಮಾಡಿದ್ರೆ ಅದನ್ನು ಮತ್ತೆ ಮುಂದೆ ಅದನ್ನ ಹ್ಯಾಂಡ್ಲಿಂಗ್ ಮಾಡೋದು ತುಂಬಾ ಈಸಿ. ಇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ ಅಂಡರ್ ಬರುತ್ತೆ. ಇದನ್ನ ನಾವು ಈ ಎರಡೂ ವೇಸ್ಟ್ ನಾವು ಡ್ರೈ ಮತ್ತೆ ವೆಟ್ ವೇಸ್ಟ್ ನ ಮುನ್ಸಿಪಾಲಿಟಿ ಕೊಡ್ತೀವಿ. ಆದ್ರೆ ಬಯೋಮೆಡಿಕಲ್ ವೇಸ್ಟ್ ಮಾತ್ರ ನಾವು ಕಾಮನ್ ಬಯೋಮೆಡಿಕಲ್ ಟ್ರೀಟ್ಮೆಂಟ್ ಫೆಸಿಲಿಟಿ ಸೆಂಟರ್ ಜೊತೆ ಲಿಂಕ್ ಆಗಿರುತ್ತಲ್ಲ ಅವ್ರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಓಕೆ, ಸೊ ಇದು ಯಾರಿಗೆ ಅಪ್ಲೈ ಆಗುತ್ತೆ, ಏನೇನ್ ಮಾಡ್ಬೇಕು ಅಂತ ಮುಂದೆ ನೋಡೋಣ. ಈಗ ಒಂದು ನಾವು ಈ ಮುಖ್ಯವಾದ ಇಂಪಾರ್ಟೆಂಟ್ ಸ್ಟೆಪ್ಸ್ 4 ಹಂತ ಇದೆ ನಮ್ಮ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ. ಒಂದು ಸೆಗ್ರಿಗೇಷನ್ ಆಫ್ ವೇಸ್ಟ್ ಅಟ್ ಸೋರ್ಸ್, ಅಂದ್ರೆ ಎಲ್ಲಿ ಉತ್ಪತ್ತಿ ಆಗುತ್ತೋ ಅಲ್ಲಿ ನಾವು ಅದನ್ನ ವಿಂಗಡಣೆ ಮಾಡೋದು. ಓಕೆ, ರೈಟ್ ಅಟ್ ದ ಪಾಯಿಂಟ್ ಆಫ್ ಜನರೇಷನ್, ನಾವು ಎಲ್ಲೆಲ್ಲಿ ಜನರೇಟ್ ಮಾಡ್ತೀವಿ. ನಾವು ಮುಂಚೆ ಹೇಳಿದೆ ಹಾಸ್ಪಿಟ್ಲ್ ಇರೋದೆಲ್ಲ ವೇಸ್ಟ್ ಬಯೋಮೆಡಿಕಲ್ ವೇಸ್ಟ್ ಅಂತ. ಅಂದ್ರೆ ಒಂದು ಹಾಸ್ಪಿಟಲ್ ಒಂದ್ ಕಡೆ ಮಾತ್ರ ನಾವು ಸೆಗ್ರಿಗೇಟ್ ಮಾಡೋದಲ್ಲ, ಅಲ್ಲಿ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದ್ರೆ ವಾರ್ಡ್ ಅಲ್ಲಿ ಇರ್ಬೋದು, ಲೇಬರ್ ರೂಮ್ ಇರ್ಬೋದು, OT ಇರ್ಬೋದು, ಕ್ಯಾಶುಯಾಲಿಟಿ ಇರ್ಬೋದು, ಎಲ್ಲೆಲ್ಲಿ ಉತ್ಪತ್ತಿ ಆಗುತ್ತೆ ಅಲ್ಲೇ ಸರಿಯಾದ ರೀತಿ ನಾವು ವಿಂಗಡಣೆ ಮಾಡ್ಬೇಕು. ಅದು ಸೆಗ್ರಿಗೇಷನ್ ಅಟ್ ದ ಸೋರ್ಸ್ ಅಂತ ಹೇಳ್ತೀವಿ. ಓಕೆ, ಎರಡನೇದು ಇಂಟ್ರೀಮ್ ಸ್ಟೋರೇಜ್, ಅಂದ್ರೆ ವಿತ್ ಇನ್ ಹಾಸ್ಪಿಟಲ್ ನಾವು ಸೆಗ್ರಿಗೇಟ್ ಆಗಿರೋದು ಒಂದ್ ಕಡೆ ಸ್ಟೋರ್ ಮಾಡ್ಬೇಕು. ಅದು ಲಾಂಗ್ ಟರ್ಮಿಗಲ್ಲ, ನಾವು ಅವ್ರ ಟ್ರೀಟ್ಮೆಂಟ್ ಫೆಸಿಲಿಟಿ ಕೊಡೋರ್ ಮುಂಚೆ ಇಂಟ್ರೀಮ್ ಸ್ಟೋರೇಜ್, ಅದು ಹಾಸ್ಪಿಟಲ್ ಒಳಗೆ ಇಲ್ಲಿ ಎಲ್ಲಿ ಜಾಗ ಮಾಡುತ್ತೆ ಅಲ್ಲಿ ಸಿಗುತ್ತೆ. ಮತ್ತೆ ಟ್ರಾನ್ಸ್ಪೋರ್ಟೇಷನ್, ಅಲ್ಲೂ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿಗೆ ಟ್ರಾನ್ಸ್ಪೋರ್ಟ್ ಆಗೋ ಹಂತ. ಮತ್ತೆ ಇನ್ನೊಂದು ಟ್ರೀಟ್ಮೆಂಟ್ ಅಂಡ್ ಫೈನಲ್ ಡಿಸ್ಪೋಸಲ್, ಅವ್ರು ತಗೊಂಡು ಹೋದ್ಮೇಲೆ ಅದನ್ನ ನೀವು ವಿಂಗಡಣೆ ಮಾಡಿರ್ತಿರಲ್ಲ ಬೇರೆ ಬೇರೆ ಕಲರ್ ಅಲ್ಲಿ, ಅದನ್ನ ಸರಿಯಾದ ರೀತಿ ಟ್ರೀಟ್ ಮಾಡಿ ಅದನ್ನ ಡಿಸ್ಪೋಸ್ ಮಾಡ್ತಾರೆ. ಇದು ಇಂಪಾರ್ಟೆಂಟ್ 4 ಸ್ಟೆಪ್. ನಮ್ಮ ಹಾಸ್ಪಿಟಲ್ ಅವ್ರು ಅಂದ್ರೆ ಆಕ್ಯುಪೈರ್ ಯಾರು ಇದ್ದೀರಿ ಅವ್ರು ಮುಖ್ಯವಾಗಿ ಸೆಗ್ರಿಗೇಷನ್ ಅಟ್ ಸೋರ್ಸ್ ಮತ್ತೆ ಇಂಟ್ರೀಮ್ ಸ್ಟೋರೇಜ್ ಇವೆರಡು ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಮ ಹಂತದಲ್ಲಿ ನಾವು ಫಾಲೋ ಮಾಡ್ಬೇಕಂತ ಸ್ಟೆಪ್ಸ್ಗಳು. ಓಕೆ, ಈ ಸೆಗ್ರಿಗೇಷನ್ ಅಟ್ ಸೋರ್ಸ್ ಸಹಿತ ಈಗೇನ್ ಯಾವ ರೀತಿ ಕಲರ್ ಕೋಡಿಂಗ್ ಸಿಸ್ಟಮ್ ಇದೆ ಎಲ್ಲ ನಿಮಗೆಲ್ಲ ಗೊತ್ತು. ಮತ್ತೆ ನಾವು ರೀಕಾಲ್ ಮಾಡೋಣ. ಇಂಪಾರ್ಟೆಂಟ್ ಆಗಿ ಬಯೋಮೆಡಿಕಲ್ ವೇಸ್ಟ್ ಅಲ್ಲಿ 4 ಕಲರ್ಸ್ ಇದೆ. ಒಂದು ಯೆಲ್ಲೋ ಕಲರ್ ಇದೆ, ಮತ್ತೆ ರೆಡ್ ಕಲರ್ ಇದೆ, ಬ್ಲೂ ಇದೆ, ಮತ್ತೆ ವೈಟ್ ಪಂಚರ್ ಪ್ರೂಫ್ ಟ್ರಾನ್ಸ್ಲೂಸೆಂಟ್ ಬೀನ್ಸ್ ಇದೆ. ಓಕೆ, 4 ಕಲರ್ ಬಯೋಮೆಡಿಕಲ್ ವೇಸ್ಟ್. ಓಕೆ, ಮತ್ತೆ ಜನರಲ್ ವೇಸ್ಟ್ ಗೆ ಗ್ರೀನ್ ಮತ್ತೆ ಇದು ಆಸ್ ಪರ್ ಬಯೋಮೆಡಿಕಲ್ ರೂಲ್ ಇದ್ರಲ್ಲಿದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ ಅಲ್ಲಿ. ನಾವು ಈಗ ಈಗ ಬಯೋಮೆಡಿಕಲ್ ವೇಸ್ಟ್ ಯಾವುದೇ ಕಲರ್ ಗೆ ಯಾವ್ದೇ ಸೆಗ್ರಿಗೇಟ್ ಮಾಡೋಣ ಅಂತ ಹೇಳೋಣ. ಓಕೆ, ಯಾವ್ದೇ ಕಲರ್ಸ್ ಇದೆ ಬಯೋಮೆಡಿಕಲ್ ವೇಸ್ಟ್ ಗೆ ಹೇಳಿ, ಒಬ್ರು ಅನ್ಮ್ಯೂಟ್ ಮಾಡಿ. ಯೆಲ್ಲೋ, ಬ್ಲೂ, ರೆಡ್, ವೈಟ್ ಪಂಚರ್ ಪ್ರೂಫ್. ಓಕೆ, ಬೇರೆ ಯಾವ್ದಾರು ಇದೆಯಾ? ಗ್ರೀನ್ ಬರುತ್ತಲ್ಲ ಸರ್? ಗ್ರೀನ್ ಗ್ರೀನ್ ಬಯೋಮೆಡಿಕಲ್ ವೇಸ್ಟ್ ಗ ಸರ್ ಬಯೋಮೆಡಿಕಲ್ ವೇಸ್ಟ್ ಅಲ್ಲ That is for general waste. ಜನರಲ್. ನಾನ್ ಕೇಳಿದ ಕ್ವಶನ್ ಬಯೋಮೆಡಿಕಲ್ ವೇಸ್ಟ್ ರೂಲ್ ಅಲ್ಲಿ ಎಷ್ಟು ಕಲರ್ ಕೋಡ್ ಬಿನ್ಸ್ ಇದೆ ಅಂತ. 4 4 ಇದೆಯಲ್ಲ, 4. ಸರಿನಾ? ಎಲ್ಲರಿಗೂ ಗೊತ್ತಾಯ್ತಲ್ಲ? ಓಕೆ, ಈಗ ಫಸ್ಟ್ ಕಲರ್ ಯೆಲ್ಲೋ ಅಲ್ಲಿ ಏನೇನ್ ಹಾಕ್ಬೇಕು ಅಂತ ಸೆಗ್ರಿಗೇಷನ್ ನಾ ಹೇಳಿದ್ನಲ್ಲ. ಸೆಗ್ರಿಗೇಷನ್ ಅಟ್ ಸೋರ್ಸ್, ಎಲ್ಲೆಲ್ಲಿ ಉತ್ಪತ್ತಿ ಮಾಡಿದ್ರೆ ಅಲ್ಲಿ ಸೆಗ್ರಿಗೇಟ್ ಮಾಡೋದು ಇಂಪಾರ್ಟೆಂಟ್ ಆಗಿ. ನಮ್ಮ ಹಾಸ್ಪಿಟಲ್ ಅಲ್ಲಿ ಎಲ್ಲ ಹೆಲ್ತ್ ಕೇರ್ ಸೆಟ್ಟಿಂಗ್ಸ್ ಅಲ್ಲಿ ಹ್ಯೂಮನ್ ಅನಾಟಮಿಕಲ್ ವೇಸ್ಟ್ ಬರುತ್ತೆ. ಓಕೆ, ಅದ್ರಲ್ಲಿ ತುಂಬಾ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಇದಾವೆ. ಮತ್ತೆ ಅನಿಮಲ್ ಅನಾಟಮಿಕಲ್ ವೇಸ್ಟ್, ವೆಟರ್ನರಿ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ, ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅನಿಮಲ್ ಅನಾಟಮಿಕಲ್ ವೇಸ್ಟ್ ಬರುತ್ತೆ. ಮತ್ತೆ ಸಾಯಿಲ್ಡ್ ವೇಸ್ಟ್ ಅಂದ್ರೆ ಎನಿ ವೇಸ್ಟ್ ದಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಬ್ಲಡ್ ಅಂಡ್ ಬಾಡಿ ಫ್ಲೂಯಿಡ್ಸ್. ಓಕೆ, ಹ್ಯೂಮನ್ ಇರ್ಬೋದು, ಅನಿಮಲ್ಸ್ ಇರ್ಬೋದು, ಅದೆಲ್ಲ ಸಾಯಿಲ್ಡ್ ವೇಸ್ಟ್. ಅಂದ್ರೆ ಎಕ್ಸಾಂಪಲ್ ಕಾಟನ್, ಡ್ರೆಸ್ಸಿಂಗ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಡಯಪರ್ಸ್, ಸ್ಯಾನಿಟರಿ ಪ್ಯಾಡ್ಸ್, ಇದೆಲ್ಲ ಸಾಯಿಲ್ಡ್ ವೇಸ್ಟ್ ಆಗುತ್ತೆ. ಓಕೆ, ಇವು 3 ಇಂಪಾರ್ಟೆಂಟ್ ನಮ್ಮ ಹೆಲ್ತ್ ಕೇರ್ ಸೆಟ್ಟಿಂಗ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಇನ್ನೊಂದು ಕೆಲವೊಂದು ಸ್ವಲ್ಪ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಎಕ್ಸ್ಪೈರ್ಡ್ ಆರ್ ಅನ್ಯೂಸ್ಡ್ ಆರ್ ಡಿಸ್ಕಾರ್ಡೆಡ್ ಮೆಡಿಸಿನ್ಸ್ ಇರುತ್ತೆ. ಓಕೆ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನೋ ಎಕ್ಸ್ಪೈರಿ ಆಗಿದೆ ಅಂತ. ಯೂಶಲಿ ಆಗಲ್ಲ, ಯಾಕಂದ್ರೆ ನಿಮ್ದು ಇಂಡೆಂಟಿಂಗ್ ಸಿಸ್ಟಮ್ ಚೆನ್ನಾಗಿದೆ. ಎಕ್ಸ್ಪೈರ್ ಆಗೋ ಮುಂಚೆನೆ ಎಲ್ಲ ನೋಟಿಫಿಕೇಶನ್ ಆಗಿರುತ್ತೆ, ಮತ್ತೆ ಅದು ಯೂಸ್ ಆಗೋದಿಲ್ಲ. ಇನ್ ಕೇಸ್ ಆತರ ಸಿಕ್ಕರೆ ಅದನ್ನ ಎಲ್ಲೋ ಹಾಕ್ಬೇಕು, ಸಪರೇಟ್ ಯೆಲ್ಲೋ ಕಲರ್ ಲೈನರ್ ಇರುತ್ತೆ, ಅದ್ರಲ್ಲಿ ಹಾಕೋಬೇಕು. ಮತ್ತೆ ಸೈಟೋಟಾಕ್ಸಿಕ್ ಡ್ರಗ್ಸ್ ಅಂದ್ರೆ ಟರ್ಷರಿ ಇನ್ಸ್ಟಿಟ್ಯೂಷನ್ ಕೀಮೋಥೆರಪಿ ಎಲ್ಲ ಕೊಡ್ತಿರ್ತೀವಿ, ಆಂಟಿ ಕ್ಯಾನ್ಸರ್ ಡ್ರಗ್ಸ್, ಆ ಡ್ರಗ್ಸ್ ನಾವು ಎಲ್ಲೋ ಹಾಕ್ಬೇಕು. ಓಕೆ, ಮತ್ತೆ ಬ್ಲಡ್ ಬ್ಯಾಗ್ಸ್ ವಿತ್ ಆರ್ ವಿತೌಟ್ ಬ್ಲಡ್. ಓಕೆ, ಯೂಶಲಿ ಬ್ಲಡ್ ಬ್ಯಾಗ್ ಪ್ಲಾಸ್ಟಿಕ್ ಇರುತ್ತಲ್ಲ, ಇದನ್ನ ನಾವು ಎಲ್ಲೋಗೆ ಯೂಶಲಿ ಬೇರೆ ಯಾವ ಪ್ಲಾಸ್ಟಿಕ್ ನ ಹಾಕೋದಿಲ್ಲ. ಇದು ಮಾತ್ರ ಒಂದು ಎಕ್ಸೆಪ್ಷನ್, ಯಾಕಂದ್ರೆ ಬ್ಲಡ್ ತುಂಬಾ ಇನ್ಫೆಕ್ಷನ್ಸ್ ಇರುತ್ತೆ, ಹಾಗಾಗಿ ಕಂಟ್ಯಾಜಿಯಸ್ ಇರೋದ್ರಿಂದ, ರಿಸ್ಕ್ ಜಾಸ್ತಿ ಇರೋದ್ರಿಂದ ನಾವು ಅದನ್ನ ಎಕ್ಸ್ಪೋಸ್ ಆಗದೆ ತಡೆಗಟ್ಲಿಕ್ಕೆ ನಾವು ಎಲ್ಲೋಗೆ ಹಾಕ್ಬೇಕು. ಓಕೆ, ಏನ್ ಹಾಕ್ತಾರೆ ಎಲ್ಲೋಗೆ?
ಹೇಳಿ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ ಎಲ್ಲೋಗೆ ಏನೇನ್ ಯಾವ್ಯಾವ ವೇಸ್ಟ್ ಆಗ್ತೀರಾ ಅಂತ. anatomical waste, ಹ್ಮ್ infected dressings, POP, of Paris, drugs, unused drugs, expiry drugs. ಹ್ಮ್ ಓಕೆ. ಹಾಗೆ ಅನಾಟಮಿಕಲ್ ವೇಸ್ಟ್ ಅಂದ್ರೆ ಯಾವ್ದು? placenta ಇರ್ಬೋದು, Placenta ಇರಬಹುದು ಹ್ಮ್. ಅಥವಾ ಏನಾದ್ರು Amputate. ಟಿಶ್ಯೂಸ್ ರಿಮೂವ್ ಮಾಡಿರ್ಬೋದು, amputated parts of the body. ಹ್ಮ್ ಓಕೆ ಓಕೆ ಥ್ಯಾಂಕ್ ಯು. ಓಕೆ, ಅದು ಎಲ್ಲೋಗೆ ಹ್ಯೂಮನ್ ಅನಾಟಮಿಕಲ್ ವೇಸ್ಟ್, ಅನಿಮಲ್ ಅನಾಟಮಿಕಲ್ ವೇಸ್ಟ್, ಸಾಯಿಲ್ಡ್ ವೇಸ್ಟ್, ಎಕ್ಸ್ಪೈರ್ಡ್ ಅನ್ಯೂಸ್ಡ್ ಆರ್ ಡಿಸ್ಕಾರ್ಡೆಡ್ ಮೆಡಿಸಿನ್ಸ್, ಸೈಟೋಟಾಕ್ಸಿಕ್ ಡ್ರಗ್ಸ್, ಮತ್ತೆ ಬ್ಲಡ್ ಬ್ಯಾಗ್ ವಿತ್ ಆರ್ ವಿತೌಟ್ ಬ್ಲಡ್. ಓಕೆ, ಆ ಬ್ಲಡ್ ಅಲ್ಲಿ ಈಗ ನೀವು ಟ್ರಾನ್ಸ್ಫ್ಯೂಷನ್ ಮಾಡಿರಲ್ಲ, ಬ್ಲಡ್ ಹಂಗೆ ಇರುತ್ತೆ ಬ್ಯಾಗ್ ಅಲ್ಲಿ. ಅದನ್ನ ನಾವು ಡಿಸ್ಪೋಸ್ ಮಾಡ್ಬೇಕು ಅಂದ್ರೆ ವಿತ್ ಸಮೇತ ಬ್ಲಡ್ ಸಮೇತ ಬ್ಲಡ್ ಬ್ಯಾಗ್ ನ ಎಲ್ಲೋಗ್ ಹಾಕ್ಬೇಕು. ಓಕೆ, ಅದನ್ನ ಖಾಲಿ ಮಾಡಿ ಬರೀ ಬ್ಯಾಗ್ ಮಾತ್ರ ಹಾಕ್ತೀನಿ ಅಂತ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅದು ಮಾಡೋವಾಗ ನಿಮ್ಗೆ ರಿಸ್ಕ್ ಇರುತ್ತೆ, ಎಕ್ಸ್ಪೋಸ್ ಆಗಿರ್ತಿರಲ್ಲ, ಅದನ್ನ ತಡೆಗಟ್ಲಿಕ್ಕೆ ಎಲ್ಲೋಗ್ ಹಾಕ್ತಿವಿ. ಓಕೆ, ಅದು ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ತಗೊಂಡೋದಾಗ ಅವ್ರು ಅದನ್ನ ಇನ್ಸಿನರೇಷನ್ ಮಾಡ್ತಾರೆ. ಹೈ ಡಿಗ್ರಿ ಟೆಂಪರೇಚರ್ ಅಲ್ಲಿ 800 ಇಂದ 1200 ಡಿಗ್ರಿ ಟೆಂಪರೇಚರ್ ಅಲ್ಲಿ ಬರ್ನ್ ಮಾಡಿ ಅದನ್ನ ಇನ್ಸಿನರೇಟ್ ಮಾಡ್ತಾರೆ. ಓಕೆ, ಅದು ಯೆಲ್ಲೋ ಕಲರ್. ಏನೇನ್ ಯೆಲ್ಲೋ ಕಲರ್ ಏನ್ ಹಾಕಿರ್ತಾರೆ ಅದೆಲ್ಲ. ಓಕೆ, ಇಲ್ಲಿ ನೀವು ತಪ್ಪು ಮಾಡಿದ್ರೆ ಇನ್ ಕೇಸ್ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಹಾಕ್ಬಿಟ್ರೆ ಅದು ಬರ್ನ್ ಆಗಿ ಮುಂದ್ ನೆಕ್ಸ್ಟ್ ಕ್ಲೈಮೇಟ್ ಬರ್ನ್ ಮಾಡ್ಬಿಡ್ತಾರಲ್ಲ, ಕ್ಲೈಮೇಟ್ ಗೆ ತೊಂದರೆ ಆಗುತ್ತೆ. ಹಾಗಾಗಿ ನೀವು ಸರಿಯಾಗಿ ನೋಡ್ಕೋಬೇಕು, ಎಲ್ಲೋಗಿ ಏನ್ ಹಾಕ್ಬೇಕು ಅದನ್ನ ಮಾತ್ರ ಹಾಕ್ಬೇಕು, ಮಿಸ್ ಸೆಗ್ರಿಗೇಷನ್ ಮಾಡಂಗಿಲ್ಲ. ಓಕೆ, ಇದ್ರ ಜೊತೆಗೆ ಬಿನ್ ಕವರ್ಸ್ ಎಲ್ಲ ಇದ್ರ ಜೊತೆಗೆ ಬಯೋಹಜಾರ್ಡ್ ಸಿಂಬಲ್ ಇರ್ಬೇಕು. ಯಾಕಂದ್ರೆ ನೋಡೋರಿಗೆ ಗೊತ್ತಾಗುತ್ತೆ ಇದು ಡೇಂಜರ್ ಇದೆ ಅಂತ. ಯಾಕಂದ್ರೆ ಎಲ್ಲ ಪೇಷಂಟ್ ಕಾಮನ್ ಏರಿಯಾ ಓಡಾಡೋ ಜಾಗನೂ ಇರುತ್ತಲ್ಲಿ ವಾರ್ಡ್ ಅಲ್ಲಿ, ಅದೆಲ್ಲ ಆ ಸಮಯದಲ್ಲಿ ಪೇಷಂಟ್ಸ್ ನೋಡಿದ್ರೆ ಇದು ಡೇಂಜರ್ ಅಲ್ಲ, ಹತ್ರ ಹೋಗಂಗಿಲ್ಲ ಅಂತ ಸ್ವಲ್ಪ ಎಚ್ಚರಿಕೆ ಕೊಡುತ್ತೆ. ಮತ್ತೆ ನಿಮ್ಮ ಗ್ರೂಪ್ ಟಿ ವರ್ಕರ್ಸ್, ಲೋವರ್ ಕ್ಯಾಡರ್ ವರ್ಕರ್ಸ್ ಗೆ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲೋ ಇದೆ, ಡೇಂಜರ್ ಇದೆ, ಇಲ್ಲಿಗೆ ನಾವು ಏನೇನ್ ಹಾಕ್ಬೇಕು ಅಂತ. ಅದ್ರ ಜೊತೆಗೆ ನೀವು ಅಲ್ಲಿ ಚಾರ್ಟ್ ಹಾಕಿ ಲೇಬಲ್ ಮಾಡಿರ್ಬೇಕು. ಓಕೆ, 2 ಬೈಲಿಂಗ್ವಲ್ ಇರ್ಬೇಕು, ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ. ಅವಾಗ ಅವರಿಗೆ ಓದಿ ಹಾಕ್ಲಿಕ್ಕೆ ಇನ್ನು ಸಹಿತ ಆರಾಮಾಗುತ್ತೆ. ಓಕೆ, ನಾವೊಂದ್ ಹೇಳಿದೆ ಈಗ ಬ್ಲಡ್ ಬ್ಯಾಗು ಹೈಲಿ ಕಂಟಾಮಿನೇಟೆಡ್ ಇರುತ್ತೆ, ಹಾಗಾಗಿ ನಾವು ಎಲ್ಲ ಹಾಕ್ಬೇಕು. ಓಕೆ, ಮತ್ತೆ ಇದು ಬಯೋಹಜಾರ್ಡ್ ಸಿಂಬಲ್ ಇದೆ ಈ ಕವರ್ ಅಲ್ಲಿ ನೋಡಿ. ಇದನ್ನ ಫುಲ್ ಎಲ್ಲೋ ಅಂದ್ರೆ ಹೊರಗಡೆನೂ ಸಹಿತ ಬಿನ್ನು ಎಲ್ಲೋ ಇದೆ, ಕವರ್ ಸಹಿತ ಎಲ್ಲೋ ಇದೆ, ಈ ತರ ಇರ್ಬೇಕು ಆಕ್ಚುಲ್ ಆಗಿ. ಮತ್ತೆ ಫುಟ್ ಆಪರೇಟೆಡ್ ಪ್ಯಾಡ್ ಇದೆ. ಓಕೆ, ಐಡಿಯಲ್. ಯಾಕಂದ್ರೆ ನಾವು ಎಕ್ಸ್ಪೋಸ್ ಆಗೋದು ನಾವು ಕಮ್ಮಿ ಆಗುತ್ತೆ, ನಾವು ಹ್ಯೂಮನ್ ಕಾಂಟ್ಯಾಕ್ಟ್ ವೇಸ್ಟ್ ಜೊತೆ ಆಗೋದು ತಡೆಗಟ್ಬಹುದು. ಓಕೆ, ಮತ್ತೆ ಇನ್ನು ಕೆಲವೊಂದು ವೇಸ್ಟ್ ಈಗ ಇದಕ್ಕೆ ಮೈಕ್ರೋಬಯಾಲಜಿ ಲ್ಯಾಬ್ ವೇಸ್ಟ್ ಇರುತ್ತೆ, ಸಾಲಿಡ್ ವೇಸ್ಟ್ ಇರುತ್ತೆ ಕೆಲವೊಂದು, ಅವನ್ನ ಹಾಕ್ಬೇಕು. ಓಕೆ, ಮತ್ತೆ ಇದು ಕೆಲವೊಂದು ಇದರಲ್ಲಿ ಆಟೋಕ್ಲೇವ್ ಮಾಡಿ ಹಾಕ್ತಾರೆ ಎಲ್ಲೋಗೆ. ಆಟೋಕ್ಲೇವ್ ಮಾಡ್ಲಿಕ್ಕೆ ಒಂದು ಸಪರೇಟ್ ಡೆಡಿಕೇಟೆಡ್ ಆಟೋಕ್ಲೇವ್ ಮಿಷಿನ್ ಇರ್ಬೇಕು. ನೀವು ರೂಟೀನ್ ಯೂಸ್ ಮಾಡೋದಲ್ಲ, ಬಯೋಮೆಡಿಕಲ್ ವೇಸ್ಟ್ ಗೆ ಅಂತಾನೆ ಸಪರೇಟ್ ಆಟೋಕ್ಲೇವ್ ಮಿಷಿನ್ ಇದ್ರೆ ಒಳ್ಳೇದು. ಮತ್ತೆ ಡಿಸ್ಕಾರ್ಡೆಡ್ ಎಕ್ಸ್ಪೈರ್ಡ್ ಮೆಡಿಸಿನ್ಸ್ ಅವನು ಸಹಿತ ನೀವು ಈಗ ಹೊರಗಡೆ ಪೇಪರ್ ಕವರ್ ಇದ್ರೆ ತೆಗೆದು ಅದನ್ನ ಜನರಲ್ ವೇಸ್ಟ್ ಗೆ ಹಾಕೊಳ್ಳಿ. ವಿತ್ ಸ್ಟ್ರಿಪ್ಸ್ ಎಲ್ಲ ಇದ್ರೆ ನೀವು ಬರೀ ಮೆಡಿಸಿನ್ ಏನ್ ಸಪರೇಟ್ ಮಾಡಿ ಅದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ, ಫುಲ್ ವಿತ್ ಸ್ಟ್ರಿಪ್ ಹಾಕ್ಬಿಡಿ. ಇನ್ ಸಣ್ಣ ಬಾಟಲ್ಸ್ ಇದ್ರೆ ಅವನು ಸಹಿತ ಎಲ್ಲೋಗೆ ಹಾಕಿ. ಓಕೆ, ಸೈಟೋಟಾಕ್ಸಿಕ್ ಸಿಂಬಲ್ ಇರೋ ಈ ತರ ಲೇಬಲ್ ಇದ್ರೆ ಅದು ಸೈಟೋಟಾಕ್ಸಿಕ್ ಡ್ರಗ್ಸ್ ಎಲ್ಲೋಗ್ ಹಾಕ್ತಿರಲ್ಲ, ಅದನ್ನ ಈ ತರ ಸಿಂಬಲ್ ಇರಬೇಕು. ಯಾಕಂದ್ರೆ ಗೊತ್ತಾಗುತ್ತೆ ಐಡೆಂಟಿಫೈ ಮಾಡ್ಲಿಕ್ಕೆ. ಮತ್ತೆ ನೀವು ಕೊಡುವಾಗ ಟ್ರೀಟ್ಮೆಂಟ್ ಫೆಸಿಲಿಟಿ ಅವ್ರಿಗೆ ಹೇಳ್ಬೇಕು ಇದು ಸೈಟೋಟಾಕ್ಸಿಕ್ ಡ್ರಗ್ಸ್ ಇದಾವೆ, ಆಂಟಿ ಕ್ಯಾನ್ಸರ್ ಡ್ರಗ್ಸ್ ಇದಾವೆ ಅಂತ. ಓಕೆ, ನೆಕ್ಸ್ಟ್ ಒನ್ ರೆಡ್ ಕಲರ್. ರೆಡ್ ಎಲ್ಲ ಪ್ಲಾಸ್ಟಿಕ್ ಕಂಟಾಮಿನೇಟ್ ವೇಸ್ಟ್ ಎಲ್ಲ ರೆಡ್ ಗೆ ಹೋಗುತ್ತೆ. ಓಕೆ, ಯಾವ್ದಾವ್ದು ಎಕ್ಸಾಂಪಲ್ಸ್ ಪ್ಲಾಸ್ಟಿಕ್ ಕಂಟಾಮಿನೇಟೆಡ್ ವೇಸ್ಟ್ ಯಾವ್ದು ನಮ್ಮ ಹಾಸ್ಪಿಟಲ್ ಜನರೇಟ್ ಆಗೋದು? ಗ್ಲೌಸ್, ಗ್ಲೌಸ್ ಅಂಡ್ ಹೇಳಿ, ಇಲ್ಲೇ ಇದೆಯಲ್ಲ. plastics, only contaminated medical plastic items such as catheterization, syringes, tubing, stomach system, urine bags, plastic IV bottles, gloves, Rexan, not blood bags. ಓಕೆ, ಎಕ್ಸೆಪ್ಷನ್ ಅಂದ್ರೆ ಬ್ಲಡ್ ಬ್ಯಾಗ್. ಓಕೆ, ಇಲ್ಲಿ ಎಲ್ಲಾ ಪ್ಲಾಸ್ಟಿಕ್, ಎಲ್ಲಾ ಕಂಟಾಮಿನೇಟೆಡ್ ಪ್ಲಾಸ್ಟಿಕ್ಸ್ ಗೋಸ್ ಟು ರೆಡ್. ನೆನ್ಪಿಟ್ಕೊಳ್ಳಿ, PQR ಅಂತ, ಪ್ಲಾಸ್ಟಿಕ್ ಕ್ಯೂಸ್ ರೆಡ್. ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಯಾವ್ದಾದ್ರು ಅಂತ ಹೇಳಿ, ಏನೇನ್ ಪ್ಲಾಸ್ಟಿಕ್ ಇದೆ ಎಲ್ಲ ರೆಡ್ ಹಾಕ್ಬಿಡಿ. ಓಕೆ, ನೆನ್ಪಿಟ್ಕೊಳಕ್ಕೆ. ಎಕ್ಸೆಪ್ಷನ್ ಅಂದ್ರೆ ಬ್ಲಡ್ ಬ್ಯಾಗ್, ಅದೊಂದು. ಯಾಕಂದ್ರೆ ಅದು ಎಲ್ಲ ಹೋಗುತ್ತೆ. ಅದು ನಾವು ರೆಡ್ ಕಲರ್ಗೆ, ಎಲ್ಲೋದಾದ್ರೆ ಅವರು ಇನ್ಸಿನರೇಷನ್ ಮಾಡ್ತಾ ಇದ್ರು. ರೆಡ್ ನ ನಾವು ಅದನ್ನ ಆಟೋಕ್ಲೇವ್ ಮಾಡಿ
ನೆಕ್ಸ್ಟ್ ರೀಸೈಕಲ್ ಮಾಡ್ಲಿಕ್ಕೆ ಬಳಕೆ ಮಾಡ್ತಾರೆ. ರೀಯೂಸ್ ಅಲ್ಲ, ನೆನ್ಪಿಟ್ಕೊಳ್ಳಿ, ರೀಸೈಕಲ್ ಪುನರ್ಬಳಕೆ ಅಲ್ಲ, ಅದು ಬೇರೆ ಇದಕ್ಕೆ ರೀಸೈಕಲ್ ಮಾಡ್ತಾರೆ. ಓಕೆ, ಅದು ರೀಸೈಕಲ್ ಮಾಡೋ ಸಹಿತ ಯಾರ್ಯಾರಿಗೂ ಕೊಡಂಗಿಲ್ಲ, ಪ್ಲಾಸ್ಟಿಕ್ ಐಟಮ್ಸ್ ಇದಾವೆ ಅಂತ, ಅದು ಆಥರೈಸ್ಡ್ ಪರ್ಸನ್ಸ್ ಇರ್ತಾರೆ ರೀಸೈಕ್ಲಿಂಗ್ ಹ್ಯಾಂಡಲ್ಸ್, ಅವರಿಗೆ ಮಾತ್ರ ಕೊಡ್ಬೇಕು. ಅದು ಎಲ್ಲಿಂದ ಹೋಗ್ತಾರ, ಅವ್ರು ಟ್ರೀಟ್ಮೆಂಟ್ ಫೆಸಿಲಿಟಿ ಅವ್ರು ಕೊಡ್ತಾರೆ. ಓಕೆ, ಏನಕ್ಕೆ ಬರ್ನ್ ಮಾಡಂಗಿಲ್ಲ ರೆಡ್ಗೆ ಹಾಕಿದ್ದು? It is plastic, no, so it will create some ಓಕೆ, ನಮ್ಮಿಂದ ನಮ್ ಕ್ಲೈಮೇಟಿಕ್ ತೊಂದರೆ ಆಗ್ಬಾರ್ದು. climatic environmental Okay. hazards. ಆಟೋಕ್ಲೇವ್ ಮಾಡಿದ್ರೆ ಇಟ್ ವಿಲ್ ಬಿ ನಾನ್ ಕಂಟಾಮಿನೇಟೆಡ್. ಓಕೆ, ಆಟೋಕ್ಲೇವ್ ಆದ್ಮೇಲೆ ಅದನ್ನ ರೀಸೈಕಲ್ ಮಾಡ್ಲಿಕ್ಕೆ ಬಳಕೆ ಮಾಡಬಹುದು. ಅಂದ್ರೆ ನೀವು ತಗೊಂಡಿರೋ ಪ್ಲಾಸ್ಟಿಕ್ ನ ಮತ್ತೆ ಶೆಡ್ ಮಾಡಿ ಬೇರೆ, ಈಗ ರೋಡ್ಗೆ ಟಾರ್ ಹಾಕ್ಲಿಕ್ಕೆ ಬಳಕೆ ಮಾಡ್ತಾರೆ, ಇಲ್ಲ ಬೇರೆ ಬೇರೆ ವಿಷಯಗಳಿಗೆ ಅದನ್ನ ಬಳಕೆ ಮಾಡ್ತಾರೆ. ಅದು ರೆಡ್ ಕಲರ್. ಓಕೆ, ನೋಡಿ, ರೆಡ್ ಕವರ್ ಕೋಡ್ ಪ್ಲಸ್ ಇದೆಲ್ಲ ಬಿನ್ಸ್ ಮತ್ತೆ ಕವರ್, ಇದು ಫಾರ್ ಇನ್ಫೆಕ್ಟೆಡ್ ಪ್ಲಾಸ್ಟಿಕ್ ಬಯೋಮೆಡಿಕಲ್ ವೇಸ್ಟ್. ಓಕೆ, ಥರ್ಡ್ ಒನ್ ಬ್ಲೂ ಕಲರ್. ಓಕೆ, ಬ್ಲೂ ಕಲರ್ಗೆ ನಾವು ಆಲ್ ಗ್ಲಾಸ್ ಐಟಮ್ಸ್, ನಮ್ಮ ಹಾಸ್ಪಿಟಲ್ ಅಲ್ಲಿ ನಮ್ಮ ಹೆಲ್ತ್ ಕೇರ್ ಸೆಟ್ಟಿಂಗ್ ಅಲ್ಲಿ ಏನೇನ್ ಜನರೇಟ್ ಆಗುತ್ತೆ ಗ್ಲಾಸ್ ಐಟಮ್ಸ್, ಅದೆಲ್ಲ ಬ್ಲೂಗೆ ಹೋಗುತ್ತೆ. ಎಕ್ಸಾಂಪಲ್ಸ್ ವಯಲ್, ಆಂಪ್ಯೂಲ್ಸ್, ಗ್ಲಾಸ್ ಲೈಟ್ಸ್, ಟೆಸ್ಟ್ ಟ್ಯೂಬ್ಸ್, ಅದೆಲ್ಲ ಬ್ಲೂ ಕಲರ್ ಹೋಗುತ್ತೆ. ಆ ಬ್ಲೂ ಕಲರ್ ಇದು ಇಟ್ ಕ್ಯಾನ್ ಬಿ ಬ್ಲೂ ಕಲರ್ ಬಿನ್ ಆಲ್ಸೋ, ಇಲ್ಲ ಅಂದ್ರೆ ಬ್ಲೂ ಕಲರ್ ಬಾಕ್ಸ್ ಇರುತ್ತೆ. ಓಕೆ, ಬಿನ್ ಇರ್ಬೋದು, ಮತ್ತೆ ಬ್ಲೂ ಕಲರ್ ಬಾಕ್ಸಸ್ ತರ ಇರ್ಬೋದು. ಓಕೆ, ಇದು ಸಹಿತ ನಾವು ಇಲ್ಲ ಗ್ಲಾಸ್ ಐಟಮ್ಸ್ ಹೋಗುತ್ತೆ. ಅದ್ರ ಜೊತೆಗೆ ಪೇಷಂಟ್ಸ್ ಯೂಸ್ ಮಾಡಿರೋ ಮೆಟಾಲಿಕ್ ಇಂಪ್ಲಾಂಟ್ಸ್, ಫ್ರಾಕ್ಚರ್ ಆಗಿರುತ್ತೆ, ನೈಲ್ ಫಿಕ್ಸೇಷನ್ ಮಾಡಿರ್ತಾರೆ, ಪ್ಲೇಟ್ ಹಾಕಿರ್ತಾರೆ, ಅದೆಲ್ಲ ತೆಗೆದ ಮೇಲೆ ಅದನ್ನ ಎಲ್ಲಿಗೆ ಹಾಕ್ಬೇಕು ಅಂದ್ರೆ ಬ್ಲೂಗೆ ಹಾಕ್ಬೇಕು. ಓಕೆ, ಆಲ್ ಮೆಟಾಲಿಕ್ ಇಂಪ್ಲಾಂಟ್ಸ್ ಮತ್ತೆ ಗ್ಲಾಸ್ ಐಟಮ್ಸ್ ಗೋಸ್ ಟು ಬ್ಲೂ ಕಲರ್. ಓಕೆ, ಗೊತ್ತಾಯ್ತಾ? ಅದು ಬ್ಲೂ ಕಲರ್ ಬಾಕ್ಸ್ ಇಲ್ಲ ಅಂದ್ರೆ ಸಹಿತ ನಾವು ಈ ರೀತಿನೂ ಯೂಸ್ ಮಾಡ್ಕೊಂಡು ಇಲ್ಲಿ ಲೇಬಲ್ ಹಾಕಿರ್ಬೇಕು. ಪ್ಲಾಸ್ಟರ್ ಹೊರಗಡೆ ಈ ಬ್ಲೂ ಕಲರ್ ಪ್ಲಾಸ್ಟರ್ ಸಹಿತ ನಾವು ಬಳಕೆ ಮಾಡ್ಬೋದು. ಅಂದ್ರೆ ನಿಮಗೆ ಕಾಸ್ಟ್ ಎಫೆಕ್ಟಿವ್ ಆಗಿ ಬಳಕೆ ಮಾಡ್ಲಿಕ್ಕೆ, ನಿಮಗೆ ತಗೊಳಕ್ಕೆ ಬಿನ್ ಇಲ್ಲ, ಫಂಡ್ಸ್ ಇಲ್ಲ ಅಂದ್ರೆ ಇನ್ ಕೇಸು ಈ ರೀತಿ ಸಹಿತ ನಾವು ಬಳಕೆ ಮಾಡ್ಬೋದು. ಓಕೆ, ಏನಾಗ್ತೀರಾ ಬ್ಲೂಗೆ? ಹೇಳಿ ಯಾರಾದ್ರೂ. Vials, ampoules, glass waste. ಮೆಟಾಲಿಕ್ ಮೆಟಾಲಿಕ್ ಇಂಪ್ಲಾಂಟ್ಸ್. ಓಕೆ, ಕೆಲವೊಂದು ಮೆಟಲ್ ಯೂಸ್ ಮಾಡ್ತೀರಾ ಓಟಿಲಿ, ಈಗ ಫೋರ್ಸೆಪ್ಸ್ ಅವನ್ನೆಲ್ಲ ಅವನ್ನ ಹಾಕ್ತೀರಾ? ನೋ ಸರ್. ಇಲ್ಲಲ್ಲ, ರೀಯೂಸ್ ಮಾಡ್ಬೇಕಲ್ಲ ಅದನ್ನ, ಸ್ಟೆರಿಲೈಸ್ ಮಾಡಿ ಮತ್ತೆ ರೀಯೂಸ್ ಮಾಡ್ಬೇಕು, ಅಂತವೆಲ್ಲ ಹಾಕಂಗಿಲ್ಲ ಬ್ಲೂಗೆ. ಪೇಷಂಟ್ ಕಾಂಟ್ಯಾಕ್ಟ್ ಆಗಿರೋದು ಮಾಡ್ಬೇಕನ್ನೋ ಇದ್ದ ಮಾತ್ರ ನಾವು ಬ್ಲೂಗ್ ಹಾಕಿ. ಓಕೆ, ಫೋರ್ತ್ ಒನ್ ವೈಟ್ ಪಂಚರ್ ಪ್ರೂಫ್ ಕಂಟೈನರ್. ಇದು ಎಲ್ಲ ಮೆಟಾಲಿಕ್ ಶಾರ್ಪ್ಸ್, ನೆನ್ಪಿಟ್ಕೊಳ್ಳಿ, ಮೆಟಾಲಿಕ್ ಶಾರ್ಪ್ಸ್. ಗ್ಲಾಸ್ ಐಟಮ್ ಒಡೆದೋಗಿರೋದು ಆಂಪ್ಯೂಲ್ಸ್ ಇದೆ, ಅವು ಶಾರ್ಪ್ ಇರುತ್ತೆ, ಅವನ್ನ ನೀವು ಬ್ಲೂಗ್ ಹಾಕ್ತೀರಾ. ಇಲ್ಲಿ ಮೆಟಾಲಿಕ್ ಶಾರ್ಪ್ಸ್ ಅವ್ನು ನೆನ್ಪಿಟ್ಕೊಳ್ಳಿ, ಅದು ವೈಟ್ ಹೋಗ್ಬೇಕು. ಇದು ಯೂಶಲಿ ಪಂಚರ್ ಪ್ರೂಫ್ ಕಂಟೈನರ್ ಇರುತ್ತೆ, ಈ ತರ ಸಣ್ಣ ಕ್ಯಾನ್ ಇರುತ್ತೆ, ಇದು ಒನ್ ವೇ ಇರುತ್ತೆ, ಒಂದ್ಸರಿ ಹಾಕ್ಬಿಟ್ರೆ ನೀವು ತೆಗಿಯಕ್ ಆಗಲ್ಲ, ಆ ತರ ಇರ್ಬೇಕು ಐಡಿಯಲಿ. ಮತ್ತೆ ಲೇಬಲ್ ಇರ್ಬೇಕು, ಬಯೋಹಜಾರ್ಡ್ ಸಿಂಬಲ್. ಈ ತರ ಕ್ಯಾನ್ಸ್ ಇದ್ರೆ ಐಡಿಯಲ್ ನಾವು ಎಲ್ಲಾ ಐಟಮ್ಸ್ ಅಲ್ಲಿಗೆ ಮೆಟಾಲಿಕ್ ಶಾರ್ಪ್ಸ್ ನ ಹಾಕ್ಬೇಕು. ಓಕೆ, ಇನ್ ಕೇಸ್ ಅದು ಆಗಿಲ್ಲ, ನಿಮಗೆ ಬೇರೆ ಯಾವ ಕ್ಯಾನ್ ಇತ್ತು ಅಂದ್ರೆ ಈ ತರ ಮತ್ತೆ ನೀವು ರೀಯೂಸ್ ಮಾಡ್ತಿದ್ದೀರಾ ಕ್ಯಾನ್ ನ ಫಾರ್ ಸೆಗ್ರಿಗೇಷನ್ ಅಂದ್ರೆ, ಇಲ್ಲಿ ನೀವು ಇದನ್ನ ತಗೊಂಡು ಇದಕ್ಕೆ 1/3 ಅಷ್ಟು ಹೈಪೋಕ್ಲೋರೈಡ್ ಆಸಿಡ್ ಸೊಲ್ಯೂಷನ್ ಹಾಕಿರ್ಬೇಕು, ಇದಕ್ಕೆ ಬಯೋಹಜಾರ್ಡ್ ಸಿಂಬಲ್ ಇರ್ಬೇಕು. ಇದನ್ನ ಈ ತರ ಇದ್ರೆ ನೀವು ಫುಲ್ ಕ್ಯಾನ್ ತುಂಬಿದ್ಮೇಲೆ ಅವರಿಗೆ ಟ್ರೀಟ್ಮೆಂಟ್ ಫೆಸಿಲಿಟಿ ಕ್ಯಾನ್ ಸಮೇತ ಕೊಡ್ಬೇಕಾಗುತ್ತೆ. ಅದನ್ನ ನೀವು ಮತ್ತೆ ಬಳಕೆ ಮಾಡಂಗಿಲ್ಲ, ನೆನ್ಪಿಟ್ಕೊಳ್ಳಿ. ಈ ತರ ಇದ್ರೆ ನೀವು ಯು ಕ್ಯಾನ್ ರೀಯೂಸ್ ಅದನ್ನ ಮತ್ತೆ ಅಗೇನ್ ಅದನ್ನ ರೀಯೂಸ್ ಮಾಡೋ ಟೈಮಲ್ಲಿ ನೀವು ಎಕ್ಸ್ಪೋಸ್ ಆಗೋದು ಪ್ರಿವೆಂಟ್ ಮಾಡಬೇಕು. ಹಾಗಾಗಿ ಐಡಿಯಲ್ ನೀವು ಈ ತರನೇ ಕ್ಯಾನ್ ಬಳಕೆ ಮಾಡಬೇಕು, ಆಯ್ತಾ? ಇದನ್ನ ಮಾಡುವಾಗ ಈಗ ಮತ್ತೆ ರೀಯೂಸ್ ಮಾಡ್ತಿರ್ತಲ್ಲ, ಹಾಗಾಗಿ ನೀವು ಅದನ್ನ ಇರೋ ವೇಸ್ಟ್, ಇಲ್ಲಿ ಹಾಕಿರೋ ವೇಸ್ಟ್ ಎಕ್ಸ್ಪೋಸ್ ಆಗ್ಬಾರ್ದು, ಮತ್ತೆ ಕಾಮನ್ ಸುತ್ತಮುತ್ತ ಇದಕ್ಕೆ ತೊಂದರೆ ಆಗ್ಬಾರ್ದು ಅಂದ್ರೆ ಇಲ್ಲಿ ನಾವು ಡಿಸ್ಇನ್ಫೆಕ್ಟ್ ಮಾಡ್ಬೇಕು. ಅದಕ್ಕೆ ಹೈಪೋಕ್ಲೋರಿಕ್ ಆಸಿಡ್ ಸೊಲ್ಯೂಷನ್ ಹಾಕ್ತಿವಿ 1/3 ಅಷ್ಟು. ಇದು 2/3 ಆದ್ಮೇಲೆ ಇದನ್ನು ಅವರಿಗೆ ಕೊಡ್ಬೇಕಾಗುತ್ತೆ. ಓಕೆ, ಸೊ ಅವು 4 ಕಲರ್ಸ್. ಓಕೆ, ವೈಟ್ ಗೆ ಏನ್ ಹಾಕ್ತೀರಾ? Needles, syringes, scalpel blades, sharp, ಪ್ಲಾಸ್ಟಿಕ್ ಬಿನ್ಸ್, ಆಲ್ ಮೆಟಾಲಿಕ್ ಶಾರ್ಪ್ಸ್, ಪ್ಲಾಸ್ಟಿಕ್ ಅಲ್ಲ ಮೆಟಾಲಿಕ್ ಶಾರ್ಪ್ಸ್. ಕೆಲವೊಂದು ಈಗ BCG ಸಿರಿಂಜ್ ಇರುತ್ತೆ, ಇನ್ಸುಲಿನ್ ಸಿರಿಂಜ್ ಇರುತ್ತೆ, ಅದು ಸಪರೇಟ್ ಮಾಡೋದು ಕಷ್ಟ, ಒಳಗಡೆ ಎಲ್ಲ ಮೆಟಲ್ ಇರುತ್ತೆ, ಡೈರೆಕ್ಟ್ ಫುಲ್ ಹಾಕ್ಬಿಡಿ ಅದಕ್ಕೆ. ಓಕೆ,
ಸೊ ಅದು 4 ಇಂಪಾರ್ಟೆಂಟ್ ಕಲರ್, ಎಲ್ಲೋ ಆಯ್ತು, ರೆಡ್ ಆಯ್ತು, ಬ್ಲೂ ಆಯ್ತು, ಮತ್ತೆ ವೈಟ್ ಪಂಚರ್ ಪ್ರೂಫ್ ಕಂಟೈನರ್ ಆಯ್ತು. ನೆಕ್ಸ್ಟ್ ಕಾಮನ್ ಆಗಿ ಕಂಟೈನರ್ ಬಗ್ಗೆ ಕೆಲವೊಂದು ಪ್ರಿಕಾಷನ್ಸ್ ಯಾವ ರೀತಿ ಇರಬೇಕು ಅಂತ. ಇದು ಪ್ಲಾಸ್ಟಿಕ್ ಬಿನ್ ವಿತ್ ಪ್ರಿಫರಬ್ಲಿ ಫುಟ್ ಪ್ಯಾಡ್ ಆಪರೇಟೆಡ್ ಲಿಡ್ಸ್ ಇರಬೇಕು. ಓಕೆ, ಅದು ಕ್ಲೋಸ್ ಮಾಡೋ ಫೆಸಿಲಿಟಿ ಇರಬೇಕು. ಆ ಕ್ಲೋಸ್ ಮಾಡಕ್ಕೆ ನಾವು ಕೈಯಲ್ಲಿ ಮುಟ್ಟೋ ಅವಶ್ಯಕತೆ ಇರಬಾರ್ದು. ಫುಟ್ ಪ್ಯಾಡ್ ಇದ್ರೆ ಇನ್ನೂ ಇಂಪಾರ್ಟೆಂಟ್, ಅಂದ್ರೆ ಹೆಲ್ಪ್ ಆಗುತ್ತೆ, ನಿಮಗೆ ಎಕ್ಸ್ಪೋಜರ್ ಕಮ್ಮಿ ಆಗುತ್ತೆ. ಮತ್ತೆ ಅದ್ರ ಮೇಲೆ ಬಯೋ ಹಜಾರ್ಡ್ ಸಿಂಬಲ್ ಇರಬೇಕು, ಅದ್ರ ಮೇಲೆ ಲೇಬಲ್ ಮಾಡಿರ್ಬೇಕು. ಸೈಟೋಟಾಕ್ಸಿಕ್ ಏನಾದ್ರು ಡ್ರಗ್ಸ್ ಯೂಸ್ ಮಾಡ್ತಿದೀವಿ, ಸೆಗ್ರಿಗೇಟ್ ಮಾಡ್ತಿದ್ವಿ ಅಂದ್ರೆ ಸೈಟೋಟಾಕ್ಸಿಕ್ ಸಿ ಸಿಂಬಲ್ ಇರಬೇಕು. ಓಕೆ, ಯಾವ ಕಲರ್ಗೆ ಹೋಗುತ್ತೆ ಅದು ಸೈಟೋಟಾಕ್ಸಿಕ್ ಡ್ರಗ್? Yellow. ಓಕೆ, ಆ ಕವರ್ ಮೇಲೆ ಇಲ್ಲ ಬಿನ್ ಮೇಲೆ, ಅಂದ್ರೆ ಜಾಸ್ತಿ ಇದು ಈ ವೇಸ್ಟ್ ಜನರೇಟ್ ಆಗಲ್ಲ, ಬರೀ ಎಲ್ಲ ಹಂತದಲ್ಲೂ ಆಗಲ್ಲ, ಟರ್ಷರಿ ಸೆಂಟರ್ಸ್ ಅಲ್ಲಿ ಮಾತ್ರ. ಅಲ್ಲಿ ನೀವು ಸಪರೇಟ್ ಇಟ್ಕೊಳ್ಳಿ ಅದನ್ನ. ಸಿ ಸಿಂಬಲ್ ಇರೋದು ಸೈಟೋಟಾಕ್ಸಿಕ್ ಸಿ ಸಿಂಬಲ್ ಇರೋ ಲೇಬಲ್ ಇರಬೇಕು. ಮತ್ತೆ ಅದೆಲ್ಲ ಸಹಿತ ನೀವು ಮತ್ತೆ ಅಗೇನ್ ಸೆಗ್ರಿಗೇಟ್ ಮಾಡ್ಲಿಕ್ಕೆ ಇನ್ನೂ ಈಸಿ ಆಗ್ಲಿ ಅಂದ್ರೆ ಇನ್ಫೆಕ್ಷಸ್ ಸಾಯಿಲ್ಡ್ ವೇಸ್ಟ್ ಅಂತ ಲೇಬಲ್ ಆಗಿರ್ಬೇಕು. ಪ್ಲಾಸ್ಟಿಕ್ ವೇಸ್ಟ್ ಅಂತ, ವೈಟ್ ಶಾಪ್ಸ್, ಗ್ಲಾಸ್ ವೇಸ್ಟ್, ಈ ತರ ಇದ್ರೆ ಇನ್ನೂ ಸೆಗ್ರಿಗೇಟ್ ಮಾಡ್ಲಿಕ್ಕೆ, ವಿಂಗಡಣೆ ಮಾಡ್ಲಿಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ. ಅದ್ ನೋಡ್ಕೊಂಡು ಯಾವ ವೇಸ್ಟ್ ಎಲ್ಲಿಗೆ ಹಾಕ್ಬೋದು ಅಂತ. ಓಕೆ, ಮತ್ತೆ ವಾರ್ಡ್ ಲೆವೆಲ್ ಅಲ್ಲಿ ಏನೇನ್ ನೀವು ಬಿನ್ ಇಟ್ಟಿರ್ತಿರಲ್ಲ ಅದಕ್ಕೆ ಲೇಬಲ್ ಮಾಡ್ಬೇಕು. ನೇಮ್ ಆಫ್ ಯಾವ ಹಾಸ್ಪಿಟಲ್ ಅಲ್ಲಿ, ನೇಮ್ ಆಫ್ ದಿ ಪಾಯಿಂಟ್ ಆಫ್ ಜನರೇಷನ್ ವಾರ್ಡ್, ಮತ್ತೆ ಫ್ಲೋರ್ ಲೊಕೇಶನ್ ಆಫ್ ದಿ ವಾರ್ಡ್ ಆರ್ ಪಾಯಿಂಟ್ ಆಫ್ ಜನರೇಷನ್, ಮತ್ತೆ ನೇಮ್ ಅಂಡ್ ಸಿಗ್ನೇಚರ್ ಆಫ್ ದಿ ಪರ್ಸನ್ ಹ್ಯಾಂಡಿಂಗ್ ಓವರ್ ದ ವೇಸ್ಟ್, ದ ವೇಸ್ಟ್ ಹ್ಯಾಂಡ್, ಡೇಟ್ ಆಫ್ ಹ್ಯಾಂಡಿಂಗ್ ಓವರ್ ದ ವೇಸ್ಟ್. ಇದೆಲ್ಲ ಇದ್ರೆ ನಿಮಗೆ ನೆಕ್ಸ್ಟ್ ಎಲ್ಲಿ ತಪ್ಪು ಏನೋ ಮಿಸ್ಟೇಕ್ ಆಗ್ತಿದ್ರೆ, ನಿಮ್ಮ ಹಾಸ್ಪಿಟಲ್ ತಪ್ಪಾಗ್ತಿದ್ರೆ ಟ್ರೇಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾವ್ದೋ ಒಂದು ವಾರ್ಡ್ ತಪ್ಪು ಮಾಡಿರ್ತಾರೆ, ಅವಾಗ ಇಡೀ ಹಾಸ್ಪಿಟಲ್ ಮೇಲೆ ಬ್ಲೇಮ್ ಬರುತ್ತೆ. ನೀವು ಇದನ್ನ ಎಲ್ಲ ಲೇಬಲ್ ಮಾಡಿದ್ರೆ ಯಾವ್ದೋ ಒಂದು ವಾರ್ಡ್ ತಪ್ಪಾಗ್ತಿದೆ, ಅದು ಕರೆಕ್ಟ್ ಮಾಡ್ಕೊಬಹುದು. ಓಕೆ, ನಿಮ್ಮ ಕ್ವಾಲಿಟಿ ಅಶ್ಯೂರೆನ್ಸ್ ಅಲ್ಲಿ ಇದೆಯಲ್ಲ, ರೂಟ್ ಕಾಸ್ ಅನಾಲಿಸಿಸ್, ಫಿಶ್ ಬೋನ್ ಟೆಕ್ನಿಕ್ ಎಲ್ಲ ಕೇಳಿದ್ರಲ್ವಾ, ಇದೇ ಎಕ್ಸಾಂಪಲ್. ಯಾವ್ದೋ ಒಂದು ಲೇಬರ್ ರೂಮ್ ಅಲ್ಲಿ ತಪ್ಪಾಗಿ ಸೆಗ್ರಿಗೇಟ್ ಆಗ್ತಿದೆ, ಅವರು ಟ್ರೀಟ್ಮೆಂಟ್ ಫೆಸಿಲಿಟಿ ನಿಮ್ಮ ಹಾಸ್ಪಿಟಲ್ ಇಂದ ಸರಿ ಸೆಗ್ರಿಗೇಟ್ ಮಾಡ್ತಿಲ್ಲ ಅಂತ ಬ್ಲೇಮ್ ಮಾಡ್ತಾರೆ. ಅವಾಗ ನೀವು ಈ ತರ ಟ್ರೇಸ್ ಮಾಡಿದ್ರೆ ನೀವು ಅಲ್ಲಿ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಓಕೆ, ಮತ್ತೆ ನೀವು ಸ್ಟೋರ್ ಮಾಡಿದ್ದು ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಆಗೋ ಸಹಿತ ಎಲ್ಲಿಂದ ಬಂತು ಅಂತಾನು ಗೊತ್ತಾಗ್ಬೋದು. ಅದ್ರ ಜೊತೆಗೆ ನೀವು ಈ ತರ ಬಾರ್ಡ್ ಕೋಡಿಂಗ್ ಸಿಸ್ಟಮ್ ಮೇಂಟೈನ್ ಮಾಡಿದ್ರೆ ಇನ್ನು ತುಂಬಾ ಈಸಿ, ರೆಕಾರ್ಡ್ ಮೇಂಟೆನೆನ್ಸ್ ಗೆ ಮತ್ತೆ ನಿಮ್ದು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಗೆ ಸಹಾಯ ಆಗುತ್ತೆ. ಇದು ಸಹಿತ ಬಯೋಮೆಡಿಕಲ್ ವೇಸ್ಟ್ 2016 ಅಲ್ಲಿ ಇದೆ. ಬಾರ್ ಕೋಡಿಂಗ್ ಸಿಸ್ಟಮ್ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಅಂತ. ಅದು ಆಗ್ತಾ ಇದೆ, ಬಟ್ ಇನ್ನೂ ಆಗ್ಬೇಕು ಎಲ್ಲ ಕಡೆ. ಅದ್ರ ಬಗ್ಗೆ ಸಹಿತ ನೆಕ್ಸ್ಟ್ ಗ್ಯಾಪ್ ಫಿಲ್ಲಿಂಗ್, ಅದ್ರ ಬಗ್ಗೆ ಅನಾಲಿಸಿಸ್ ಬಗ್ಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಬಾರ್ ಕೋಡಿಂಗ್ ಸಿಸ್ಟಮ್ ಅಂದ್ರೆ ನೀವು ಟ್ರೇಸ್ ಮಾಡ್ಲಿಕ್ಕೆ ತುಂಬಾ ಸಹಾಯ, ನಿಮಗೆ ಹ್ಯೂಮನ್ ಕಾಂಟ್ಯಾಕ್ಟ್ ಕಮ್ಮಿ ಆಗುತ್ತೆ, ಮತ್ತೆ ಮೇಂಟೆನೆನ್ಸ್ ರೆಕಾರ್ಡ್ ಮೇಂಟೈನ್ ಮಾಡ್ಲಿಕ್ಕೆ ಸಹಿತ ಈಸಿ ಆಗುತ್ತೆ. ಓಕೆ, ನಾವು ಆ ಬಾರ್ ಕೋಡಿಂಗ್ ಅಲ್ಲಿ ಮತ್ತೆ ಲೇಬಲ್ ಮಾಡಿರ್ತೆಲ್ಲ ನಮ್ಮ ಹಾಸ್ಪಿಟಲ್ ಲೊಕೇಶನ್ ಎಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಫಾರ್ ಯುವರ್ ಮೇಂಟೆನೆನ್ಸ್ ಆಫ್ ಯುವರ್ ರೂಟೀನ್ ರೆಕಾರ್ಡ್ಸ್ ಅಂಡ್ ಆಲ್ಸೋ ಇಂಪ್ರೂವಿಂಗ್ ಯುವರ್ ಕ್ವಾಲಿಟಿ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸರ್ವಿಸಸ್. ಓಕೆ, ಅಲ್ಲಿ ನೀವು ಒಂದು ಎಲ್ಲ ಕಲೆಕ್ಟ್ ಮಾಡಿ ನೀವು ಅವ್ರಿಗೆ ಕೊಟ್ಟಾದ್ಮೇಲೆ ಏನಾಗಬೇಕು ಅಂದ್ರೆ, ಯೂಶಲಿ ಒಂದು ಟ್ರೀಟ್ಮೆಂಟ್ ಫೆಸಿಲಿಟಿ ತಗೊಂಡ್ ಹೋಗ್ತಾರೆ ಬಂದು. ಓಕೆ, ನಮ್ಮ ಎಲ್ಲಾ ಹಾಸ್ಪಿಟಲ್ ಸಹಿತ ಆ ರೀತಿ ಒಂದು ಟ್ರೀಟ್ಮೆಂಟ್ ಫೆಸಿಲಿಟಿ ಜೊತೆ ಲಿಂಕ್ ಆಗಿರ್ಬೇಕು. ಅವ್ರ ಜೊತೆ MOU ಮಾಡ್ಕೊಳ್ಬೇಕು, ಲಿಂಕ್ ಮಾಡ್ಕೊಳ್ಬೇಕು. ಐಡಿಯಲಿ ಆ ಫೆಸಿಲಿಟಿ ವಿತಿನ್ 75 ಕಿಲೋಮೀಟರ್ ರೇಂಜ್ ಅಲ್ಲಿ ಇರ್ಬೇಕಾಗುತ್ತೆ ನಮ್ಮ ಹಾಸ್ಪಿಟಲ್ ಇಂದ. ಆ ರೀತಿ ಇಲ್ಲ ಅಂದ್ರೆ 10,000 ಬೆಡ್ಗಿಂತ ಕಮ್ಮಿ ಇತ್ತು ಅಂದ್ರೆ ಆ ಲೊಕೇಶನ್ ಅಲ್ಲಿ ಅಪ್ ಟು 150 ಕಿಲೋಮೀಟರ್ ವರೆಗೂ ಇರ್ಬೋದು, ಬಟ್ ವಿತ್ ಆಥರೈಸೇಷನ್ ಫ್ರಮ್ ದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಐಡಿಯಲಿ ಇದು 75 ಕಿಲೋಮೀಟರ್ ಒಳಗಿರ್ಬೇಕು. ಆಯ್ತಾ? ಮೈಸೂರಲ್ಲಿ ಯಾರಿದ್ದಾರೆ? ಶ್ರೀ ಕನ್ಸಲ್ಟೆನ್ಸಿ ಸರ್. ಶ್ರೀ ಕನ್ಸಲ್ಟೆನ್ಸಿ ತಗೊಂಡ್ ಹೋಗ್ತಾರ ಡೈಲಿ? ಹೌದು ಸರ್, ತಗೊಳ್ಳಿ ಹೋಗ್ತಾರೆ ಸರ್. ಹೋಗ್ತಾರೆ ಸರ್. ಶ್ರೀ ಕನ್ಸಲ್ಟೆನ್ಸಿ ಸರ್. ಓಕೆ, ಡೈಲಿ ತಗೊಂಡ್ ಹೋಗ್ಬೇಕಲ್ವಾ ಆಸ್ ಪರ್ ರೂಲ್? ಹೌದು ಸರ್, ತಗೊಂಡ್ ಹೋಗ್ತಾರೆ ಸರ್. ಮ್ಯಾಕ್ಸಿಮಮ್ ಎಷ್ಟು ಅವರ್ ಇಟ್ಕೊಬಹುದು? 48 ಅವರ್ಸ್ ಸರ್. 48 ಅವರ್ಸ್. ಓಕೆ, 48 ಅವರ್ಸ್ ಆದ್ಮೇಲೆ ಏನಾಗುತ್ತೆ, ಅದೆಲ್ಲ ಆರ್ಗ್ಯಾನಿಕ್ ಐಟಮ್ಸ್ ಇರುತ್ತಲ್ಲ ಎಲ್ಲ ಕೊಳ್ತೋಗಿ ನಿಮಗೆ ನ್ಯೂಸೆನ್ಸ್ ಆಗುತ್ತೆ, ಮತ್ತೆ ಪೇಷಂಟ್ಸ್ ಸಹಿತ ತೊಂದರೆ ಆಗುತ್ತೆ, ನಿಮ್ ಸುತ್ತಮುತ್ತ ಕ್ಲೈಮೇಟ್ ಗೂ ತೊಂದರೆ ಆಗುತ್ತೆ. ಆಸ್ ಪರ್ ರೂಲ್ ದೇ ಹ್ಯಾವ್ ಟು ಕಲೆಕ್ಟ್ ಡೈಲಿ ಆರ್ ಮ್ಯಾಕ್ಸಿಮಮ್ ಬೈ 48 ಅವರ್ಸ್. ಓಕೆ, ಇನ್ನು ಕೆಲವೊಂದು ವೇಸ್ಟ್ ಹಾಸ್ಪಿಟಲ್ ಅಲ್ಲಿ ಲಿಕ್ವಿಡ್ ವೇಸ್ಟ್ ಜನರೇಟ್ ಆಗುತ್ತೆ. ಅದನ್ನ ನಾವು ಡೈರೆಕ್ಟ್ ಲಿಕ್ವಿಡ್ ನೆಲ್ಲ ಬಿನ್ನಿ ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಲಿಕ್ವಿಡ್ ನ ನಾವು ಯೂಶಲಿ ಈಗ ಲ್ಯಾಬ್ ಅಲ್ಲಿ ಇರ್ಬೋದು, ಇಲ್ಲ ಲೇಬರ್ ರೂಮ್ ಅಲ್ಲಿ ಇರ್ಬೋದು, OT ಇರ್ಬೋದು, ಅದನ್ನ ಕಾಮನ್ ಆಗಿ ನಾವು ಮುಂಚೆ ಏನ್ ಮಾಡ್ತಿದ್ರು, ಡ್ರೈನ್ ಮಾಡ್ತಿದ್ವಿ ಜನರಲ್ ಡ್ರೈನೇಜ್ಗೆ. ಈಗ ಡ್ರೈನ್ ಮಾಡೋ ಮುಂಚೆ ಅದನ್ನ ಸ್ವಲ್ಪ ಡಿಸ್ಇನ್ಫೆಕ್ಟ್ ಮಾಡಿ ನೆಕ್ಸ್ಟ್ ಡ್ರೈನ್ ಮಾಡ್ಬೇಕು. ಓಕೆ, ಏನೇನ್ ಮಾಡ್ತೀರಾ, ನಮ್ಮ PHC ಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಈಸಿ ಟೆಕ್ನಿಕ್ ಇದೆ, ಅಪ್ರೋಪ್ರಿಯೇಟ್ ಟೆಕ್ನಾಲಜಿ. ಈಗ ನಾವು ನಿಮ್ ಸಿಂಕ್ ಇಂದ ಹೋಗೋ ಜನರಲ್ ವೇಸ್ಟ್ ಡ್ರೈನ್ ಆಗ್ತಿದ್ದ ಇದನ್ನ
ಒಂದು ಬೈಪಾಸ್ ತರ ಇಲ್ಲಿ ಈ ಕಂಟೈನರ್ ಅಲ್ಲಿ 1% ಹೈಪೋಕ್ಲೋರೈಡ್ ಸೊಲ್ಯೂಷನ್ ಇರುತ್ತೆ. ಅಲ್ಲಿ ಹೋಗಿ ನೆಕ್ಸ್ಟ್ ಕಾಂಟ್ಯಾಕ್ಟ್ ಪೀರಿಯಡ್ ಆದ್ಮೇಲೆ ಮಿನಿಮಮ್ ಸ್ವಲ್ಪ 20 ಮಿನಿಟ್ಸ್ ಇರಬೇಕು. ಆದ್ಮೇಲೆ ಅದು ನೆಕ್ಸ್ಟ್ ಜನರಲ್ ಡ್ರೈನೇಜ್ ಹೋಗ್ಲಿಕ್ಕೆ ನೀವು ಈ ರೀತಿ ವ್ಯವಸ್ಥೆ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಡೈರೆಕ್ಟೆಡ್ ಡ್ರೈನಿಂಗ್ ಬಿಟ್ರೆ ಮತ್ತೆ ಅಗೇನ್ ಕ್ಲೈಮೇಟ್ ಗೆ ತೊಂದ್ರೆ. ಆಗ ಇದು ಈಸಿ ಟೆಕ್ನಿಕ್. ಬಟ್ ಲಾರ್ಜ್ ಹಾಸ್ಪಿಟಲ್ ಇದು ಮಾಡ್ಲಿಕ್ಕೆ ಕಷ್ಟ. ಲಾರ್ಜ್ ಹಾಸ್ಪಿಟಲ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಮೆಡಿಕಲ್ ಕಾಲೇಜಲ್ಲೆಲ್ಲ ETP ಇರುತ್ತೆ. ಓಕೆ, ಮತ್ತೆ ಡೈಲಿ ಸೊಲ್ಯೂಷನ್ ನೀವು ಡೈಲಿ ಪ್ರಿಪೇರ್ ಮಾಡಿ ಬಳಕೆ ಮಾಡಬೇಕು. ಅದ್ರ ಜೊತೆಗೆ ಈಗ ಒಂದು ನೀವು ಎಲ್ಲಿ ಪ್ರೊಡ್ಯೂಸ್ ಮಾಡಿದ್ರಿ, ಸೆಗ್ರಿಗೇಷನ್ ಸೋರ್ಸ್ ಆಯ್ತು, ಇಂಟ್ರಿಮ್ ಸ್ಟೋರೇಜ್ ಆಯ್ತು, ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಟ್ರೀಟ್ಮೆಂಟ್ ಅಂಡ್ ಡಿಸ್ಪೋಸಲ್ ಆಯ್ತು. ಓಕೆ, ಇದು ಕಾಮನ್. ಮತ್ತೆ ಕೆಲವೊಂದು ನಮ್ಮ ರೂಟೀನ್ ಆಗಿ ಏನೇನ್ ನಮ್ದು ಹೆಲ್ತ್ ಸಿಸ್ಟಮ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಈ ಬಯೋಮೆಡಿಕಲ್ ವೇಸ್ಟ್ ನ ಮ್ಯಾನೇಜ್ ಮಾಡ್ಲಿಕ್ಕೆ ನಾವು ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಸ್ಟೆಪ್ಸ್ ಇದೆ. ಮುಖ್ಯವಾಗಿ ನಮ್ಮ ಆಕ್ಯುಪೇಷನಲ್ ಹೆಲ್ತ್ ಅಂಡ್ ಸೇಫ್ಟಿ ನಾವು ಹ್ಯಾಂಡಲ್ ಮಾಡೋರಲ್ವಾ, ನಮಗೆ ಇದರಿಂದ ರಿಸ್ಕ್ ಆಗ್ಬಾರ್ದು. ಹಾಗಾಗಿ ನಾವು ಅದನ್ನ ತಡೆಗಟ್ಟಲಿಕ್ಕೆ ನಾವು ಪ್ರತಿ ನಮ್ಮ ಎಲ್ಲ ಹೆಲ್ತ್ ಕೇರ್ ವರ್ಕರ್ಸ್ಗೆ ಆನ್ಯುವಲ್ ಹೆಲ್ತ್ ಅಪ್ರೈಸಲ್ ಅಂದ್ರೆ ಎಲ್ಲ ಮಾಡ್ಬೇಕಾಗುತ್ತೆ. ರೂಟೀನ್ ಹೆಲ್ತ್ ಚೆಕ್ಅಪ್ಸ್ ಮತ್ತೆ ಕೆಲವೊಂದು ಇಮ್ಯುನೈಸೇಷನ್ ವ್ಯಾಕ್ಸಿನೇಷನ್ ತಗೊಳ್ಬಹುದು. ಟೆಟನಸ್ ಮತ್ತೆ ಹೆಪಟೈಟಿಸ್ ಬಿ, ಯಾಕಂದ್ರೆ ನೀಲ್ ಸ್ಟಿಕ್ ಇಂಜುರಿ ಆಗ್ತಾ ಇರುತ್ತೆ ಕಾಮನ್ ಆಗಿ. ಅದನ್ನ ತಡೆಗಟ್ಟಲಿಕ್ಕೆ ನಾವು ಅಲ್ಲಿಂದ ಬರೋ ಕಾಯಿಲೆಗಳು ಟೆಟನಸ್ ಮತ್ತೆ ಹೆಪಟೈಟಿಸ್ ನಾವು ಪ್ರಿವೆಂಟ್ ಮಾಡಬಹುದು. ಮತ್ತೆ ಟ್ರೈನಿಂಗ್ ಆಫ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್. ಓಕೆ, ನಾನು ಯಾವಾಗೋ ಒಂದ್ಸರಿ 2010 ಅಲ್ಲಿ ತಗೊಂಡಿದ್ದೆ, ಸರ್ಟಿಫಿಕೇಟ್ ಇದೆ, ನಾನು ಅದನ್ನೇ ಫಾಲೋ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಈಗ ರೂಲ್ ಚೇಂಜ್ ಆಗಿದೆ, ಕ್ಯಾಟಗರಿ ಚೇಂಜ್ ಆಗಿದೆ. ಹಾಗಾಗಿ ನೀವು ಟ್ರೈನಿಂಗ್ ಆಗ್ತಾ ಇದ್ರೆ ನಿಮಗೆ ಅಪ್ಡೇಟ್ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಯಾರು ತಪ್ಪು ಮಾಡ್ಕೊಂತಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಯಾರು ಗೊತ್ತಿರಲ್ಲ ಅವ್ರನ್ನ ಈಗ ತಪ್ಪಾಗಿ ಕಲ್ತಿರ್ತಾರೆ, ಅದು ಊಟ ಹಿಂಗ್ ಮಾಡೋಬಲ್ಲ ಹಿಂಗ್ ಮಾಡೋದು ಕಲ್ತಿರ್ತಾರೆ, ನೀವು ಒಂದ್ ಸರಿ ಮಾಡ್ಬೇಕು, ಹಿಂಗ್ ಮಾಡಿ ಅಂತ ಹೇಳ್ಕೊಡ್ಬೇಕು. ಆ ರೀತಿ ಯಾರು ತಪ್ಪಾಗಿ ಈಗ ಎಲ್ಲೋ ಹಾಕೋದನ್ನ ಬ್ಲೂಗ್ ಹಾಕ್ತಿರ್ತಾರೆ, ಬ್ಲೂ ಹಾಕೋದನ್ನ ಎಲ್ಲೋ ಹಾಕ್ತಿರ್ತಾರೆ. ಅವಾಗ ಏನಾಗುತ್ತೆ, ನೆಕ್ಸ್ಟ್ ಟ್ರೀಟ್ ಮಾಡ್ಲಿಕ್ಕೆ ತುಂಬಾ ತೊಂದರೆ ಆಗುತ್ತೆ. ಹಾಗಾಗಿ ಅದನ್ನ ತಪ್ಪನ್ನ ಅನ್ಲರ್ನ್ ಮಾಡಿ ರೀಲರ್ನ್ ಮಾಡ್ಕೋಬೇಕು. ಅದನ್ನ ಇಂಪಾರ್ಟೆಂಟ್ ಸ್ಟೆಪ್. ಅದಕ್ಕೆ ಟ್ರೈನಿಂಗ್ ಈಸ್ ಅ ಬೆಸ್ಟ್ ಮೆಥಡ್. ಓಕೆ, ಅದ್ರ ಜೊತೆಗೆ ರೆಕಾರ್ಡ್ಸ್ ಮತ್ತೆ ಇಂಜುರಿ ರಿಜಿಸ್ಟರ್ಸ್ ಮೇಂಟೈನ್ ಮಾಡಬೇಕು. ಕೆಲವೊಂದು ಇಂಜುರಿ ರೆಕಾರ್ಡ್, ನೀಡಿಸ್ಟಿಕ್ ಇಂಜುರಿ ಇರ್ಬೋದು, ಇಲ್ಲ ಇತರೆ ಇಂಜುರಿ ಇರ್ಬೋದು, ಅವನ್ನ ಮತ್ತೆ ಆಕ್ಸಿಡೆಂಟ್ ರಿಜಿಸ್ಟರ್ಸ್ ಅವನು ಸಹಿತ ನಿಮ್ಮ ಈ ಕಾಯಕಲ್ಪ NQS ಅದರಲ್ಲಿ ಇದೆಯಲ್ಲ ಲಕ್ಷ್ಯದಲ್ಲಿ, ಇವು ಇಂಪಾರ್ಟೆಂಟ್ ಸ್ಟೆಪ್. ಜಸ್ಟ್ ನೀವು ಬುಕ್ ಇಡೋದಲ್ಲ, ಇದನ್ನ ಮೇಂಟೈನ್ ಮಾಡ್ತಿರ್ಬೇಕು. ಮತ್ತೆ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಇದಕ್ಕೆ HACC ಕಮಿಟಿ ಅಂತ ಇರುತ್ತೆ, ಹಾಸ್ಪಿಟಲ್ ಇನ್ಫೆಕ್ಷನ್ ಕಂಟ್ರೋಲ್ ಕಮಿಟಿ. ಅದ್ರ ಜೊತೆಗೆ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಮಿಟಿನೂ ಇನ್ಕ್ಲೂಡ್ ಮಾಡಬಹುದು, ಇಲ್ಲ ಸಪರೇಟ್ ಆಗಿ ಕಮಿಟಿ ಮಾಡಬಹುದು. ಮತ್ತೆ ನಿಮ್ಮ ರೂಟೀನ್ ಮೀಟಿಂಗ್ಸ್ ಅಲ್ಲಿ ಅದಕ್ಕೆ ಮಿನಿಟ್ಸ್ ಮೇಂಟೈನ್ ಮಾಡಿ, ಪ್ರೊಸೀಡಿಂಗ್ಸ್ ಎಲ್ಲ ಮಾಡಿ, ಏನಾದ್ರು ತೊಂದರೆ ಇದ್ರೆ ಅಲ್ಲೇ ಸಾಲ್ವ್ ಮಾಡ್ಲಿಕ್ಕೆ, ಮತ್ತೆ ನಿಮ್ಗೆ ಏನಾದ್ರು ನೆಕ್ಸ್ಟ್ ಅನುಕೂಲ ಏನಾದ್ರು ಬೇಕು ಅಂದ್ರೆ ಅಲ್ಲಿ ಆ ಮೀಟಿಂಗ್ ಮೂಲಕ ನೀವು ನೋಟ್ ಮಾಡ್ಕೊಂಡ್ರೆ ನಿಮಗೆ ಮ್ಯಾನೇಜ್ಮೆಂಟ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಬಯೋಮೆಡಿಕಲ್ ವೇಸ್ಟ್. ನಮ್ಮ ಹಾಸ್ಪಿಟಲ್ ಇನ್ನು ಕೆಲವೊಂದು ವೇಸ್ಟ್ ಜನರೇಟ್ ಆಗುತ್ತೆ, ಅಂದ್ರೆ ಆ ವೇಸ್ಟ್ ಗೆ ಸಪರೇಟ್ ಆಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಬೇರೆ ಬೇರೆ ರೂಲ್ ಇದೆ. ಈಗ ಈ ವೇಸ್ಟ್ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಏನಾದ್ರು ಎಲೆಕ್ಟ್ರಾನಿಕ್ ಐಟಮ್ಸ್ ವೇಸ್ಟ್ ಆಗೋದಿದ್ರೆ ಅದನ್ನ ನೀವು BMW ಜೊತೆ ಸೆಗ್ರಿಗೇಟ್ ಮಾಡಂಗಿಲ್ಲ, ಅದಕ್ಕೆ ಸಪರೇಟ್ ಈ ವೇಸ್ಟ್ ರೂಲ್ ಅಂತ ಇದೆ. ಅದೇ ರೀತಿ ಹಜಾರ್ಡಸ್ ಐಟಮ್ಸ್ ಇದೆ, ಅದಕ್ಕೆ ಹಜಾರ್ಡಸ್ ಅಂಡ್ ಅದರ್ ವೇಸ್ಟ್ ಅಂತ ಇದೆ ರೂಲು. ಮತ್ತೆ ರೇಡಿಯೋ ಆಕ್ಟಿವ್ ವೇಸ್ಟ್, ರೇಡಿಯಾಲಜಿ ಅಲ್ಲಿಂದ ಕೆಲವೊಂದು ವೇಸ್ಟ್ ಜನರೇಟ್ ಆಗುತ್ತಲ್ಲ, ಅದನ್ನು ಸಹಿತ ಹ್ಯಾಂಡಲ್ ಮಾಡ್ಲಿಕ್ಕೆ ಬೇರೆ ರೂಲ್ ಇದೆ, ಅದನ್ನ ನೀವು ಗೊತ್ತಿರಬೇಕು. ಓಕೆ, ನಾ ಈಗಾಗಲೇ ಹೇಳ್ದಂಗೆ ಬಯೋಹಜಾರ್ಡ್ ಸಿಂಬಲ್ ಅದ್ರ ಜೊತೆ ನೀವು ವೇಸ್ಟ್, ಶಾರ್ಪ್ ವೇಸ್ಟ್ ಅಂತ ಇದ್ರೆ ಇನ್ನು ಈಸಿ ಸೆಗ್ರಿಗೇಟ್ ಮಾಡ್ಲಿಕ್ಕೆ. ಗ್ಲಾಸ್ ವೇಸ್ಟ್ ಅದರ ಇದ್ರೆ ನಿಮಗೆ ಸೆಗ್ರಿಗೇಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ನೀವು ಮತ್ತೆ ಹ್ಯಾಂಡಲ್ ಮಾಡೋರು ಆದಷ್ಟು ನೀವು ಎಲ್ಲಾ ರೀತಿಯ ಆಕ್ಯುಪೇಷನಲ್ ಸೇಫ್ಟಿನ ಸ್ಟ್ಯಾಂಡರ್ಡ್ ಟೆಕ್ನಿಕ್ಸ್ ನಾವು ಫಾಲೋ ಮಾಡ್ಬೇಕಾಗುತ್ತೆ. ನಮ್ಮ ಈ ಕೋವಿಡ್ ಇಂದ ಗೊತ್ತಾಗಿದೆ ಎಲ್ಲರಿಗೂ ಅದ್ರ ಇಂಪಾರ್ಟೆನ್ಸ್ ಏನು ಅಂತ. PPE ಕಿಟ್ಸ್ ಹೇಗೆ ಬಳಕೆ ಮಾಡ್ಬೇಕು, ಯಾವ ರೀತಿ ಮಾಡ್ತಾ ಇದೀವಿ, ಮುಂಚೆ ಅದ್ ಮಾಡ್ತಾ ಇರೋ ಮುಂಚೆ ಏನೇನ್ ನಮ್ಗೆ ತೊಂದರೆ ಆಗ್ತಿತ್ತು ಅದೆಲ್ಲ ಗೊತ್ತು ನಿಮಗೆ. ಇದನ್ನ ಕರೆಕ್ಟ್ ರೀತಿ ಫಾಲೋ ಮಾಡ್ಬೇಕು. ಓಕೆ, ಈಗ ಒಬ್ಬ ಟ್ರಾಲಿ ಈಗ ಯೂಸ್ ಮಾಡೋನು ಅವನು ಸ್ಟೋರೇಜ್ ಏರಿಯಾ ತಗೊಂಡ್ ಹೋಗ್ತಿರ್ತಾನಂದ್ರೆ ಟ್ರಾಲಿ ಇಲ್ಲಿ ಕವರ್ ಆಗಿರೋ ಬಿನ್ ಇರ್ಬೇಕು, ಮತ್ತೆ ಅವನು ಗ್ಲೌ ಹಾಕೊಂಡಿದ್ದಾನೆ, ಮಾಸ್ಕ್ ಹಾಕೊಂಡಿದ್ದಾನೆ, ಅವನಿಗೆ ಎಕ್ಸ್ಪೋಸ್ ಆಗೋ ಸಾಧ್ಯತೆ ತುಂಬಾ ಕಮ್ಮಿ. ಆದ್ರಿಂದ ನೀವು ಸರಿಯಾದ ರೀತಿ PPE ಕಿಟ್ ನ ಬಳಕೆ ಮಾಡೋದು ಕಲ್ತು ಪ್ರಾಕ್ಟೀಸ್ ಮಾಡ್ಕೊಬೇಕು. ಮತ್ತೆ ದೇರ್ ಶುಡ್ ಬಿ ಒನ್ ಸಪರೇಟ್ ಡೆಡಿಕೇಟೆಡ್ ಸ್ಟೋರೇಜ್ ಏರಿಯಾ ವಿತಿನ್, ಲೈಕ್ ಫಾರ್ ಇಂಟ್ರಿಮ್ ಸ್ಟೋರೇಜ್, ಲಾಂಗ್ ಟರ್ಮ್ ಗಲ್ಲ ಈ ರೀತಿ ಸಪರೇಟ್ ಇರಬೇಕು. ಮತ್ತೆ ಅಲ್ಲಿ ಸಹಿತ ಒಳಗಡೆ ಎಷ್ಟು ವೇಸ್ಟ್ ಬಂದಿದೆ, ಎಲ್ಲೋ ಎಷ್ಟು ಬಂದಿದೆ, ರೆಡ್ ಎಷ್ಟು ಬಂದಿದೆ ಅಂತ ನೋಡಿ ಬಾರ್ಕೋಡ್ ಅಲ್ಲಿ ನೀವು ರೆಕಾರ್ಡ್ಮೆಂಟ್ ಲೇಬಲ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಮ್ಯಾನೇಜ್ಮೆಂಟ್ ಗೆ ಸಹಾಯ ಆಗುತ್ತೆ. ಈ ವ್ಯಕ್ತಿ ನೋಡಿ ಎಲ್ಲ PPE ಕಿಟ್ ಹಾಕೊಂಡಿದ್ದಾರೆ, ಇವರಿಗೆ ಎಕ್ಸ್ಪೋಜರ್ ತುಂಬಾ ಕಮ್ಮಿ ಆಯ್ತು ಇಲ್ಲಿ.
ಮತ್ತೆ ನೀವು ತಗೊಂಡೋಗಿರೋ ವೇಸ್ಟ್ ಸಹಿತ ಇಲ್ಲಿ ಸ್ಟೋರ್ ಮಾಡ್ಲಿಕ್ಕೆ ಟೆಂಪರರಿ ಸ್ಟೋರೇಜ್ ಅಲ್ಲಿ ಸಪರೇಟ್ ಕಲರ್ ಕೋಡೆಡ್ ಏರಿಯಾ ಇರಬೇಕು. ಇದು ಸಹಿತ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಓಕೆ, ಕೆಲವೊಂದ್ ಕಡೆ ಮಾಡಕ್ ಆಗಲ್ಲ ಅಂದ್ರೆ ಈ ರೀತಿ ಶಾಪ್ ಮ್ಯಾನೇಜ್ಮೆಂಟ್ ವೇಸ್ಟ್ ಪಿಟ್ ಹಾಕೊಬಹುದು. ಅದು ಯು ಟು ಟೇಕ್ ಪರ್ಮಿಷನ್ ಫ್ರಮ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಅಪ್ರಾಪ್ರಿಯೇಟ್ ಆಗಿ ಏನ್ ಇಂಜಿನಿಯರಿಂಗ್ ಮೆಥಡ್ಸ್ ಯೂಸ್ ಮಾಡೋಕೆ ಅದನ್ನ ಮಾಡಿ ಈ ರೀತಿ ಬಿಲ್ಡ್ ಮಾಡ್ಬೇಕಾಗುತ್ತೆ. ಓಕೆ, ಮತ್ತೆ ಸಾಲಿಡ್ ವೇಸ್ಟ್ ಅಗೇನ್ ಹಸಿ ಕಸ ಮತ್ತೆ ಒಣ ಕಸನ ಸಪರೇಟ್ ಆಗಿ ಸೆಗ್ರಿಗೇಟ್ ಮಾಡೋದು ಹೇಳ್ಕೊಡ್ಬೇಕು ಪೇಷಂಟ್ಸ್ ಗೆ. ಅಲ್ಲಿ ಲೇಬಲ್ ಹಾಕೋದು, ಎಜುಕೇಶನ್ ಈಸಿ ಮೆಟೀರಿಯಲ್ಸ್ ಹಾಕ್ಬೇಕು. ಅದೆಲ್ಲ ಬಳಕೆ ಮಾಡಿದ್ರೆ ನೀವು ಮುಂದೆ ಅದನ್ನ ವೇಸ್ಟ್ ನ ಸರಿಯಾದ ರೀತಿ ನಾವು ಹ್ಯಾಂಡಲ್ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಓಕೆ, ಏನಾದ್ರು ಡೌಟ್ಸ್ ಇದೆಯಾ? ಕೇಳಿ, ಏನಾದ್ರು ಡೌಟ್ಸ್ ಇದ್ರೆ. ಹಲೋ ಸರ್, ನಮಸ್ಕಾರ ಸರ್. ಹಾ ಹೇಳಿ. ನಮಸ್ತೆ ಸರ್, ಇದು ಸೂರ್ಯಕುಮಾರ್ ಅಂತ ಕಾಲ್ಸ್ಬರ್ಗ್ ಇಂದ ಸರ್. ಇದು ವೇಸ್ಟ್ ಬಯೋಮೆಡಿಕಲ್ ವೇಸ್ಟ್ ಡಿಸ್ಪೋಸಲ್ ಆಲ್ ವೇಸ್ಟ್ 48 hours ಅಲ್ಲೇ ಡಿಸ್ಪೋಸ್ ಆಗಬೇಕಾ ಸರ್? ಬಯೋಮೆಡಿಕಲ್ ವೇಸ್ಟ್ ಏನಿದೆ ಅದೆಲ್ಲ 48 hours ಒಳಗೆ ತಗೊಂಡೋಗ್ಬೇಕು. ಓಕೆ, ಸೊ ತಗೊಂಡ್ ಹೋಗಿಲ್ಲ ಅಂದ್ರೆ ಓಕೆ, ನೀವು MOU ಮಾಡ್ಕೊಂಡಿರ್ತೀರಲ್ವಾ ಅವ್ರ ಜೊತೆ, ನೀವು ಅವ್ರ ಬೈಂಡಿಂಗ್ ತಗೊಂಡೋಗ್ಲೇಬೇಕು. ತಗೊಂಡೋಗಿಲ್ಲ ಅಂದ್ರೆ ನೀವು ಅಫಿಷಿಯಲ್ ಕಮ್ಯುನಿಕೇಟ್ ಮಾಡಿ, ಅವರಿಗೆ ಇರ್ಬೋದು ಇಲ್ಲ ನಿಮ್ಮ ಹೈಯರ್ ಅಥಾರಿಟೀಸ್ಗೆ. ಕಮ್ಯುನಿಕೇಟ್ ಮಾಡಿದ್ರೆ ಅವರಿಗೆ ನೀವೇನೋ ತಪ್ಪು ಮಾಡಿದ್ರೆ ನಿಮ್ಗೂ ಸಹಿತ ಫೈನ್ ಇಲ್ಲ ಅಪ್ ಟು ಇದೆಲ್ಲ ಇರುತ್ತೆ, ಲೀಗಲ್ ಆಕ್ಷನ್ಸ್ ಎಲ್ಲ ಇರುತ್ತೆ. ಅದೇ ರೀತಿ ಅವ್ರ ಮೇಲೆ ಇರುತ್ತೆ. ತಗೊಂಡ್ ಹೋಗ್ಲೇಬೇಕು ನೀವು. ಬಟ್ ಹಂಗೆ ಸುಮ್ನೆ ತಗೊಂತಿಲ್ಲ, ಬಾಯಲ್ಲಿ ಹೇಳಿದ್ರೆ ತಗೊಂತಿಲ್ಲ ಅಂದ್ರೆ ಫಸ್ಟ್ ಒಂದ್ 2-3 ಸರಿ ಹೇಳಿ. ಆಗಿಲ್ಲ ಅಂದ್ರೆ ಅಫಿಷಿಯಲ್ ಕಮ್ಯುನಿಕೇಟ್ ಮಾಡಿ, ಹೈಯರ್ ಅಥಾರಿಟೀಸ್ ಇರಬೇಕು. ಅವಾಗ ಅವರು ಲೀಗಲಿ ಬೈಂಡ್, ಅವರು ತಗೊಂಡು ಹೋಗ್ಲೇಬೇಕು ಅವರು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. Shivraj, can I just add on to what the question was? ಒಂದು ನಿಮ್ ಪ್ರಶ್ನೆ ಹೇಳ್ತಿರೋದು ದಿನ ತಗೊಂಡೋಗ್ಬೇಕಾ 48 hours ಅಲ್ವಾ? ಅದು ರೂಲ್ಸ್ ಪ್ರಕಾರ ಕರೆಕ್ಟ್ ಸರ್ ಹೇಳ್ತಿರೋದು. ಒಂದು ನಿಮ್ ಡೌಟ್ ಬರೋದು ಎಸ್ಪೆಷಲಿ ಶಾರ್ಪ್ ವೇಸ್ಟ್ ದಟ್ ಮೇ ನಾಟ್, ನಿಮ್ದು ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಇಟ್ ಮೇ ನಾಟ್ ಬಿ ಏಬಲ್ ಟು ಕಲೆಕ್ಟ್ ಎವ್ರಿ ಡೇ ಆರ್ ಆಲ್ಟರ್ನೇಟ್ ಡೇ. ಅದನ್ನ 3-4 ಫಿಲ್-ಅಪ್ ಆದ್ಮೇಲೆ ಹ್ಯಾಂಡ್ ಓವರ್ ಮಾಡ್ಬೋದು. ಆತರ ಕ್ಲಾಸ್ ಮಾಡ್ಕೋಬೋದಾ ಮೇಡಮ್? ಸೊ ಇನ್ ಕೇಸ್ ಇಲ್ಲದ್ರೆ ಇಟ್ಸ್ ನಾಟ್ ಪ್ರಾಕ್ಟಿಕಲಿ ಫೀಸಿಬಲ್ ಅಲ್ಲ. ದಿನ ನೀವು ಡಬ್ಬಾ ಕೊಡ್ತಾ ಇದ್ರೆ ಎಲ್ಲಿಂದ ತರ್ತಿರೋ ರಿಸೋರ್ಸಸ್ ಇರಲ್ಲ. ಅಂದ್ರೆ ನಿಮ್ದು ಕಂಟೈನರ್ ಏನಿದೆಯೋ ಅದು ಪಂಚರ್ ಪ್ರೂಫ್, ಲೀಕ್ ಪ್ರೂಫ್, ಟ್ಯಾಂಪರ್ ಪ್ರೂಫ್ ತರ ಇರ್ಬೇಕು. ಸೊ ದಟ್ ಸ್ಪಿಲ್ ಆಗದೆ ಇರೋ ತರ ಅಥವಾ ಬೇರೆ ಏನು ಮಾಡದೆ ಇರುತ್ತೆ. ಓಕೆ, ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್. ಅದಕ್ಕೆ ಬೆಸ್ಟ್ ಪ್ರಾಕ್ಟೀಸ್ ನಮ್ದು ಹಳೇದಿತ್ತಲ್ಲ, ಹೈಪೋಕ್ಲೋರೈಡ್ ಸೊಲ್ಯೂಷನ್ ಹಾಕೋದು 1%, ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ರೆ ನೋ ಹಾರ್ಮ್ ಆಕ್ಚುಲಿ. ಅದು ಓಕೆ, ಸೊ 1% ಹೈಪೋಕ್ಲೋರೈಡ್ ಹಾಕಿದ್ರೆ ಎಷ್ಟು ದಿನ ಮ್ಯಾಕ್ಸಿಮಮ್ ಎಷ್ಟು ದಿನ ಸ್ಟೋರ್ ಮಾಡಬಹುದು ಮೇಡಮ್? ಅಲ್ಲಲ್ಲ, ನೀವ್ ಏನ್ ಮಾಡ್ಬೋದು, 1% ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಅದಕ್ಕೆ ಹಾಕಿ ಇಟ್ಬಿಡಿ. ಅದೇನಾಗುತ್ತೆ, ಮೆಟಲ್ ಅಲ್ವಾ, ಅದು ಸ್ವಲ್ಪ ಡಿಸ್ಇನ್ಫೆಕ್ಟ್ ಆಗುತ್ತೆ, ಮತ್ತೆ ರಸ್ಟ್ ಹಿಡಿಯುತ್ತೆ, ಯಾರು ಯೂಸ್ ಮಾಡಕ್ಕೂ ಆಗಲ್ಲ. ಸ್ವಲ್ಪ ಇನ್ಫೆಕ್ಷನ್ ಲೋಡು ಕಮ್ಮಿ ಆಗುತ್ತೆ. ಆ ತರ ಎಸ್ಪೆಷಲಿ 48 hours ಈ ಕೊಳ್ತೋಗೋ ತರ ವೇಸ್ಟ್ ಇರುತ್ತಲ್ಲ ನಿಮ್ಗೆ, ಎಸ್ಪೆಷಲಿ ಎಲ್ಲೋ ವೇಸ್ಟ್, ಆರ್ಗ್ಯಾನಿಕ್, ಸಾಯಿಲ್ ವೇಸ್ಟ್, ಈ ತರದನ್ನ ಡೆಫಿನೆಟ್ ಆಗಿ 48 hours ಒಳಗೆ ನಾವು ಖಾಲಿ ಮಾಡ್ಬೇಕಾಗುತ್ತೆ. ಪ್ಲಾಸ್ಟಿಕ್ ವೇಸ್ಟ್ ಎಲ್ಲ, ಯಾಕಂದ್ರೆ ಅದು ಒಂದು ಹೇಳ್ದಂಗ್ ಕೊಳ್ತೋಗಿ ಎನ್ವಿರಾನ್ಮೆಂಟ್ ಎಫೆಕ್ಟ್ ಆಗ್ಬೋದು, ಅಥವಾ ಇನ್ಯಾರು ರೀಯೂಸ್ ಮಾಡೋದು ನಮ್ಗೆ ತೊಂದರೆ ಆಗೋದ್ರಿಂದ ತಗೊಂಡ್ ಹೋಗ್ಬೇಕವಲ್ಲ. ಈ ಗ್ಲಾಸ್ ಆಂಪ್ಯೂಲ್ಸ್ ಇವೆಲ್ಲನೂ ಆಕ್ಚುಲಿ ಕಂಟಾಮಿನೇಟೆಡ್ ಇಲ್ಲ, ಮತ್ತೆ ಶಾರ್ಪ್ಸ್ ನ ನೀವು ಒಟ್ಟಿಗೆ ಕೊಟ್ರು ಕೊಡ್ಬೋದು, ಏನ್ ತೊಂದ್ರೆ ಇಲ್ಲ. ಆಕ್ಚುಲಿ ರೂಲ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ, ಬಟ್ ನಾವ್ ಯಾವಾಗ್ಲೂ ಏನ್ ಮಾಡ್ಬೇಕು, ನಮ್ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕು. ಅಪಾರ್ಟ್ ಫ್ರಮ್ ರೂಲ್ಸ್, ಯಾವ್ದು ನಮ್ಗೆ ಫೈನಲ್ ಆಗಿ ನಮಗೂ ಎಫೆಕ್ಟ್ ತೊಂದರೆ ಕೊಡಬಾರ್ದು, ಎನ್ವಿರಾನ್ಮೆಂಟ್ಗೂ ಎಫೆಕ್ಟ್ ಆಗ್ತಾ ರೀತಿ ನಾವು ಮ್ಯಾನೇಜ್ ಮಾಡ್ಬೇಕು. ಶೂರ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಶಿವರಾಜ್, ಸಾರಿ ಟು ಕಮ್ ಇನ್. ಇಲ್ಲ, ಬೇರೆ ಡೌಟ್ ಇದೆ ಯಾರ್ದಾರು? ಸರ್, ಬ್ಲೂ ಮತ್ತೆ ವೈಟ್ ಇದು ಫೈನಲ್ ಟ್ರೀಟ್ಮೆಂಟ್ ಪ್ರೋಸೆಸ್ ಏನಿಲ್ಲ ಸರ್? ಫೈನಲ್ ಟ್ರೀಟ್ಮೆಂಟ್ ಅವರು ಇದನ್ನ ಅವರು ಅಂದ್ರೆ ಕಾಮನ್ ಜೊತೆ ಮಿಕ್ಸ್ ಮಾಡಂಗಿಲ್ಲ. ಅವರು ಶೆಡ್ಡಿಂಗ್ ಮಾಡಿ ಅದನ್ನ ಡೀಪ್ ಬರಿಯಲ್ ಇದ್ರಲ್ಲೇ ಇದ್ ಮಾಡ್ತಾರೆ, ಡಿಸ್ಪೋಸ್ ಮಾಡ್ತಾರೆ. ಅದ್ರ ಜೊತೆ ಕಾಂಕ್ರೀಟ್ ಈ ತರ ಹೇಳಿ. ಇದು ಬ್ಲೂನು ವೈಟ್ ಆಗಿ ಹೇಳಿದ್ದವರು. ಹಾ ಮ್ಯಾಮ್, ವೈಟ್ ಇದೆಯಲ್ಲ ಅದು ಮೆಟಲ್ ಶಾರ್ಪ್ಸ್. ಅದು ಎಲ್ಲ ನಮ್ ನೀಡಲ್ಸ್ ಅವೆಲ್ಲ ಹಾಕಿರ್ತೀವಿ. ಯೂಶಲಿ ಅದನ್ನ ಆಟೋಕ್ಲೇವ್ ಅಥವಾ ಮೈಕ್ರೋವೇವ್ ಡಿಸ್ಇನ್ಫೆಕ್ಷನ್ ಮಾಡ್ಬೇಕು. CTF ಅಲ್ಲಿ, CBDTF ಅಲ್ಲಿ
ಅದನ್ನ ಡಿಸ್ಇನ್ಫೆಕ್ಷನ್ ಮಾಡಿ ಅದನ್ನ ಶ್ರೆಡ್ ಮಾಡಿ ಕೊನೆಗೆ ಅದನ್ನ ಶಾರ್ಪ್ ಹಿಟ್ಟಿಗೆ ಹಾಕ್ಬೋದು, ಅಥವಾ ಏನ್ ಮಾಡ್ತಾರೆ ಸಿಮೆಂಟ್ ಅಲ್ಲಿ ಮಿಕ್ಸ್ ಮಾಡಿ ಎನ್ಕ್ಯಾಪ್ಸುಲೇಷನ್ ಅಂತ ಹೇಳ್ತೀವಿ, ಅದನ್ನ ಬ್ಲಾಕ್ ತರ ಮಾಡ್ಬೋದು. ಅಷ್ಟೇ, ಅಲ್ಲಿ ನಿಲ್ಲುತ್ತೆ ಅದ್ರದ್ದು ಪ್ರಾಸೆಸ್. ಈ ಗ್ಲಾಸ್ ಇದೆಯಲ್ಲ, ಬ್ಲೂ ಅಲ್ಲಿರೋ ಗ್ಲಾಸ್ ಮತ್ತೆ ಮೆಟಲ್ ಏನಿರುತ್ತೋ ಅದನ್ನು ಕೂಡ ಅಷ್ಟೇ ಡಿಸ್ಇನ್ಫೆಕ್ಷನ್ ಮಾಡಿದ್ಮೇಲೆ ಯೂಶಲಿ ಮೆಟಲ್ ಮತ್ತೆ ಗ್ಲಾಸ್ ನ ಸಪರೇಟ್ ಮಾಡ್ತಾರೆ. ಯೂಸ್ ಮ್ಯಾಗ್ನೆಟ್ ಯೂಸ್ ಮಾಡ್ಬಿಟ್ಟು ಮೆಟಲ್ ಎಲ್ಲ ಸಪರೇಟ್ ಮಾಡಿ ಅವೆರಡೂ ರೀಸೈಕ್ಲಿಂಗ್ ಕಳಿಸ್ತಾರೆ. ಅದು ಶೆಡ್ ಮಾಡಿ ರೀಸೈಕ್ಲಿಂಗ್. ಯಾಕಂದ್ರೆ ಇದು ಯಾಕೆ ಸಪರೇಟ್ ಮಾಡಿದಾರೆ ಅಂದ್ರೆ ಎರಡು ಪ್ರಾಸೆಸ್ ಸೇಮೆ, ಬಟ್ ರೀಸೈಕ್ಲಿಂಗ್ ಯೂನಿಟ್ ಏನಿರುತ್ತಲ್ಲ ಪ್ಲಾಸ್ಟಿಕ್ ಗೆ ಡಿಫ್ರೆಂಟ್ ಇರುತ್ತೆ, ಗ್ಲಾಸ್ ಮೆಟಲ್ ಗೆ ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ವೈಟ್ ಬ್ಲೂ ನ ಸಪರೇಟ್ ಮಾಡಿರೋದು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ವೈಟ್ ಮೆಟಲ್ ನ ಶಾರ್ಪ್ಸ್ ನ ರೀಸೈಕ್ಲಿಂಗ್ ಮಾಡಲ್ಲ, ಅದಕ್ಕೆ ಶಾರ್ಪ್ ಹಿಟ್ಟಿಗೆ ಹಾಕ್ತಾರೆ ಅಥವಾ ಎನ್ಕ್ಯಾಪ್ಸುಲೇಷನ್ ಬಿಟ್ಟು ಸಿಮೆಂಟ್ ಅಲ್ಲಿ ಮಿಕ್ಸ್ ಮಾಡಿ ಸೇಫ್ ಆಗಿ ಸ್ಟೋರ್ ಮಾಡ್ತಾರೆ. ಸದ್ಯದ ಪರಿಸ್ಥಿತಿ ಇಷ್ಟೇ, ನಮ್ಮ ನಾಲೆಜ್ ಪ್ರಕಾರ ಇಷ್ಟು ಆಪ್ಷನ್ಸ್ ಇರೋದು ನಮಗೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. I have one doubt, madam. If in case in-house incinerator is there, means can we make it in of biomedical waste? No. See, ನಿಮ್ದು in-house incinerator ಇದ್ರೆ ಫಸ್ಟ್ ಆಫ್ ಆಲ್ ರೂಲ್ಸ್ ನಿಮ್ದು 75 ಕಿಲೋಮೀಟರ್ ರೇಡಿಯಸ್ ಅಲ್ಲಿ CBWTF ಇದ್ರೆ ನೀವೆಲ್ಲ ವೇಸ್ಟ್ ಅಲ್ಲಿ ಕೊಡ್ಬೇಕು. ದಟ್ ಇಸ್ ದ ರೂಲ್ಸ್. ಇಫ್ ಇನ್ ಕೇಸ್ ನಮ್ CTF ಇಲ್ಲ ಅಥವಾ ನಿಮ್ಗೆ ಏನೋ ಬೇರೆ ಪ್ರಾಬ್ಲಮ್ ಇದೆ ನಾವೇ ಮ್ಯಾನೇಜ್ ಮಾಡ್ತೀವಿ ಅಂದ್ರೆ ಅದಕ್ಕೆ ನೀವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಪರ್ಮಿಷನ್ ತಗೊಂಡೇ ಆಪರೇಟ್ ಮಾಡ್ಬೇಕು. ಜಸ್ಟ್ ಹಾಗೆ ಮಾಡ್ಲಿಕ್ಕೆ ಬರಲ್ಲ. Fine, madam. Okay. Thanks, madam. ಮೇಡಮ್, ಇನ್ನೊಂದು ನಾವು ವೈಟ್ ಶಾರ್ಪ್ ಇನ್ಸ್ಟ್ರೂಮೆಂಟ್ಗೆ ಶಾರ್ಪ್ ಇನ್ಸ್ಟ್ರೂಮೆಂಟ್ಸ್ಗೆ ನಾವು ಸೆಂಟ್ರಲ್ ಲೈನ್ ಗೈಡ್ ವೈರ್ ಹಾಕ್ಬೋದಾ ಮೇಡಮ್? ಗೈಡ್ ವೈರ್ ಶಾರ್ಪ್ ಇರುತ್ತಾ? ಇಲ್ಲ ಮೇಡಮ್, ಅಷ್ಟು ಶಾರ್ಪ್ ಇಲ್ಲ, ಸ್ಪ್ರಿಂಗ್ ಟೈಪ್ ಇರುತ್ತೆ. ಮೆಟಾಲಿಕ್ ಇದಾಗುತ್ತೆ ಬ್ಲೂಗೆ. ಅದೇ ಬ್ಲೂ ಹಾಕ್ಬೇಕಾ ಅಥವಾ ಶಾರ್ಪ್ ಇನ್ಸ್ಟ್ರೂಮೆಂಟ್ಸ್ಗೆ ಹಾಕ್ಬೇಕಾ ಮೇಡಮ್? ಇವಾಗ ಏನ್ ಗೊತ್ತಾ, ಮೆಟಲ್ ಐಟಮ್ಸ್ ಆಗಲಿ ಏನೇ ಐಟಮ್ಸ್, ಎನಿಥಿಂಗ್ ವಿಚ್ ಇಸ್ ಶಾರ್ಪ್, ಆಕ್ಚುಲಿ ಯಾವ್ದು ನಮ್ಗೆ ಚುಚ್ಚೋ ಸಾಧ್ಯತೆ ಇರುತ್ತೆ, ನಿಮ್ಗೆ ಕನ್ಫ್ಯೂಷನ್ ಇದ್ರೆ ಶಾರ್ಪ್ ಹಾಕ್ಬಿಡಿ. ಯಾಕಂದ್ರೆ ನಮ್ದು ಸೇಫ್ಟಿನೂ ಫಸ್ಟ್ ಅಲ್ಲಿ ನೋಡ್ಕೊಡ್ಬೇಕು. ಆದ್ರಿಂದ ಈಗ ಇಂಟ್ಯಾಕ್ಟ್ ನೀಡಲ್ ಸಿರಿಂಜಿನ ನಾವೇನ್ ಮಾಡ್ತಿದೀವಿ, ಅದ್ರಲ್ಲಿ ಪ್ಲಾಸ್ಟಿಕ್ ಇರುತ್ತೆ, ನೀಡಲು ಇರುತ್ತೆ ಅಲ್ವಾ? ಹೌದು ಮೇಡಮ್. ನಾವು ಎಲ್ಲಿಗೆ ಹಾಕ್ತಾ ಇದೀವಿ ಅದನ್ನ? ಶಾರ್ಪ್ ವೇಸ್ಟ್ಗೆ. ಯಾಕಂದ್ರೆ ರೆಡ್ ಹಾಕಿದ್ರೆ ಅದು ಚುಚ್ಕೊಂಡು ಯಾರೋ ವರ್ಕರ್ಸ್ಗೆ ಚುಚ್ಬಹುದು. ಅದು ಆಕ್ಯುಪೇಷನಲ್ ಸೇಫ್ಟಿ ಮನ್ಸಲ್ಲಿ ಇಟ್ಕೊಂಡು ಅದಕ್ಕೆ ನಾವು ಅದನ್ನ ವೈಟ್ ಅಲ್ಲಿ ಹಾಕಿ ಅಂತ ಹೇಳಿದ್ರೆ, ಅದು ಬಿಕಾಸ್ ಇಟ್ಸ್ ಪಂಚರ್ ಪ್ರೂಫ್ ಕಂಟೈನರ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಆ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡಿ ವೈಟ್ಗೆ ಹಾಕ್ಬೋದು. ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ಯು. Thank you, Shivraj. Sorry, I came in. ಇಲ್ಲ ಮ್ಯಾಮ್. ಮತ್ತೆ ಏನಾದ್ರು ಕ್ವಶನ್ಸ್ ಇದೆಯಾ ಈ ಸೆಷನ್ ಬಗ್ಗೆ? ಶಿವರಾಜ್ ಸರ್, ನೆಕ್ಸ್ಟ್ ಸೆಷನ್ಗೆ ಹೋಗೋದಾ? ಓಕೆ, ಥ್ಯಾಂಕ್ ಯು. ಜೈವಿಕ ವೈದ್ಯಕೀಯ ತ್ಯಾಜ್ಯ ನಿರ್ವಹಣೆ 2016ರ ಕಾನೂನು ನಿಯಮಗಳ ಕುರಿತು ತಿಳಿಸಿಕೊಟ್ಟಂತಹ ಡಾಕ್ಟರ್ ಶಿವರಾಜ್ BM ರವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮ ಇಂದಿನ ಮೊದಲ ಸೆಷನ್ ಡಾಕ್ಟರ್ ಪೃಥ್ವಿ ಸರ್ ಅವರದಿತ್ತು. ಅವರ ಸಂಪರ್ಕ ಸಾಧಿಸಕ್ ಆಗಿರ್ಲಿಲ್ಲ, ಈಗ ಅವರ ಸಂಪರ್ಕದಲ್ಲಿದ್ದಾರೆ. ಸರ್, ಓವರ್ ಟು ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನಾನು ಐ ವಿಲ್ ಶೇರ್ ದ ಸ್ಲೈಡ್ಸ್ ನೌ. ಸ್ಲೈಡ್ಸ್ ಕ್ಲಿಯರ್ ಇದೆ ಅಲ್ಲ? ಸ್ಲೈಡ್ಸ್ ಕ್ಲಿಯರ್ ಇದೆ ಅಲ್ಲ? ಕಾಣ್ತಾ ಇದೆಯಲ್ಲ? ಹೌದು ಸರ್, ಸ್ಲೈಡ್ ಶೋ ಕೊಡಿ. ಕಾಣ್ತಾ ಇದೆಯಲ್ಲ? ಓಕೆ ಸರ್. Thank you, Dr. Shivraj, for an excellent presentation, and Dr. Lalita for the clarifications appropriate provided. Only one point I would like to mention here, that is, when it comes to chlorine products, whether it is hypochlorite solution or bleaching powder solution, usually they act only up to 24 hours time. Beyond that, they will be very weak solutions. Let us keep that in mind. Especially this happens with chlorine solutions. It applies to bleaching powder solution as well as hypochlorite solutions. Well, friends,
I'm sorry for the internet inaccessibility. I would like to just take a few minutes related to introduction for today's biomedical waste management workshop, which very appropriately Dr. Shivaraj has continued when we had the problem. My friends, I was talking to you, why this workshop? Why on biomedical waste? It's because it is occupational safety issue, patient safety issue, environmental safety issue, and attitudinal issue. It is occupational safety issue because we all, doctors, nurses, staff, are exposed to higher risk of HIV/AIDS, higher risk of hepatitis B and C, skin infections, respiratory infections, and minor accidents with an important focus, that is needle stick injuries, either by hypodermic needle or by biopsy needle or insulin needle or metal tops of vials, scalpel blade, like this. It's a patient safety issue. Patients come for hernia treatment. We should not send them back with hepatitis B or C, HIV/AIDS. Hospital-acquired infection is a patient safety issue. Antimicrobial resistance is a major issue. It's an environmental safety issue. My friends, it may produce, it may pollute soil, it may pollute water, it may cause air pollution. I'll just tell you one example. In Mysore, supposing we burn plastic, organic waste, or any kind of waste, open burning is the insanitary method of management of waste. We should not do that. Open burning. Controlled burning is incineration. If something is burnt in Mysore city, the fumes may contain persistent organic pollutants, 12 in number. It may go to Geneva. What is burnt in Geneva can come to Mysore. It is said that it causes cancer of any part of the body. It may cause genetic defects. The two important persistent organic pollutants are dioxins and furan. They are called persistent because they remain in the environment. My friends, I want each one of you to examine how we were able to make so many masks in very short time during COVID pandemic. How we were able to manufacture and supply personal protective equipment in such large numbers. How it was possible to manage tons of healthcare waste. 3 to 4 times the normal quantum was there. How it was possible to set up COVID care centers across the state. Mysore, Gulbarga, Bangalore city, maximum we found. Mysore and Gulbarga alerted us also. One thing, it's an attitudinal issue because just imagine, Mysore stood #1 in Swachh Bharat Abhiyan. It stood #2 in subsequent year. If we look at what are the strengths regarding biomedical waste in our country, state, and Mysore district, we have biomedical legislation, that is legislative support, 2016-2018 amendments. We have training materials developed by Pollution Control Board, EMPRI, Community Medicine Department of MS Ramaiah Medical College. We have 27 common biomedical waste facilities across the state. We have hazardous waste management facility in Dabaspet. We have engineering technology, we have medical technology, we have Kaikal program. There is opportunity for NABH, NABL accreditation. We have Lakshya initiative. My friends, I want to compliment each and every one of you here from Mysore district. This I have not added in other district programs. That is, attitude is a strength in Mysore. You stood first in Swachh Bharat Abhiyan. That means
You can do regarding that in biomedical waste also, infection control also. Just keep this in mind. We don't have any weakness, Mysore district. We don't have any weakness. There are some challenges. If we look at scalpel blade, if we look at hypodermic needle, insulin needle, biopsy needle, metal tops of vials, all these have high melting point because they are of high quality surgical steel. Metallurgists say that. Recycling is costly than new make. Glass, intact glass possible to recycle, but broken glass possible but costly. Plastic can be recycled about 7 times. Nayandalig band nodi Mysore road alli eshtu recycling aagta irutte anta. But hundreds of years are required for it to become part of the waste. My friends, the fourth important challenge is attitudinal change. Attitude can be a threat. Lack of continuous monitoring and surprise inspection by regulators is a threat. My friends, all of us are here not because we are not trained in biomedical waste. What Dr. Shivraj presented, we have been trained earlier. And some of the work we are already doing. Objective of today's workshop is we can get more information, we can get trained more. We can request MPRI to send all these slides. We can repeat the training in community health centers, PHCs, sub-centers, district hospitals, medical college hospitals, private hospitals, veterinary hospitals. Nodi, ಅಪ್ಪ ಅಮ್ಮ ನಮಗೆ ಕಲ್ಸ್ಕೊಟ್ಟಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ದೇವ್ರಿಗೊಂದು ನಮಸ್ಕಾರ ಮಾಡ್ತೀವಿ. ಯಾಕೆಂದ್ರೆ ಅದೊಂದು ಸಂಸ್ಕೃತಿಯಾಗಿ ಬೆಳೆದು ಬಂದ್ಬಿಟ್ಟಿದೆ ನಮ್ಮಲ್ಲಿ. ಮೈಸೂರು ಜಿಲ್ಲೆಯಲ್ಲಿ Mysore city has been declared as cleanest city, number 1, and then subsequently number 2. ಹೀಗಿರುವಾಗ ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದೇನು ಅಂದ್ರೆ, can biomedical waste and infection control also be developed as a culture? Can we develop Mysore district as the best in biomedical waste management and infection control? ನಾವಿಲ್ಲಿ ಬಂದಿರತಕ್ಕಂತ ಟ್ರೈನಿಂಗ್ 73 ಜನ ಬಂದಿದ್ದೀವಿ. ಈಗ ನಾವು ನಮ್ಮ ಕೆಲಸನ ನಾವು ಬೆಸ್ಟ್ ಆಗಿ ಮಾಡಕ್ ಸಾಧ್ಯನಾ? ನಮ್ಮ ಬಯೋಮೆಡಿಕಲ್ ವೇಸ್ಟ್ ಇನ್ಫೆಕ್ಷನ್ ಕಂಟ್ರೋಲ್ನ ನಮ್ಮ ಕೊಲೀಗ್ಸ್ ನಾವು ಇನ್ಸ್ಪೈರ್ ಮಾಡ್ಲಿಕ್ಕೆ ಸಾಧ್ಯನಾ? ಮೈಸೂರು ಜಿಲ್ಲೆನ ಇಡೀ ಕರ್ನಾಟಕಕ್ಕೆ ಬೆಸ್ಟ್ ಮಾಡ್ಬೋದಾ? ಇಡೀ ಇಂಡಿಯಾಗೆ ಬೆಸ್ಟ್ ಮಾಡ್ಬೋದಾ? ಬಿಕಾಸ್ ಆಲ್ ಆಫ್ ಯು ಇನ್ ಮೈಸೂರು ಡಿಸ್ಟ್ರಿಕ್ಟ್ ಪೀಪಲ್, ಪ್ರೊಫೆಷನಲ್ಸ್ ಹ್ಯಾವ್ ಓವರ್ಕಮ್ ದ attitudinal part. I want to give this challenge to all of you. Keeping all this in mind, today's objectives of today's workshop are introspect, review current scenario, strengthen strategies to manage biomedical waste and infection control better both within and also till it goes to the common biomedical waste treatment facility. Meet stipulation of the BMW rules 2016 and 2018 amendments and recommendations of the National Green Tribunal. Recall and list precautions needed in the context of COVID-19 pandemic and such other disasters. My friends, why should somebody come and tell us you have done wrong or you are not doing well? I think it's our duty. I repeat, introspect, review current scenario and strengthen strategies to manage biomedical waste and infection control better both within and outside the healthcare settings. Meet stipulation of the BMW rules 2016 and 2018 amendments and recommendations of the National Green Tribunal. Recall and list precautions needed in the context of COVID pandemic, such other disasters. My friends, I am born in Mysore. I studied in Mysore, medical also. I have visited all the hospitals. We have provided training also on biomedical waste from Ramaya institutions for some of the institutions in Mysore district. Nan taur mane Mysuru. ಹೀಗಿರುವಾಗ ಮೈಸೂರು ಜಿಲ್ಲೆನ ನಾವು ಬಯೋಮೆಡಿಕಲ್ ವೇಸ್ಟ್ ಇನ್ಫೆಕ್ಷನ್ ಕಂಟ್ರೋಲ್ ಅಲ್ಲಿ ಬೆಸ್ಟ್ ಮಾಡೋಣ ಅಂತ ನಿಮ್ಮ ಪ್ರತಿಯೊಬ್ಬರನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ.
Can each one of us be models? Can each of our institutions we represent be models? ಶಿವರಾಜ್ ಅವ್ರು ಏನ್ ಹೇಳಿದ್ರು, ಲಲಿತಾ ಅವ್ರು ಏನ್ ಕ್ಲಾರಿಫಿಕೇಶನ್ ಕೊಟ್ರು, ಈಗ ಅದನ್ನ ನಾನು ತುಂಬಾ ಅಚ್ಚುಕಟ್ಟಾಗಿ ಮಾಡಕ್ ಸಾಧ್ಯ. We are what we repeatedly do. What we behold, we are. We are what we behold. ಅರಿಸ್ಟಾಟಲ್ ವೇದಾಂತಿ ಒಬ್ಬ ಹೇಳ್ತಾನೆ, ಯಾವುದೇ ಒಂದು ಕೆಲಸದಲ್ಲಿ ಎಕ್ಸಲೆಂಟ್ ಆಗಿ ಮಾಡ್ಬೇಕು ಅಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ಆಕ್ಟ್, ಇಟ್ ಇಸ್ ಎ ಹ್ಯಾಬಿಟ್, ಇಟ್ ಇಸ್ ಎ ಕಲ್ಚರ್. I request all of you to make Mysore district the best in biomedical waste management and infection control. I want to come to Mysore after 6 months and ask you, please consider my friends. MP ಅವರಿಗೆ ಥ್ಯಾಂಕ್ಸ್. ಇಲ್ಲಿ ಬಂದಿರತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳಾದ ಶಿವರಾಜ್ ಅವರು, ಲಲಿತಾ ಮೇಡಮ್ಮು, ಸುಮನ್ ಮೇಡಮ್ಮು, ಎಲ್ಲರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್ ಮೈ ಫ್ರೆಂಡ್ಸ್. ಜೈವಿಕ ವೈದ್ಯಕೀಯ ತ್ಯಾಜ್ಯ ಎಂದರೇನು, ಅದರ ಪ್ರಾಮುಖ್ಯತೆ ಕುರಿತು ತಿಳಿಸಿಕೊಟ್ಟಂತಹ ಡಾಕ್ಟರ್ ಪೃಥ್ವಿ ಸ್ಟಾರ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದೀಗ ಜೈವಿಕ ವೈದ್ಯಕೀಯ ತ್ಯಾಜ್ಯ ನಿರ್ವಹಣೆಯಲ್ಲಿ ಉಂಟಾಗುತ್ತಿರುವ ಸಮಸ್ಯೆಗಳು ಮತ್ತು ಅದರ ಸರಿಯಾದ ವಿಧಾನಗಳ ಕುರಿತು ತಿಳಿಸಿಕೊಡಲಿದ್ದಾರೆ ಡಾಕ್ಟರ್ ಸುಮನ್ ಜಿ, ಅಸೋಸಿಯೇಟ್ ಪ್ರೊಫೆಸರ್, ಕಮ್ಯುನಿಟಿ ಮೆಡಿಸನ್ ಅಂಡ್ ಕೋಆರ್ಡಿನೇಟರ್, ರಾಮಯ್ಯ ಮೆಡಿಕಲ್ ಕಾಲೇಜ್, ಬೆಂಗಳೂರು. ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು. ಸ್ಲೈಡ್ಸ್ ಕಾಣ್ತಾ ಇದೆಯಾ? ಹೌದು ಮೇಡಮ್, ಕಾಣ್ತಿದೆ. ಸ್ಲೈಡ್ ಶೋ ಕೊಡಿ ಮೇಡಮ್. ಕೇಳಿಸ್ತಾ ಇದೆಯಾ? ಹೌದು ಮೇಡಮ್, ಕೇಳಿಸ್ತಿದೆ. ಸ್ಲೈಡ್ ಶೋ ಆಗಿದೆ ಮೇಡಮ್. ಕಂಟಿನ್ಯೂ ಮೇಡಮ್. ಥ್ಯಾಂಕ್ ಯು ಮೇಡಮ್. Thank you, MP ಅವರೇ. Thank you, Prithvi sir, for that introduction and setting the tone. And thank you, Shivraj, for having explained regarding the rules and what needs to be done. Mysore district in the attend ಮಾಡ್ತಾ ಇರೋ ಎಲ್ಲ attendees and all the people who have made some time off to attend this program, thank you very much for attending. So far, we have learned as to how it needs to be done very well. But let's look at where are the gaps? Why is it that we still have a problem or issues in terms of implementing the biomedical waste management rules? Okay, let's look at this. I'll be dealing with this in these areas. We have looked at the BMW scenario. What is the scenario throughout Karnataka and India? And what are the performance indicators by the Central Pollution Control Board? And where are the gaps at the healthcare facility level, at the common treatment facility level? Is there a solution to bridge this gap? So when we look at the scenario, this is the scenario. I wouldn't want to go further in detail about it because it's very evident. The numbers are there. We do have 202 common treatment facilities which are in operation in India. So when it comes to this is in 2019, the thing what we need to remember here is there is a gap in terms of generation and treatment that has been observed in these following states. In that, Karnataka is also a part. That means we are generating quite a bit of it, but treatment is not. All that which is generated is not undergoing treatment is what we need to understand. There are some states where there is no common treatment facilities available. The states list are given there. And as per 2019 annual report from the Karnataka State Pollution Control Board, you have 77.5 tons per day. And we have 27 CPWTFs that are in operation. It amounts to more or less like each district has a common treatment facility. There are a few districts where there is no common treatment facility that is available. So far, the State Pollution Control Board has issued show cause notices to 905 healthcare facilities. Total violations, including both the healthcare facilities and common treatment facilities, is around 3,926. Okay, when it comes to COVID waste, the generation has increased quite a bit.
And we get this data from the COVID-19 app, BMW app, that is being, it is necessary for all the healthcare facilities and the common treatment facilities that are treating and generating the biomedical COVID-19 waste to be registered through that app. I'm not sure if you have a session on that also. So when we look at the performance indicators, these are the performance indicators that the State Pollution Control Board has, the Central Pollution Control Board to evaluate the performance of the state pollution control boards. These are the performance indicators. They are looking at inventory of healthcare facilities, because every healthcare facility needs to have an authorization. The number of authorizations that have been issued by the State Pollution Control Board, and have they facilitated any common treatment facilities to cover the entire state, and have they constituted any advisory or monitoring committee at the state level as well as the district level, and the implementation of the barcode system and monitoring of these hospitals, clinics, or the healthcare facilities, monitoring of the infrastructure that is necessary. And when it comes to specifically about common treatment facility, it is online monitoring of industrial emissions and effluents that is mandated. Then training and capacity building of these pollution control board officials also, and preparation of annual compliance status reports. This is the timeliness of these reports is also we are looking at, and compliance by the common treatment facility as well as the healthcare facility. So this is what is the performance what they are looking at. So sorry about this. So this is the performance indicators what the Central Pollution Control Board is looking at. Now, if you look at the systems of biomedical waste management, you have management policy, SOP monitoring and records, segregation, disinfection and the pre-treatment and collection and transportation, final treatment and disposal. These are all the components of any waste management system. If you look at, especially biomedical waste management system, these are the components. Namge gaps yell barta ide. Are we having a problem with these management and policy, or is there an issue with segregation, or is there an issue with pre-treatment? Is there an issue with collection and transportation, or is there an issue with treatment and disposal? I feel there are gaps in implementation in all these areas. At the same time, there is another issue which runs through and through, that is the worker safety. Are the workers who are handling these biomedical waste, are they safe enough? Have they been given adequate training? Have they been given personal protective equipment? Are they using the personal protective equipment? These are some of the things where we need to observe and see whether these things are being done or not. So when it comes to knowledge, more than for us to implement anything, first thing we need to have the awareness, we need to have a knowledge about it, and also have an attitude and practice. All these three things go together. So is it adequate among the doctors, among the healthcare facility personnel and the common treatment facility personnel? We have observed in some of the literature that is there available, published literature, that when it comes to knowledge, there's always knowledge is good compared to what was there prior. The attitudes are also favorable, but when it comes to practice, there's always a gap. Sometimes even in attitudes also there is a gap. We still need to build up that attitude. It was favorable in most among all cadres, knowledge, but when it comes to practice, you find the practice to be good, better among the nurses than any other cadres. Now, what I'm showing here right now is a survey what we did in a set of project hospitals. This was done in the year 2017. This is not done recently also. This is pre-COVID era. And this assessment is after training them regarding biomedical waste management systems, and also providing them the necessary infrastructure that was lacking. After doing all these things, this is the observations what we have regarding large, medium, and small hospitals. This is across Karnataka.
this is our own data itself. You have, as per the rules, they say there should be a committee. No doubt for a small one, maybe it is not necessary. But what we need to look at is there a person who's looking after this? Is there a person who's being allocated as a job responsibility for them to coordinate and look after it? These are our findings, where you have among the 19, 15 of them have. So when you look at the large hospitals, most of it is being implemented, except for one hospital which had an issue in terms of certain attitudinal problems where things were not implemented to our satisfaction. So when I say large hospital means these are more than 500 bedded hospitals. Medium hospitals are somewhere between 100 to 500 bedded, and small are non-bedded, including diagnostic centers, and where you have till 100 bedded less than 100. This is where the small hospitals are. So we looked at written standard operating procedures, whether they were available or not, whether there is a designated temporary storage room, whether the workers are supplied with PPE, do they have a waste management registry, do they have an injury registry, and do they have a spill registry. As per rules, the injury registry and spill registry may not be mandated. However, when it comes to annual reports by the healthcare facilities, they definitely ask for how many spills have occurred or how many injuries that have occurred. Waste management registry is important for us because the annual report definitely asks for the quantum of the different types of waste that is generated. You can see for yourself the numbers and interpret it. Medium-sized hospitals are doing good. Small hospitals are also doing good in certain aspects, and certain aspects they may not be following it. So when we looked at segregation efficiency also. How we calculated this is, we have a maximum score of 4. Maximum score of 4, and we calculated the how it is looked at is, we looked at mix-up of waste in the different bins that is available. If there is a mix-up of waste in the yellow bin, we gave the lowest marks. If there is nothing set up, or if there is no, we did not have a situation where we did not have any color-coded bins that were available. Those systems were in place. So therefore, we did not take that into consideration. If you want for monitoring your own systems, you can include that also. So number of sites that were visited and the mix-up that you see in each of these bins were scored, and a total score was total score of the hospital or the healthcare facility was compiled, and then we divided that in terms of the number of sites that were visited within the hospital. Sites within the hospital would include your OPD, it would include your OT or ICUs or lab or OPDs or labor rooms, all those facilities, whatever services that the hospital was providing, we looked at those areas specifically. So the medium hospitals have been doing good. Again, in the large hospital, one of the hospitals had issues, as I said, attitudinal issues. So that's where you see it is good to excellent. But we would have wanted it for excellent again here. In small hospitals, it varied from one of them having average to good to excellent. So this is the issue where we have segregation is always an issue when it comes. And okay, so what are the most commonly observed violations that we look at in any of the healthcare facilities is mixing up of biomedical waste with general waste. Why do you think this happens? Anybody? Yeah, sometimes what will happen, the bins that are placed are next to each other. The general waste bin as well as the biomedical waste bin are kept next to each other, and there are chances that segregation may be appropriate and there will be a mixing of waste. So we need to take care that these bins are kept separately and the chances of mixing up is less. And this is the most common one which we find. Color on the bin color on the liner color on the biohazard symbol saha illa. Nange yellow waste hakbeka athwa black waste, black andre ಈಗ ಸದ್ಯಕ್ಕೆ black ನಲ್ಲಿ ಯಾವ color ಕೊಡು ಇಲ್ಲ ಅಂತೆ. ಆದರೆ ಮುಂಚೆ black was used for I think expired drugs and pharmaceutical drugs black use ಮಾಡ್ತಾ ಇದ್ರು.
ಈಗ ಸಪೋಸ್ ಸ್ವಲ್ಪ ಕಡೆ ಜನರಲ್ ನಲ್ಲೂ ಹಾಕ್ತಾರೆ. ಇದನ್ನಲ್ಲಿ ಯಾವ ತರ ವೇಸ್ಟ್ ಹಾಕ್ಬೇಕು ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ನೋಡಿ ಬಯೋಹಜಾರ್ಡ್ ಸಿಂಬಲ್ ಇದೆ, ಆದ್ರೆ ಕಲರ್ ಬಿನ್ ಕಲರ್ ಬೇರೆ ಇದೆ, ಒಳಗಡೆ ಲೈನರ್ ಕಲರ್ ಬೇರೆ ಇದೆ. ಈ ತರ ಮಿಸ್ ಮ್ಯಾಚ್ ಆದಾಗ ನಮ್ಗೆ ಲೈನರ್ ಕಲರ್ ತಗೋಬೇಕಾ ಅಥವಾ ಬಿನ್ ಕಲರ್ ತಗೋಬೇಕಾ ಅನ್ನೋದು ಅರ್ಥ ಆಗಲ್ಲ. ದಯವಿಟ್ಟು ಈ ತರ ಮಿಸ್ಟೇಕ್ಸ್ ನ ನಾವು ಅವಾಯ್ಡ್ ಮಾಡಿದ್ರೆ ಸೆಗ್ರಿಗೇಷನ್. ಈ ಕಲರ್ ಕೋಡೆಡ್ ಬಿನ್ ಅನ್ನೋದು ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಓದ್ದೇ ಇರೋರು ಅಥವಾ ಕಡಿಮೆ ಓದ್ಕೊಂಡಿರೋರ್ಗು ಗೊತ್ತಾಗಕ್ಕೆ, ಕಲರ್ ಅನ್ನೋದು ಎಲ್ಲರೂ ಐಡೆಂಟಿಫೈ ಮಾಡ್ತಾರಲ್ವಾ, ಅದಕ್ಕೆ ಅವ್ರಿಗೆ ಅನುಕೂಲ ಆಗಕ್ಕೆ ಅಂತ ಅಂದ್ಬಿಟ್ಟು ಈ ಕಲರ್ ಕೋಡೆಡ್ ಇಟ್ಟಿರೋದು. ಈ ತರ ನಾವು ಮಿಕ್ಸ್ಅಪ್ ಮಾಡಿದಾಗ ಒಬ್ರೊಬ್ರು ಒಂದೊಂದ್ ರೀತಿ ಇಂಟರ್ಪ್ರೇಟ್ ಮಾಡ್ತಾರೆ. ಒಬ್ರು ಇದು ಹೊರಗಡೆ ಬಿನ್ ಕಲರ್ ನೋಡ್ಕೊಂಡು ಹಾಕ್ತಾರೆ, ಇನ್ನೊಬ್ರು ಲೈನರ್ ನೋಡ್ಕೊಂಡು ಹಾಕ್ತಾರೆ. ಸೊ ದಯವಿಟ್ಟು ಇದನ್ನ ವಿ ಹ್ಯಾವ್ ಟು ಅವಾಯ್ಡ್ so that people do not land up in confusion. When they land up in confusion, there are chances that mix up ಆಗೋದಕ್ಕೆ ಸಾಧ್ಯತೆಗಳು ಜಾಸ್ತಿ. ಈ ಪೋರ್ ಸೆಗ್ರಿಗೇಷನ್ ಎಕ್ಸಾಂಪಲ್, ಈಗೇನು ಜನರಲ್ ವೇಸ್ಟ್ ನ ತಗೊಂಡ್ಬಂದು ಯೆಲ್ಲೋ ವೇಸ್ಟ್ ನಲ್ಲಿ ಹಾಕಿದ್ರು. ಯೆಲ್ಲೋ ವೇಸ್ಟ್ ನಲ್ಲಿ ಹಾಕ್ಬೇಕಾಗಿದ್ದು ಏನು ಅಂದ್ರೆ, ನಮ್ಗೆ ಎನಿಥಿಂಗ್ ದಟ್ ಗೋಸ್ ಇನ್ ಟು ದಿ ಯೆಲ್ಲೋ ವಿಲ್ ಗೋ ಇನ್ ಫಾರ್ ಅನ್ ಇನ್ಸಿನರೇಟರ್. So we need to be very careful when we are putting anything in a yellow bin. The reason is it is incinerable ಅಲ್ಲ ಅನ್ನೋದನ್ನ ಒಂದ್ 2 ನಿಮಿಷ ಯೋಚನೆ ಮಾಡಿ yellow bin ಹಾಕಿ. ಇನ್ನೊಂದೇನು ಅಂತಂದ್ರೆ, ಸಾಮಾನ್ಯವಾಗಿ ನಮ್ಗೆ ಪಾಯಿಂಟ್ ಆಫ್ ಜನರೇಷನ್ ಅಲ್ಲಿ ಸೆಗ್ರಿಗೇಷನ್ ಮಾಡಿ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಬಟ್ ಪ್ರಾಕ್ಟಿಕಲಿ ಪಾಯಿಂಟ್ ಆಫ್ ಜನರೇಷನ್ ಅಲ್ಲಿ ಸೆಗ್ರಿಗೇಷನ್ ಮಾಡಕ್ ಆಗಲ್ಲ. ಅಂದ್ರೆ ಪೇಷಂಟ್ ಇರೋದು ಎಲ್ಲಿ, ವಾರ್ಡ್ ನರ್ಸಿಂಗ್ ಸ್ಟೇಷನ್ ಬಿನ್ಸ್ ಇರೋದು ಎಲ್ಲಿ, ಬೇರೆ ಕಡೆ ಇರುತ್ತೆ. ಅಂದ್ರೆ ನರ್ಸು ಎನಿ ಪ್ರೊಸೀಜರ್ ವಾರ್ಡ್ ನಲ್ಲಿ ಮಾಡಕ್ ಹೋದಾಗ ಬೇಕಾಗಿರೋ ಸಾಮಾನ್ ತಗೊಂಡ್ ಹೋಗ್ತಾರೆ, ಅಲ್ಲಿ ಪ್ರೊಡ್ಯೂಸ್ ಆಗತ್ತೆ, ಅಲ್ಲಿಂದ ಮತ್ತೆ ನರ್ಸಿಂಗ್ ಸ್ಟೇಷನ್ ತನಕ ತಗೊಂಡ್ಬಂದು ಅಲ್ಲಿ ಸೆಗ್ರಿಗೇಟ್ ಮಾಡಿ ಬಿನ್ಸ್ ನಲ್ಲಿ, ರೆಸ್ಪೆಕ್ಟಿವ್ ಬಿನ್ಸ್ ನಲ್ಲಿ ಹಾಕ್ತಾರೆ. ಈ ಅಲ್ಲಿಂದ ಇಲ್ಲಿ ತಗೊಂಡ್ಬಂದು ಹಾಕೋವಾಗ ಏನಾಗತ್ತೆ, ಚಾನ್ಸಸ್ ಆರ್ ಲೈಕ್ಲಿ ದಟ್ ಇನ್ನೊಂದ್ ಪೇಷಂಟ್ ಗೆ ಏನೋ ಎಮರ್ಜೆನ್ಸಿ ಬಂತು ಅಂತ ಹೇಳ್ಬಿಟ್ಟು ಅದನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ, ಅಥವಾ ಇನ್ನೇನೋ ಕೆಲಸ ಬಂತು ಅರ್ಜೆಂಟ್ ಆಗಿ ಅಂತ ಹೇಳ್ಬಿಟ್ಟು ಇದನ್ನ ಕಂಪ್ಲೀಟ್ ಮಾಡೋದಕ್ಕೆ ಕಡಿಮೆ ಚಾನ್ಸಸ್ ಇರುತ್ತೆ. ಐ ವಾಂಟ್ ಸೇ ಪೀಪಲ್ ಡೂ ಇಟ್ ಆಲ್ ದ ಟೈಮ್, ಬಟ್ ದೇರ್ ಆರ್ ಚಾನ್ಸಸ್ ದಟ್ ಸಚ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಇದೊಂದು ಡ್ರೆಸ್ಸಿಂಗ್ ಟೇಬಲ್ ಇದ್ದು yesterday he was not attending the party. ಇದೊಂದು ಎಕ್ಸಾಂಪಲ್ ಅಷ್ಟೇ. ಇಲ್ಲಿ ಶಾರ್ಪ್ ವೇಸ್ಟ್ ಇಟ್ಕೊಂಡಿದ್ದಾರೆ, ಈ ಯೆಲ್ಲೋ ರೆಡ್ ಬಿನ್ಸ್ ಇದೆ. ಮಿನಿಮಮ್ ಇದಂತೂ ಬಂದೇ ಬರುತ್ತೆ. ಇಂಜೆಕ್ಷನ್ ಕೊಡುವಾಗ ಶಾರ್ಪ್ ವೇಸ್ಟ್ ಬಂದೇ ಬರುತ್ತೆ. ಕಾಟನ್ ಸ್ವಾಬ್ ಜನರೇಟ್ ಆಗತ್ತೆ, ಯೆಲ್ಲೋ ಬರುತ್ತೆ. ಇದು ಸಿರಿಂಜ್ ಇರುತ್ತೆ, ದಟ್ ಕ್ಯಾನ್ ಗೋ ಇಂಟು ದ ರಿಂಗ್. ಒಂದು ನಾವು ಜ್ಞಾಪಕ ಇಟ್ಕೋಬೇಕಾಗಿದೆ ಏನಂದ್ರೆ, ವಾಟ್ ಪ್ರಿಕಾಷನ್ಸ್ ವಿ ನೀಡ್ ಟು ಟೇಕ್ ಇಸ್ these could be contaminated, so we need to see that the contamination doesn't spread, or you can have a better trolley. This is just an example. If anybody comes up with an idea which is better than this, please go ahead and share it with everybody, where the contamination can be avoided. ಅಂದ್ರೆ ಸ್ಟೆರೈಲ್ ಏರಿಯಾನು ಅನ್ಸ್ಟೆರೈಲ್ ಏರಿಯಾನ ಸಪರೇಟ್ ಮಾಡೋ ತರ ಇಟ್ಕೊಂಡ್ರೆ ನಿಮ್ಗೆ 2 ತರಾನು ಅನುಕೂಲ. So this is one area where we can change. ಇನ್ನೊಂದು, ವಿತಿನ್ ದ ಹಾಸ್ಪಿಟಲ್ ಟ್ರಾನ್ಸ್ಪೋರ್ಟೇಷನ್ ಮಾಡಿದಾಗ ನಾವು ನೋಡಿರೋದು ಏನು ಅಂದ್ರೆ, ಸಣ್ಣ ಸಣ್ಣ ಹಾಸ್ಪಿಟಲ್ಸ್ ಅಥವಾ PHC ನಲ್ಲಿ ಕೈಯಿಂದನೇ ತಗೊಂಡೋಗಿ ಯಾವ್ದೋ ಒಂದ್ ಜಾಗಕ್ಕೆ ಟೆಂಪರರಿ ಸ್ಟೋರೇಜ್ ಏರಿಯಾ ಅಂತ ಅನ್ಕೊಂಡು ಅಲ್ಲಿ ಹೋಗಿ ಇಟ್ಟಿರ್ತಾರೆ. ಆಮೇಲೆ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಅವ್ರು ಬಂದು ತಗೊಂಡ್ ಹೋಗ್ಬೇಕು. These were some of the most common pictures that we have seen. ಅಂದ್ರೆ ಓವರ್ಲೋಡೆಡ್ ಟ್ರಾಲಿ ಇರುತ್ತೆ, ಟ್ರಾಲಿ ಕ್ಲೋಸ್ ಆಗಿರೋದಿಲ್ಲ, ಟ್ರಾಲಿನ ಮನೂವರ್ ಮಾಡೋದನ್ನು ಕಷ್ಟ ಇರತ್ತೆ ಒಂದೊಂದ್ಸತಿ, ಕಂಫರ್ಟಬಲ್ ಆಗಿರೋದಿಲ್ಲ. either the depth of the trolley would be more. ಇಲ್ಲಿ ನೋಡಿ, this trolley is empty. That means he has emptied most of the things in the temporary storage area. Behind, if you can see, that I think is more like a dump yard. The person is not wearing any personal protective equipment. So this is how we want it. A person should be wearing a personal protective equipment. Then it has to be a closed trolley. Maneuverability easy ಆಗಿರಬೇಕು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಪ್ರಿಫರಬಲಿ ರೂಟ್ ಶುಡ್ ಬಿ ಸ್ಪೆಸಿಫೈಡ್. And if you can separate this from the rest of the area, it is really good. But ಈಗ ಬರ್ತಾ ಇರೋ ಹೊಸ ಹಾಸ್ಪಿಟಲ್ಸ್ ನಲ್ಲಿ ಇದನ್ನ ನಾವು ಈ ವ್ಯವಸ್ಥೆ ಮಾಡ್ಕೋಬಹುದು. ಅಂದ್ರೆ ವೇಸ್ಟ್ ಗೆ ಅಥವಾ ಕಂಟಾಮಿನೇಟೆಡ್ ನ ತಗೊಂಡ್ ಹೋಗೋದಕ್ಕೆ ಬೇರೆ ದಾರಿ ಇಟ್ಕೊಂಡು, ಬಾಕಿ ಅವ್ರಿಗೆಲ್ಲ ಓಡಾಡೋದಕ್ಕೆ ಬೇರೆ ದಾರಿ ಮಾಡ್ಕೋಬಹುದು. ಇದು ಹೊಸ ಹಾಸ್ಪಿಟಲ್ಸ್ ಕನ್ಸ್ಟ್ರಕ್ಷನ್ ಮಾಡೋದ್ರಲ್ಲಿ ಬೇಕಾದ್ರೆ ಯೋಚನೆ ಮಾಡಬಹುದು. ಆದ್ರೆ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿರೋದನ್ನ ಹಳೆ ಹಾಸ್ಪಿಟಲ್ ನಲ್ಲಿ ನಾವು ಮಾಡ್ಕೋಬಹುದಾಗಿದ್ದು ಏನು ಅಂತ ಹೇಳಿದ್ರೆ, ವಿ ಕ್ಯಾನ್ ಡೆಸಿಗ್ನೇಟ್ ಅ ಟೈಮ್ ಎಲ್ಲಿ ಜನ ಕಡಿಮೆ ಇರ್ತಾರೋ, ಶಾರ್ಟೆಸ್ಟ್ ಪಾಸಿಬಲ್ ರೂಟ್ ವಿತ್ ಮಿನಿಮಮ್ ಅಮೌಂಟ್ ಆಫ್ ಕಂಟಾಮಿನೇಷನ್ ನಾವು ಮಾಡ್ಕೋಬಹುದು.
So this is one thing within the hospital. Transportation is one thing which we need to take care of. Storage area. ಇದು ಹಳೆ ಪಿಕ್ಚರ್. ಈಗ I don't think we find this, but ಅನ್ಕಾಮನ್ ಏನಲ್ಲ, ಈಗ ಕಾಣಿಸ್ಕೊಳ್ಳಬಹುದು. ಯಾವಾಗ್ಲೂ ನಮ್ ಪ್ರೊಫೆಸರ್ ಒಬ್ರು ಇರ್ತಾ ಇದ್ರು, ಅವ್ರು ಹೇಳ್ತಾ ಇದ್ರು, ನಿಮ್ ಆಸ್ಪತ್ರೆ ಚೆನ್ನಾಗಿದ್ಯಾ ಇಲ್ಲ, ನೀಟ್ನೆಸ್ ಎಷ್ಟ್ ಚೆನ್ನಾಗಿದೆ ಅಂತಂದ್ರೆ ಆಸ್ಪತ್ರೆ ಫ್ರಂಟ್ ಡೋರ್ ಇಂದ ಅಲ್ಲ, ಹಿಂಭಾಗದಿಂದ ಎಂಟ್ರಿ ಕೊಡ್ಬೇಕಂದ್ರೆ ಅವಾಗ ಅರ್ಥ ಆಗತ್ತೆ ಎಷ್ಟ್ ಚೆನ್ನಾಗಿ ಸಿಸ್ಟಮ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ. ದಿಸ್ ಕುಡ್ ಬಿ ಅ ಬ್ಯಾಕ್ ಯಾರ್ಡ್ ಆಫ್ ಸಮ್ ಹಾಸ್ಪಿಟಲ್, ನಾಟ್ ಶೋರ್. ಈ ದಯವಿಟ್ಟು ಸ್ಟೋರೇಜ್ ಏರಿಯಾ ಮಾತ್ರ ಈ ತರ ಇರ್ಬಾರ್ದು. ನಾವು ಸುಮಾರು ಕಡೆ ನೋಡಿದೀವಿ ಸ್ಟೋರೇಜ್ ಏರಿಯಾಗೆ ತುಂಬಾ ಕಡಿಮೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಲ್ಲಿ ನಮ್ ರೂಲ್ಸ್ ನಲ್ಲಿ ಹೇಳಿರೋದೇನು, ಎನಿ ಬಯೋಡಿಗ್ರೇಡಬಲ್ ವಿತ್ ಇನ್ ಆರ್ ಮೈಕ್ರೋಬಯಾಲಜಿಕಲ್ ಆರ್ ಬಯೋಟೆಕ್ನಾಲಜಿಕಲ್ ವೇಸ್ಟ್ ನ 48 hours ಜನರೇಟ್ ಆಗಿರೋ 48 hours ಒಳಗಡೆ ಹ್ಯಾಸ್ ಟು ಬಿ ಟ್ರೀಟೆಡ್ ಆರ್ ಪಿಕ್ಡ್ ಅಪ್ ಫ್ರಮ್ ದಿ ಅಟ್ಲೀಸ್ಟ್ ಪಿಕ್ಡ್ ಅಪ್ ಫ್ರಮ್ ದಿ ಹಾಸ್ಪಿಟಲ್ ಅಂತ ಹೇಳಿ ಇಟ್ಕೊಡು. ಅದನ್ನ ನೀವು ಇಡೋ ಜಾಗ ಇಟ್ ಹ್ಯಾಸ್ ಟು ಬಿ ಸೆಕ್ಯೂರ್ ಅಂಡ್ ದ ಸೇಮ್ ಸೆಗ್ರಿಗೇಷನ್ ಹ್ಯಾಸ್ ಟು ಬಿ ಮೇಂಟೈನ್. ಈಗ ಸ್ಟೋರೇಜ್ ಏನು ಪಾಯಿಂಟ್ ಆಫ್ ಜನರೇಷನ್ ನಲ್ಲಿ ತುಂಬಾ ಕಷ್ಟ ಪಟ್ಕೊಂಡು ಅವ್ರ ನರ್ಸ್ಗಳನ್ನ ಮಾನಿಟರ್ ಮಾಡಿ ಅಥವಾ ವಾರ್ಡ್ ನಲ್ಲಿ ಇರೋರ್ನೆಲ್ಲಾರನು ಮಾನಿಟರ್ ಮಾಡಿ ತಗೊಂಡ್ ಹೋಗಿ ಸ್ಟೋರೇಜ್ ಏರಿಯಾನಲ್ಲಿ ಮತ್ತೆ ಮಿಕ್ಸ್ಅಪ್ ಮಾಡಿದ್ರೆ ದೇರ್ ಇಸ್ ನೋ ಪಾಯಿಂಟ್ ಇನ್ ಡೂಯಿಂಗ್ ಇಟ್. The segregation which is maintained at the point of generation should be there till the common treatment facility nal treatment ಆಗೋ ತನಕ the same thing has to be maintained. ಎಲ್ಲೂನು ಮಿಕ್ಸ್ಅಪ್ ಆಗೋ ಸಾಧ್ಯತೆಗಳು ಇರಬಾರ್ದು. ಆಮೇಲೆ even when the common treatment facility person picks up the waste also, he or she should also pick it up and keep it segregated in the bag. I'm sure that doing it is what my opinion. In case they're not doing it, please ensure that it is done. ಇದೊಂದು ಎಕ್ಸಾಂಪಲ್ ವೇರ್ ಕಾಮನ್ ಟ್ರೀಟ್ಮೆಂಟ್, ಇದು ಟೆಂಪರರಿ ಸ್ಟೋರೇಜ್ ಏರಿಯಾ. ನೀವು ಈ ತರ ಪೇಂಟ್ ಮಾಡ್ಕೊಂಡು ಆಯಾ ಜಾಗದಲ್ಲಿ ಆ ತರ ದೋಸ್ ಸೆಟ್ ಆಫ್ ಕಲರ್ ಕೋಡೆಡ್ ವೇಸ್ಟ್ ಬಿನ್ಸ್ ನ ನೀವು ಅಲ್ಲಿ ಇಟ್ಬಿಟ್ರೆ it is easy for anybody to pick it up and then take it appropriately or do. And one more thing we looked at is the temporary storage area ನೋಡಿದಾಗ ಅದಕ್ಕೆ ಲಾಕ್ ಇರೋದಿಲ್ಲ, ಯಾರ್ ಬೇಕಾದ್ರೂ ಅವ್ರು ಹೋಗ್ಬೋದು ಬರ್ಬೋದು. ಈ ತರದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೇಕು. Only authorized people should be given a chance to handle it. ಈಗ ಇದನ್ನು ನೋಡಿ, ಈ ಇನ್ನೊಂದೇನು ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ಅಂತಂದ್ರೆ these plastic waste, especially syringes and these IV bottles and IV tubings iratalla, those are segregated very diligently. The reason why is it's a income generation. Good that it is being segregated very diligently and it is being maintained, but see that you give to an authorized waste handler. Why we are stressing this authorized, the list of authorized waste handlers should be available with the Pollution Control Board people. The reason why we are stressing on authorized waste handlers, they will definitely have a system in place. Ensure that it is not ಯಾರಂದ್ರೆ ಅವರೇ ತಗೊಂಡು ಹೋಗಿ ಅದನ್ನ ರೀಸೈಕಲ್ ಅಥವಾ ರೀಯೂಸ್ ಮಾಡೋ ಸಾಧ್ಯತೆಗಳು ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು we want it to be given to an authorized waste handler. ಇದು ಓಪನ್ ಬರ್ನಿಂಗ್, ಇದೇನಾಗತ್ತೆ ಅಂದ್ರೆ ನಮಗೆ ನಮ್ಮಲ್ಲಿ we have this habit of burning so that any waste, so that it reduces to a large extent. The volume of the waste is reduced to a large extent, but ದಯವಿಟ್ಟು open burning ಮಾಡಬೇಡಿ. So this is the implementation. This is with regard to the healthcare facility side. Now let's look at the common treatment facility side. ಎರಡು ಕಡೆನೂ ನೋಡ್ಬೇಕಲ್ಲ, ಒಂದೇ ಕಡೆ ನೋಡೋಕ್ಕಾಗಲ್ಲ. If you look at gaps ಅಂದಾಗ ಇಲ್ಲೂನು ಬರುತ್ತೆ, ಅವ್ರೂನು ಬರುತ್ತೆ. ಇನ್ನೊಂದು, as per the biomedical waste management rules, the operator can refuse to take your waste if it is not segregated. Similarly, an occupier can also inspect can have a look at the common treatment facility and see whether they are doing it the way it has to be done. Both ways they can look at. So in the common treatment facility, what they are looking at is whether they have an online monitoring systems or not. As per the report, it says all the 27 common treatment facilities have installed an online monitoring system. And one more thing is barcode. This is where we are lacking. Most of the time, so why barcode is necessary, I think Dr. Shivraj had emphasized, our ಹೇಳಿದಾರೆ, ಅವ್ರ ಇದರಲ್ಲಿ barcode ಇರೋದ್ರಿಂದ
ಎಲ್ಲಿಂದ ವೇಸ್ಟ್ ಜನರೇಟ್ ಆಗ್ತಾ ಇದೆ, ಯಾರು ಇದನ್ನ ಫಿಲ್ಟ್ರೇಜ್ ಮಾಡಿದ್ದಾರೆ ಅನ್ನೋದನ್ನ ಟ್ರ್ಯಾಕ್ ಮಾಡೋದು ತುಂಬಾ ಈಸಿ ಆಗತ್ತೆ ಅಂತ ಅಂದ್ಬಿಟ್ಟು ಬಾರ್ಕೋಡ್ ಇಟ್ಟಿರೋದು. ಈಗ unnecessarily the healthcare facility should not be penalized, nor the common treatment facility should be penalized for something which is not their fault. So therefore, barcoding of those things is very much necessary. Now, this is an example where if you give unsegregated waste, andre ella mix up agiro waste na nim kade ಏನಿದೆ ನಾವೊಬ್ರೆ ಒಂದ್ ಜಾಗದಲ್ಲಿ ಮಾಡಿದ್ರೆ ಏನ್ ತೊಂದ್ರೆ ಆಗೋದಿಲ್ಲ ಅಂತ ನಾವು ಅನ್ಕೊಂತಾ ಇರ್ತೀವಿ. ನಮ್ಮಂತವ್ರು ಎಷ್ಟು ಜನ ಆಗತ್ತೆ ಅಂದ್ರೆ ಅದು ಅಟ್ಲೀಸ್ಟ್ 4 to 6 times ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ತೊಂದರೆ ಆಗೋದು ಎಲ್ಲಿ ಅಂತ ಹೇಳಿದ್ರೆ when there is unsegregated waste that is put into the incinerator, common treatment facility ನಲ್ಲಿ ಮತ್ತೆ ಕೂತ್ಕೊಂಡು segregation ಮಾಡಿ ಅದು incinerable waste ಅಲ್ಲ ಅಂತ ನೋಡಲ್ಲ. They just throw the bags inside the incinerator and they are not supposed to also open and see what is there. When there is something which cannot be incinerated and aduna incineration hakadaga, the efficiency of the incineration will come down. When the temperatures are not maintained properly because of inefficient burning, then the emissions also, the standard of emissions cannot be maintained. And the residue also will be not appropriate. So therefore, that is the ash that comes out. This again will be will have high amount of toxic levels or unburned or untreated ones also can remain. So that is the reason why we need to segregate, and it's everybody's responsibility, not just the common treatment facility person. Now common treatment facility ಅವರು ದುಡ್ಡು ಕೊಡ್ತಾ ಇದೀವಿ ಅದಕ್ಕೆ ಅವ್ರು ಮಾಡ್ಬೋದು ಅಂತ ಹೇಳಿ ಆ ತರ ಆಟಿಟ್ಯೂಡ್ ಇರಬಾರ್ದು. ಎಲ್ಲಾರ್ದು ಜವಾಬ್ದಾರಿ ಆಗುತ್ತೆ ಸೆಗ್ರಿಗೇಷನ್. ಇನ್ನೊಂದು ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ನಲ್ಲಿ ನೋಡಿದಾಗ ಏನು ಅಂತಂದ್ರೆ ಪ್ರೈಮರಿ ಚಾಂಬರ್ ಟೆಂಪರೇಚರ್ ಏನಿದೆಯೋ ಅದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಅದು ಪ್ರೈಮರಿ ಚೇಂಬರ್ ಅಂಡ್ ಸೆಕೆಂಡರಿ ಚೇಂಬರ್. That is why we have this online monitoring system. When they don't do it, again they are liable for regulatory authorities. The emissions will not be appropriate or it will not comply with the standards that are set by the regulatory authority. Does it end there? How about our regulatory agency? Is it possible for them to monitor every small and large healthcare facilities that are there? And there is, of course, this issue of household biomedical waste. I will not deal with this as of now because we do not have any, there are bits and pieces of activities that have happened. But let me leave it aside there. Let's concentrate on the waste that is being generated in the healthcare facility and let's try and address it. In monitoring, if you look at the personnel in the pollution control course, do you think it is enough for them to keep monitoring all these small, large and medium-sized healthcare facility? May not be. What is it as a citizen that you can do? Because you are also responsible. As per the rule, it says that the generator is the person who is responsible to see that it is handled appropriately, not causing any harm to human health as well as for environment. So we need to monitor ourselves, but we do have a habit that unless there is a monitoring agency, we may not be able to, we will not comply with the rules. Let's get rid of that attitude and then start monitoring ourselves. So regular monitoring may not be in place. Barcode systems is not fully implemented. The CBWTFs have to upgrade to new emission rules. And authorization, the number is being lacking. These are the gaps from the pollution control report or the regulatory authorities. So let's look at what are the solutions for it. But when it comes to segregation and the issues in the healthcare facility or workers issue with regarding to PPF, it is better they monitor. And we have seen in hospitals where regular monitoring is happening, they maintain the systems are in place. Somebody is coming to look at my systems on Daga. People are alert and they try to keep in order and follow the rules. This is something I think we need to learn from our human nature. Unless it becomes a culture for all of us, monitoring is definitely necessary. Now, this is with regard to decentralization. You have district level monitoring system apart from the state level.
training and retraining of the people. I would say apart from knowledge and practice here, you also look at the attitude in terms of how they would behave if there is no monitoring systems in place. That means we need to have it in a culture such that whether somebody is looking at you or not looking at you, you are going to do what needs to be done rather than what is convenient for you. You can always have a third party audit which comes and looks at you so that they give you an unbiased opinion where things can be improved upon or not. And we also need to improve the accountability of all the three stakeholders, the healthcare facility, common treatment facility, as well as the regulatory authorities. And the last one is, please allocate some amount of budget for the health biomedical waste management from the healthcare facilities or facilities, so that you will not be having a problem when you want to implement anything. Any new thing or whatever that needs to be implemented. So barcoding is necessary so that we can track. These are some of the solutions which we can look at to avoid these gaps in implementation. From the CBWTF, installation of monitoring systems and extensive training for all of them, all the stakeholders. And at the same time, we also advocate measures to improve compensation charges so that people will not err. These are my references. Thank you for a patient hearing. Any clarifications or any doubts you have? ಏನಾದ್ರೂ ಡೌಟ್ಸ್ ಇದೆ ಈ ಸೆಷನ್ ಬಗ್ಗೆ ಕೇಳ್ಬೋದು. ಪಾರ್ಟಿಸಿಪೆಂಟ್ಸ್ ಪ್ಲೀಸ್ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. If there's no doubts, then I think we will go ahead with this. ಏನ್ ಮಾಡ್ತಾ ಇದ್ರಿ ನೀನೆಲ್ಲ ನೀವು? Slide ಕಾಣಿಸ್ತಾ ಇದೆಯಾ ಈಗ? ಮೇಡಮ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಸೆಷನ್ ಹೋಗೋದಾ ಮೇಡಮ್? ನೆಕ್ಸ್ಟ್ ಸೆಷನ್ ಹೇಳ್ತಾ ಮೇಡಮ್ ಈಗ. ಜೈವಿಕ ವೈದ್ಯಕೀಯ ತ್ಯಾಜ್ಯ ನಿರ್ವಹಣೆಯಲ್ಲಿ ಉಂಟಾಗುತ್ತಿರುವ ಸಮಸ್ಯೆಗಳು ಮತ್ತು ಅದರ ಸರಿಯಾದ ನಿರ್ವಹಣೆ ಕುರಿತು ವಿವರಿಸಿದ ಡಾಕ್ಟರ್ ಸುಮನ್ ಮೇಡಮ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸುಮನ್ ಮೇಡಮ್ಗೆ ಥ್ಯಾಂಕ್ ಯು. ಮುಂದಿನ ಥ್ಯಾಂಕ್ ಯು ಮೇಡಮ್. ಕೋವಿಡ್ ವೈದ್ಯಕೀಯ ತ್ಯಾಜ್ಯ ನಿರ್ವಹಣೆ ಕುರಿತು ವಿವರಿಸಲಿದ್ದಾರೆ ಡಾಕ್ಟರ್ ಲಲಿತಾ ಕೆ, ಪ್ರೊಫೆಸರ್ ಅಂಡ್ HOD, ಕಮ್ಯುನಿಟಿ ಮೆಡಿಸಿನ್, ರಾಮಯ್ಯ ಮೆಡಿಕಲ್ ಕಾಲೇಜ್. ಓವರ್ ಟು ಯು ಮೇಡಮ್. Thank you very much. Thank you madam. All of you. The slide visible ಇದೆಯಾ? ಕನ್ನಡದಲ್ಲೇ ಹೇಳಿ ಮ್ಯಾಮ್. ಕನ್ನಡದಲ್ಲೇ ಮ್ಯಾಮ್ ಕನ್ನಡದಲ್ಲೇ ಹೇಳಿ ಮ್ಯಾಮ್. ಗ್ರೂಪ್ ಡೀಸ್ ಎಲ್ಲ ಇದಾರೆ ಮ್ಯಾಮ್ ಬ್ಯಾಕ್ ಸೈಡ್. ಹೌದಾ, ಸರಿ ಕನ್ನಡದಲ್ಲೇ ಹೇಳ್ತೀನಿ. ಈಗ ಸ್ಲೈಡ್ ಕಾಣಿಸ್ತಿದ್ಯಾ? ಹೌದು ಮೇಡಮ್, ಸ್ಲೈಡ್ಸ್ ಮೂವ್ ಮಾಡಿ ಮೇಡಮ್. ಓಕೆ. ಎಸ್ ಮ್ಯಾಮ್. ಸೊ ವಿಲ್ ಗೋ ಆನ್. ಇದು ನನ್ನ ಸೆಷನ್. ನಿಮ್ಗೆಲ್ಲರಿಗೂ ನಮ್ಮ ರಾಮಯ್ಯ ಸಂಸ್ಥೆಯಿಂದ ಸ್ವಾಗತ. ಎಂಪ್ರಿ ಮತ್ತೆ ನಾವು ಎಲ್ಲ ರಿಸೋರ್ಸಸ್ ಪರ್ಸನ್ಸ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಈ ಒಂದು ಟ್ರೈನಿಂಗು ಪ್ರತಿ ಡಿಸ್ಟ್ರಿಕ್ಟ್ಗೂ ಮಾಡ್ತಾ ಇದ್ವಿ. ಕೋವಿಡ್ ಇಲ್ಲದೆ ಇದ್ದಿದ್ರೆ ನಾವು ಡೈರೆಕ್ಟ್ ಆಗಿ ನಿಮ್ಮ ಹತ್ರನೇ ಬಂದು ನಾವು ಟ್ರೈನಿಂಗ್ ಮಾಡೋದಿತ್ತು. ಬಟ್ ಈಗ ಕೋವಿಡ್ ನಮಗೂ ಪಾಠ ಕಲಿಸ್ತಾ ಇದೆ. ನಾವು ಬೇರೆ ರೀತಿನೂ ಪಾಠ ಹೇಳ್ಕೊಡ್ಬೇಕು, ಟ್ರೈನಿಂಗ್ ಮಾಡ್ಬೇಕಾಗತ್ತೆ ಅನ್ನೋದು. ಸೊ ಅದೇ ರೀತಿ ನಮ್ಗೆ ಎಷ್ಟು ಚಾಲೆಂಜ್, ನಾವಿಲ್ಲಿ ಆನ್ಲೈನ್ ಹೇಳ್ಕೊಡೋದು, ನೀವು ಅದೇ ತರ ಅಟೆನ್ಷನ್ ತಗೊಂಡ್ ಮಾಡೋದಿದೆಯಲ್ಲ, ಅದು ಚಾಲೆಂಜ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಫಾರ್ ಆಲ್ ಆಫ್ ಯು ಟು ಜಾಯಿನ್ ಅಸ್. ಇವತ್ತಿನ ಸೆಷನ್ಸ್ ಯಾವ್ದು ನಿಮ್ಗೆ ಗೊತ್ತಿಲ್ಲ ಅನ್ನೋದೇನಿಲ್ಲ, ಎಲ್ಲಾರು ಮಾಡ್ತಿರೋಂಥದ್ದೇ. ಆದ್ರೂ ನಾವ್ ಯಾಕೆ ಇನ್ನು ಮತ್ತೆ ಟ್ರೈನಿಂಗ್ ಮಾಡ್ಬೇಕು ಅಂದ್ರೆ, ಈ ಒಂದು ಟಾಪಿಕ್ ಏನಿದೆ ಎಲ್ಲರಿಗೂ ಏನನ್ಸುತ್ತೆ, ಆಫ್ಟರ್ ಆಲ್ ವೇಸ್ಟ್ ಅಲ್ವಾ ಅನ್ನೋದೊಂದು ಇರುತ್ತೆ. ಹಾಗಲ್ಲ ಅದು. ಯಾಕಂದ್ರೆ ವೇಸ್ಟ್ ಕೂಡ ನಮ್ಮನೇಲೂ ಅಷ್ಟೇ ಅಲ್ವಾ, ಕಸ ನೀಟಾಗಿದ್ರೆ ನಮ್ಗೆ ಕಸ ತೆಗೆದಿರ್ತಾರೆ, ನಮ್ಮನೇಲೂ ಶುದ್ಧವಾಗಿ ಕಾಣೋದು. ಅದೇ ರೀತಿ ನಮ್ಮ ಹಾಸ್ಪಿಟಲ್ ಕಸ ಕೂಡ ನಾವು ಸೂಕ್ತ ರೀತಿಲಿ ತ್ಯಾಜ್ಯನ ನಿರ್ವಹಿಸ್ಬೇಕಾಗತ್ತೆ. ಇಲ್ದಿರ ಏನಾಗುತ್ತೆ ಅಂದ್ರೆ, ಆ ವೇಸ್ಟ್ ನ ನಾವು ಈಚೆ ಬಿಸಾಕ್ತಿವೋ ಅದು ಪರಿಸರಕ್ಕೆ ಅಲ್ಲ, ಕೊನೆಗೆ ಅದು ನಮ್ಗೆ ತೊಂದರೆ ಆಗ್ಬೋದು. ಸೊ ಇವತ್ತು ನಾನು ಕೋವಿಡ್ ವೇಸ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಕೋವಿಡ್ ಈಗ 2 ವರ್ಷದಿಂದ ನಮ್ಮನ್ನ ಕಾಡಿದೆ. ಏನಾಗಿದೆ ಅಂದ್ರೆ, ಒಳ್ಳೇದೇನಾಗಿದೆ ಅಂದ್ರೆ, ಕೋವಿಡ್ ಇಂದ ವೇಸ್ಟ್ ಮ್ಯಾಪ್ ಜಾಸ್ತಿ ಆಗಿರೋದು ಎಲ್ಲರಿಗೂ ಗೊತ್ತಿರುವಂತದ್ದು. ವೇಸ್ಟ್ ಜಾಸ್ತಿ ಆಗಿರೋದು ನಾವು ಸ್ವಲ್ಪ ಎಚ್ಚೆತ್ಕೊಂಡಿದೀವಿ.
ಅಂದ್ರೆ PPE ಧರಿಸೋದಾಗ್ಲಿ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಒಂದು ದೃಷ್ಟಿಲಿ ನಾವು ವೇಸ್ಟ್ ಕೂಡ ಜನರೇಟ್ ಜಾಸ್ತಿ ಮಾಡ್ತಿದ್ವಿ. ಹಾಗೆ ಅದನ್ನ ನಾವು ಸೂಕ್ತ ರೀತಿಯಲ್ಲಿ ನಾವು ಕರೆಕ್ಟ್ ಆಗಿ ಅದನ್ನ ವಿಲೇವಾರಿ ಮಾಡ್ಲಿಲ್ಲ ಅಂದ್ರೆ ಆ ವೇಸ್ಟ್ ಇಂದ ನಮ್ಗೆ ತೊಂದರೆ ಆಗುತ್ತೆ ಅನ್ನೋದು ಕೂಡ ನಿಮ್ಗೂ ಗೊತ್ತಾಗಿದೆ ಅಲ್ವಾ. ಎಲ್ಲೋ PPE ತಗೊಂಡೋಗಿ ಎಸ್ತರೆ ಆ PPE ಇನ್ಯಾರೋ ಮುಟ್ಟಿದ್ರೆ ಇನ್ಯಾರಿಗೂ ಇನ್ಫೆಕ್ಷನ್ ಆಗುವಂತದ್ದು ಇರುತ್ತೆ. ಸೊ ಹಾಗಾಗಿ ಈ ಬಯೋಮೆಡಿಕಲ್ ವೇಸ್ಟ್ ಏನಿರುತ್ತೋ ಕೋವಿಡ್ ಇಂದ ಬಂದಿರುವಂತದ್ದು ಅದು ತುಂಬಾ ಇಂಪಾರ್ಟೆಂಟ್. ಜಸ್ಟ್ ಒಂದು ಅಂಕಿಅಂಶ ಹೇಳ್ಬೇಕು ಅಂದ್ರೆ ನಾನ್ ಡೀಟೇಲ್ಸ್ ಹೋಗಲ್ಲ. ಈಗ ನಾವು ಏನ್ ವೇಸ್ಟ್ ಜನರೇಟ್ ಮಾಡ್ತಿದ್ವೋ ಇವತ್ತು ಕೋವಿಡ್ ಪರಿಸ್ಥಿತಿಯಿಂದ 5ರಿಂದ 6 ಪಟ್ಟು ಜಾಸ್ತಿ ಆಗಿದೆ. ಸೊ ನಾವೀಗ ಒಂದ್ ಬೆಡ್ ಒಂದು ಅರ್ಧ ಕೆಜಿ ಇಂದ 1 kg ವೇಸ್ಟ್ ಜನರೇಟ್ ಆಗ್ತಿದೆ ಅಂದ್ರೆ ಇವತ್ತು 5ರಿಂದ 6 kg ಜನರೇಟ್ ಆಗ್ತಿದೆ ಅಂತ ಒಂದು ಅಂಕಿಅಂಶನ ಎಸ್ಟಿಮೇಷನ್ ಮಾಡಬಹುದು. ಸೊ ಹಾಗಾಗಿ ಏನಾಗಿದೆ, ವೇಸ್ಟ್ ಜಾಸ್ತಿ ಜನರೇಟ್ ಆಗಿದೆ. ನಾವು ಅದನ್ನ ಹೇಗೆ ವಿಲೇವಾರಿ ಮಾಡ್ತೀವಿ ಅನ್ನೋದು ಕೂಡ ನಾವು ಕರೆಕ್ಟ್ ಆಗಿ ತಿಳ್ಕೊಂಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಆಮೇಲೆ ಇನ್ನೊಂದು, ಈ ವೇಸ್ಟ್ ಸುಮಾರು ಎಲ್ಲ ವೇಸ್ಟ್ ನಾವು ಫೈನಲ್ ಆಗಿ ಇನ್ಫೆಕ್ಟೆಡ್ ವೇಸ್ಟ್ ಬರುತ್ತೆ. ಎಲ್ಲಾನು ಪ್ಲಾಸ್ಟಿಕ್ ವೇಸ್ಟ್ ಎಲ್ಲ ರೆಡ್ ಹೋಗುತ್ತೆ ಅನ್ನೋದು ಗೊತ್ತಿದ್ರೆ ಮಿಕ್ಕಿದೆಲ್ಲ ಇನ್ಫೆಕ್ಟೆಡ್ ವೇಸ್ಟ್ ಇವೆಲ್ಲಾನು ನಾವು ಸುಡ್ತೀವಿ ಕೊನೆ ಇನ್ಸಿನರೇಷನ್ ಬಯೋಮೆಡಿಕಲ್ ವೇಸ್ಟ್. ಸೊ ಹಾಗಾಗಿ ಇನ್ಸಿನರೇಷನ್ ಕೂಡ ಜಾಸ್ತಿ ಆಗಿದೆ. ಸೊ ಇದು ನೋಡಿ ನಮ್ಗೆ ಗೊತ್ತಾಗ್ತಾ ಇದೆ ವೇಸ್ಟ್ ಕೋವಿಡ್ ವೇಸ್ಟ್ ಜನರೇಟ್ ಆಗ್ತಿರೋದು ಮಂತ್ ವೈಸ್ ಲಾಸ್ಟ್ 2020 ಡೇಟಾ ಇದು. ನಮ್ಗೆ ಹೇಗೆ ಕೋವಿಡ್ ಕೇಸಸ್ ಜಾಸ್ತಿ ಆಯ್ತು ಅದೇ ಪ್ರಮಾಣದಲ್ಲಿ ಕೋವಿಡ್ ವೇಸ್ಟ್ ಕೂಡ ಜಾಸ್ತಿ ಆಯ್ತು. ಇದು ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ನೋಡ್ತಾ ಇರೋದು ನಾವು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಕೇರಳ ಫಸ್ಟ್ ಸ್ಟಾರ್ಟ್ ಆಯ್ತಲ್ವಾ, ಕೇರಳ, ಗುಜರಾತ್, ಮಹಾರಾಷ್ಟ್ರ ಅಲ್ಲಿ, ಕರ್ನಾಟಕ ಎಲ್ಲಿ ಕೇಸಸ್ ಜಾಸ್ತಿ ಇತ್ತು ಅಲ್ಲೆಲ್ಲ ನಮ್ಗೆ ಕ್ವಾಂಟಿಟಿ ಆಫ್ ವೇಸ್ಟ್ ಜನರೇಟ್ ಆಗ್ತಾ ಇತ್ತು, ಜಾಸ್ತಿ ಜನರೇಟ್ ಆಗ್ತಾ ಇತ್ತು. ಸೊ ಇದು ಸಿಮಿಲರ್ ವೇವ್ಸ್ ನೋಡಿ, ಆಸ್ ದ ಕೇಸಸ್ ಇನ್ಕ್ರೀಸ್, ಕೇಸಸ್ ಜಾಸ್ತಿ ಆಗ್ತಿದ್ದಂಗೆ ವೇಸ್ಟ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದು ನಮ್ಮ ಪ್ರಾಜೆಕ್ಟ್ ಯಾವ್ದು ಸುಮನ್ ಹೇಳ್ತಾ ಇದ್ರು, ಒಂದು 5 ಸ್ಟೇಟ್ ಅಲ್ಲಿ ನಾವು ಡೇಟಾ ಕಂಡಕ್ಟ್ ಮಾಡಿ ನೋಡಿದ್ರೆ ಎಲ್ಲಾ ಸ್ಟೇಟ್ ಅಲ್ಲೂ ಅಷ್ಟೇ ಆಸ್ ದ ಕೇಸಸ್ ಇನ್ಕ್ರೀಸ್ ಎಲ್ಲಾ ಕೇಸಲ್ಲೂ ಎಲ್ಲಾದ್ರಲ್ಲೂ ಇನ್ಕ್ರೀಸ್ ಆಗಿದೆ. ಇದು ಇಂಡಿಯಾದಲ್ಲಿ ನೋಡ್ಬೋದು ನಾವು. ಜೂನ್, ಜುಲೈ, ಆಗಸ್ಟ್ ಕೇಸಸ್ ಹೇಗೆ ಇನ್ಕ್ರೀಸ್ ಆಯ್ತು ಅದೇ ಪ್ರಮಾಣದಲ್ಲಿ ಕೋವಿಡ್ ವೇಸ್ಟ್ ಕೂಡ ಜನರೇಟ್ ಜಾಸ್ತಿ ಆಯ್ತು. ಸೊ ಈಗ ಕೋವಿಡ್ ವೇಸ್ಟ್ ಎಲ್ಲಿಂದ ಬರ್ತಾ ಇದೆ ನಮ್ ಕೋವಿಡ್ ಪ್ಯಾಂಡಮಿಕ್ ಅಲ್ಲಿ ಅಂದ್ರೆ, ಒಂದು ನೀವೇ ಹೇಳ್ತೀರಾ ಎಲ್ಲೆಲ್ಲಿ ಕೋವಿಡ್ ವೇಸ್ಟ್ ಉತ್ಪತ್ತಿ ಆಗ್ತಿದೆ ಅಂತ? PPE kit ಮ್ಯಾಮ್. PPE ಕಿಟ್, ವೆರಿ ಗುಡ್. ಆಮೇಲೆ ಸ್ಕ್ರೀನಿಂಗ್ ಮಾಡ್ತಾರಲ್ಲ ಮೇಡಮ್, ಅಲ್ಲಿ ಉತ್ಪತ್ತಿ ಇಲ್ಲಿ ಸ್ಕ್ರೀನಿಂಗ್ ಸ್ಕ್ರೀನಿಂಗ್, ಓಕೆ ಗುಡ್. ಆಮೇಲೆ ಹೋಮ್ ಐಸೋಲೇಷನ್ ಆಗ್ತಾರಲ್ಲ ಮೇಡಮ್, ಅಲ್ಲೂ ಉತ್ಪತ್ತಿ ಆಗತ್ತೆ ಮೇಡಮ್. ಸುಮಾರು ಕೇಸಸ್ ಹೋಮ್ ಐಸೋಲೇಷನ್ ಮಾಡ್ತಿದ್ವಿ, ಅಲ್ಲೂ ಕೋವಿಡ್ ವೇಸ್ಟ್ ಜನರೇಟ್ ಆಗೋದಿತ್ತು. ಓಕೆ, ಆಮೇಲೆ ಹಾಸ್ಪಿಟಲ್ ಲೇಬರ್ ಅಂಡ್ OT. ಲೇಬರ್ ರೂಮ್, OT, ಕೋವಿಡ್ ವಾರ್ಡ್ ಅಂತ ಮಾಡಿದ್ರಲ್ವಾ ಎಲ್ಲ ICU, ಕೋವಿಡ್ ವಾರ್ಡ್, ICU, ಐಸೋಲೇಟೆಡ್ ವಾರ್ಡ್ಗಳಿದೆ ಮೇಡಮ್. ಐಸೋಲೇಷನ್ ವಾರ್ಡ್ಸ್ ಕರೆಕ್ಟ್. ಆಮೇಲೆ ಕೋವಿಡ್ ವಾರ್ಡ್ಸ್, ಟ್ರಯಾಜ್, ಆಮೇಲೆ ಟೆಸ್ಟಿಂಗ್ ಇದೆ ಮೇಡಮ್. ಎಲ್ಲೆಲ್ಲಿ ಲ್ಯಾಬ್ ಟೆಸ್ಟಿಂಗ್ ಇದೆಯೋ ಅಲ್ವಾ, ಲ್ಯಾಬ್ರೇಟರಿ. ಡಯಾಗ್ನೋಸಿಸ್ ಟೈಮ್ ಅಲ್ಲಿ ಆಗಿರ್ಬೋದು ಅಥವಾ PPE. ಆಮೇಲೆ ಇಮ್ಯುನೈಸೇಷನ್, ಇದು ಇಮ್ಯುನೈಸೇಷನ್ ಬಟ್ ಕೋವಿಡ್ ಇಮ್ಯುನೈಸೇಷನ್ ಇಂದ ನಮ್ಗೆ ವೇಸ್ಟ್ ಜನರೇಷನ್ ಜಾಸ್ತಿ ಆಗಿದೆ. ಇದು ಡೈರೆಕ್ಟ್ ಆಗಿ ಕೋವಿಡ್ ವೇಸ್ಟ್ ಬರಲ್ಲ, ಆದ್ರೂ ವೇಸ್ಟ್ ಇನ್ಕ್ರೀಸ್ ಆಗಿರೋದು ಈ ಕೋವಿಡ್ ಪ್ಯಾಂಡಮಿಕ್ ಇಂದ ಇವೆಲ್ಲ ಆಕ್ಟಿವಿಟೀಸ್ ಇಂದ. ಸೊ ಈ ಕೋವಿಡ್ ಇಂದ ನಮ್ಗೆ ಏನ್ ಪ್ರಾಬ್ಲಮ್ ಆಯ್ತು, ಒಂದು PPE ಇನ್ಕ್ರೀಸ್ ಆಯ್ತು, ಹಾಗೆ ಕ್ವಾಂಟಮ್ ಆಫ್ ವೇಸ್ಟ್ ಅಂದ್ರೆ ಜಾಸ್ತಿ ವೇಸ್ಟ್ ಪ್ರೊಡ್ಯೂಸ್ ಮಾಡಿದ್ವಿ. ಆಮೇಲೆ ನಮ್ಗೆ ಫಸ್ಟ್ ನಾನ್ ನಿಮ್ಗೆಲ್ಲ ಗೊತ್ತಿರೋಂಗೆ ಅಥವಾ ನಮ್ಗೂ ಅಷ್ಟೇ ತಿಳಿದಲ್ಲ ಏನ್ ಮಾಡ್ತಿದ್ವಿ, ನಾವೆಲ್ಲಾ ವೇಸ್ಟ್ ಕೋವಿಡ್ ವಾರ್ಡಿಂದ ಬರ ಎಲ್ಲಾ ವೇಸ್ಟ್ ಏನ್ ಮಾಡ್ತಿದ್ವಿ ನೀವು ಮುಂಚೆ ಎಲ್ಲ ಎಲ್ಲೋಗ ಆಗ್ತಿದ್ರಿ ಅನ್ಸುತ್ತೆ, ಕರೆಕ್ಟಾ? ಹೌದಾ ಇಲ್ವಾ? ಸಪರೇಟ್ ಮಾಡ್ತಿದ್ರಾ? ಓಕೆ, ಸೆಗ್ರಿಗೇಷನ್ ಮತ್ತೆ ಅದ್ರದ್ದು ಇಂಪ್ಯಾಕ್ಟ್ ಏನಾಗ್ತಿತ್ತು ಅನ್ನೋದು ನಿಮ್ಗೂ ಗೊತ್ತಿರ್ಲಿಲ್ಲ. ಸೊ ಹಾಗಾಗಿ ಏನಾಗ್ತಿತ್ತು, ಹಾಸ್ಪಿಟಲ್ ಎಲ್ಲಾ ಕಡೆ ಹೇಳ್ತಿರೋದು ನಾನು, ಸೆಗ್ರಿಗೇಷನ್ ಸರಿಗ ಆಗ್ತಿರ್ಲಿಲ್ಲ ಫಸ್ಟ್ ಕೋವಿಡ್ ಫಸ್ಟ್ ಟೈಮ್ ಅಲ್ಲಿ. ಆಮೇಲೆ ಏನಾಯ್ತು, ಗೈಡ್ ಲೈನ್ಸ್ ಬಂತು, ಕೋವಿಡ್ ಗೈಡ್ ಲೈನ್ಸ್, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದಾನೆ ಒಂದು ಗೈಡ್ ಲೈನ್ಸ್ ಬಂತು, ಯಾವ ರೀತಿ ನಾವು ಸೆಗ್ರಿಗೇಟ್ ಮಾಡ್ಬೇಕು ಅನ್ನೋದು. ಅದನ್ನ ಜಸ್ಟ್ ಡಿಸ್ಕಸ್ ನೆಕ್ಸ್ಟ್. ಕಮ್ಯುನಿಟಿ ಲೆವೆಲ್ ಕೂಡ ಹೆಲ್ತ್ ಕೇರ್ ಫೆಸಿಲಿಟೀಸ್ ಹಾಸ್ಪಿಟಲ್ ಅಲ್ಲೇ ಕಮ್ಯುನಿಟಿ ಲೆವೆಲ್ ಅಲ್ಲಿ ಕೂಡ ನಮ್ಗೆ ಡೊಮೆಸ್ಟಿಕ್ ವೇಸ್ಟ್ ಜಾಸ್ತಿ ಆಯ್ತು. ಮತ್ತೆ ಯಾಕಂದ್ರೆ ಎಲ್ಲಾರು ಜನಗಳು PPE ಯೂಸ್ ಮಾಡ್ತಾ ಇದ್ದಾರೆ, ಮಾಸ್ಕ್ ಇರ್ಬೋದು, ಗ್ಲೌಸ್ ಇರ್ಬೋದು, ಅಥವಾ ಕೆಲವು ಮುಂಚೆ ಎಲ್ಲ ಫಸ್ಟ್ ಅಲ್ಲಿ ನಾವು PPE ಕಿಟ್ಸ್ ನೋಡ್ತಾ ಇದ್ವಿ,
ಈಗ ಡೆಡ್ ಬಾಡಿ ಕ್ರಿಮೇಷನ್ ಮಾಡೋ ಜಾಗದಲ್ಲಿ ಹೋದ್ರೆ ಅಲ್ಲೂ ಕೂಡ ಜನರು PPE ವೇಸ್ಟ್ ಯೂಸ್ ಮಾಡೋರು. ಸೊ ಬಟ್ ಇಲ್ಲಿ ಜನರೇಟ್ ಆಗ್ತಿರೋ ವೇಸ್ಟ್ ಹೇಗ್ ಕಲೆಕ್ಟ್ ಮಾಡೋದು, ಹೇಗೆ ಸೆಗ್ರಿಗೇಟ್ ಮಾಡೋದು ಅನ್ನೋದು ಇನ್ನೊಂದು ದೊಡ್ಡ ಚಾಲೆಂಜ್. ಸೊ ಕಮ್ಯುನಿಟಿ ವೇಸ್ಟ್ ನಾನು ಇವತ್ತು ಹೋಗಲ್ಲ, ಹೆಲ್ತ್ ಕೇರ್ ಫೆಸಿಲಿಟೀಸ್ ಅಲ್ಲಿ ನಾವು ಹೇಗ್ ವೇಸ್ಟ್ ಜನರೇಟ್ ಮಾಡ್ಬೇಕು ಅನ್ನೋದು ಒಂದು ನಿಮ್ಗೆಲ್ಲ ಗೊತ್ತಿದೆ, ಜಸ್ಟ್ ರೀಟ್ರೇಟ್ ಮಾಡ್ತೀನಿ. ಸೊ ಕೋವಿಡ್ ವೇಸ್ಟ್ ಅಂದ್ರೆ ಏನು, ಬಯೋಮೆಡಿಕಲ್ ವೇಸ್ಟ್ ನಾವ್ ಏನ್ ಮಾತಾಡ್ತಿದ್ವೋ ಅದೇ ರೀತಿನೇ. ಬಟ್ ಎಲ್ಲೆಲ್ಲಿ ನಾವು ಕೋವಿಡ್ ಡಯಾಗ್ನೋಸಿಸ್ ಗಾಗಿ ಅಥವಾ ಟ್ರೀಟ್ಮೆಂಟ್ ಗಾಗಿ ಎಲ್ಲೆಲ್ಲಿ ವೇಸ್ಟ್ ಜನರೇಟ್ ಆಗುತ್ತೋ ಅದನ್ನೆಲ್ಲ ಕೋವಿಡ್ ವೇಸ್ಟ್ ಅಂತೀವಿ. ಅಂದ್ರೆ ಅದು ವಾರ್ಡ್ಸ್ ಅಲ್ಲಿ ಇರ್ಬೋದು, ಅಥವಾ ಕ್ವಾರಂಟೈನ್ ಸೆಂಟರ್ ಇರ್ಬೋದು, ಸ್ಯಾಂಪಲ್ ಕಲೆಕ್ಷನ್ ಸೆಂಟರ್ ಇರ್ಬೋದು, ಲ್ಯಾಬೊರೇಟರೀಸ್, ಮತ್ತೆ ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಫೆಸಿಲಿಟಿ. ಬಟ್ ಒಂದನ್ನ ಅರ್ಥ ಮಾಡ್ಕೋಬೇಕಾಗಿರೋದು, ಈ ಕೋವಿಡ್ ವೇಸ್ಟ್ ಕೂಡ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಅಡಿಯಲ್ಲೇ ಬರುವಂತದ್ದು. ಸೊ ಸೇಮ್ ಈಗ ರಿಸ್ಕ್ ಏನು, ಬಯೋಮೆಡಿಕಲ್ ವೇಸ್ಟ್ ನಾವು ಸರಿಯಾದ ರೀತಿಯಲ್ಲಿ ನಾವು ಮ್ಯಾನೇಜ್ ಮಾಡಲಿಲ್ಲ ಅಂದ್ರೆ ಅದು ಕೋವಿಡ್ ಇನ್ಫೆಕ್ಷನ್ ಸ್ಪ್ರೆಡ್ ಮಾಡಕ್ಕೆ ಅದು ಹೆಲ್ಪ್ ಆಗುತ್ತೆ. ಮೊದಲೇ ಹಾಗೆ ಸ್ಪ್ರೆಡ್ ಆಗ್ತಾ ಇದೆ. ಇದು ವೇಸ್ಟ್ ಕೂಡ ನಾವು ಸರಿ ಮಾಡಲಿಲ್ಲ ಅಂದ್ರೆ, ಎಸ್ಪೆಷಲಿ ವೇಸ್ಟ್ ಹ್ಯಾಂಡ್ಲರ್ಸ್ ಯಾರು ಇರ್ತಾರೋ ಅವ್ರು ಪ್ರಿಕಾಷನ್ಸ್ ತಗೊಳ್ದೇ ಇದ್ರೆ ಅವ್ರಿಗೂ ತೊಂದರೆ ಆಗುತ್ತೆ. ಅದು ಅವರ ಹೆಲ್ತ್ ಕೂಡ ನಾವು ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರು ಇನ್ಫೆಕ್ಟ್ ಆದ್ರೆ ತಿರ್ಗಾ ಅವ್ರ ಮನೆ ಮೆಂಬರ್ಸ್ ಬರುತ್ತೆ, ಅವರಿಂದ ತಿರ್ಗಾ ಬೇರೆ ಕಮ್ಯುನಿಟಿ ಮೆಂಬರ್ಸ್ ಬರುತ್ತೆ, ತಿರ್ಗಾ ನಮ್ಗೆ ಬರುತ್ತೆ. ಸೊ ಈ ಸೈಕಲ್ ಹೋಗ್ತಾ ಇರುತ್ತೆ. ಹಾಗಾಗಿ ನಾವು ಯಾರು ಇನ್ಫೆಕ್ಷನ್ ಆಗದೆ ರೀತಿ ನಾವು ವೇಸ್ಟ್ ನ ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಸರಿಯಾದ ರೀತಿಲಿ ನಾವು ಎಸಿಲೇ ಇಲ್ಲ ಅಂದ್ರೆ, ಎಸ್ಪೆಷಲಿ ಪ್ಲಾಸ್ಟಿಕ್ ವೇಸ್ಟ್ ನಾವು ಯೆಲ್ಲೋ ಕಲರ್ ವೇಸ್ಟ್ ಹಾಕಿದ್ರೆ ನಮ್ಗೆ ಟಾಕ್ಸಿಕ್ ಪೊಲ್ಯೂಟೆಂಟ್ಸ್ ನ ಇನ್ಸಿನರೇಷನ್ ಮಾಡಿದ್ರು ಕೂಡ ಬರುವಂತದ್ದು ಇರುತ್ತೆ. ಅದನ್ನ ಡಯಾಕ್ಸಿನ್ಸ್ ಮತ್ತೆ ಫ್ಯೂರಾನ್ಸ್ ಅಂತ ಹೇಳ್ತೀವಿ. ಸೊ ಬಯೋಮೆಡಿಕಲ್ ವೇಸ್ಟ್ ನ ನಾವು ಅಚ್ಚುಕಟ್ಟಾಗಿ ನಾವು ಹೇಗೆ ಜನರಲ್ ಆಗಿ ಬಯೋಮೆಡಿಕಲ್ ವೇಸ್ಟ್ ಮಾಡ್ತೀವೋ ಅದೇ ರೀತಿ ಮಾಡ್ಬೇಕಾಗತ್ತೆ. ಬಟ್ ಅದನ್ನ ಇನ್ನೊಂದ್ ಸ್ವಲ್ಪ ಎಚ್ಚರಿಕೆಯಿಂದ ಮಾಡ್ಬೇಕಾಗತ್ತೆ. ಮಾಡ್ತಾ ಇದೀವಿ, ಇನ್ನೂ ಸ್ವಲ್ಪ ಪ್ರಿಕಾಷನ್ಸ್ ತಗೊಂಡ್ ಮಾಡುವಂತದ್ದು. ಸೊ ನಮ್ಗೆ ಈಗ ಇದೇನ್ ನಾವೊಂದು ತಿಳ್ಕೊಬೇಕಾಗಿದೆ, ಈ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಏನಿದೆಯೋ ಅದೇ ರೂಲ್ಸ್ ಅಪ್ಲೈ ಆಗುತ್ತೆ. ಜೊತೆಗೆ ಮಾರ್ಚ್ 21 ಜುಲೈ 2020 ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರಿವೈಸ್ಡ್ ಗೈಡ್ ಲೈನ್ಸ್ ರಿಲೀಸ್ ಮಾಡಿದೆ. ಅದನ್ನ ನೋಡ್ಕೊಂಡು ನಾವು ಬಯೋಮೆಡಿಕಲ್ ವೇಸ್ಟ್ ನ, ಕೋವಿಡ್ ವೇಸ್ಟ್ ನ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಸೊ ಈಗ ಜನರೇಷನ್, ಈಗ ಪ್ರಾಸೆಸ್ ಏನಿದೆಯೋ ನಾವು ಬಯೋಮೆಡಿಕಲ್ ವೇಸ್ಟ್ ಏನ್ ಮಾಡ್ತಿದೀವೋ ಅದೇ ಪ್ರಾಸೆಸ್ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಜನರೇಷನ್ ಅಲ್ಲಿ ಸೆಗ್ರಿಗೇಷನ್ ಮಾಡ್ಬೇಕಾಗತ್ತೆ, ಆಮೇಲೆ ಸೇಫ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾಗತ್ತೆ, ಸರಿಯಾದ ಜಾಗದಲ್ಲಿ ಶೇಖರಣೆ ಮಾಡ್ಬೇಕಾಗತ್ತೆ, ಸ್ಟೋರೇಜ್ ಮಾಡ್ಬೇಕಾಗತ್ತೆ, ಆಮೇಲೆ CBWTF ಗೆ ನಾವು ಟ್ರಾನ್ಸ್ಪೋರ್ಟೇಷನ್ ಕಳಿಸ್ಬೇಕಾಗುತ್ತೆ, ಅಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಈ ಎಲ್ಲಾ ಸ್ಟೆಪ್ಸ್ ಏನಿದೆಯೋ ನಾವು ಇದು ಸೇಮ್ ಥಿಂಗ್ ನಾವು ಬಯೋಮೆಡಿಕಲ್ ವೇಸ್ಟ್ ಫಾಲೋ ಮಾಡ್ತೀವಿ. ಇದಕ್ಕೂ ಕೂಡ ಅದೇ ಸ್ಟೆಪ್ಸ್, ಬಟ್ ಎಲ್ಲಾ ಸ್ಟೆಪ್ಸ್ ಅಲ್ಲೂ ಒಂದು ಎಚ್ಚರಿಕೆ ವಹಿಸ್ಬೇಕಾಗತ್ತೆ, ಎಕ್ಸ್ಟ್ರಾ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ. ಏನ್ ಪ್ರಿಕಾಷನ್ಸ್ ಅನ್ನೋದು ಈಗ ನೋಡೋಣ. ಸೊ ಕಮಿಂಗ್ ಟು ದ ಸೆಗ್ರಿಗೇಷನ್ ಏನಾದ್ರು ಬದಲಾವಣೆ ಇದೆಯಾ ಹೇಳ್ತೀರಾ ಕೋವಿಡ್ ಅಲ್ಲಿ? ಏನಿಲ್ಲ ಮೇಡಮ್, ಏನು ಇಲ್ಲ. ಸೊ ಸೆಗ್ರಿಗೇಷನ್ ನಾವ್ ಏನ್ ಕಲ್ತಿದೀವೋ ಬಯೋಮೆಡಿಕಲ್ ವೇಸ್ಟ್, ಶಿವರಾಜ್ ಅವ್ರು ಏನ್ ಎಕ್ಸ್ಪ್ಲೈನ್ ಮಾಡಿದ್ರು ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್ ಹಿಯರ್. ಅವ್ರು ಕ್ಲಿಯರ್ ಎಕ್ಸಾಂಪಲ್ಸ್ ಕೊಟ್ಟು ಹೇಳಿದ್ದಾರೆ. ಅದೇ ತರ ನಾವು ಸೆಗ್ರಿಗೇಷನ್ ಮಾಡ್ಬೇಕಾಗತ್ತೆ. ಸೊ ದ ಕ್ಯಾಟಗರಿ ಆಫ್ ಸೆಗ್ರಿಗೇಷನ್ ರಿಮೈನ್ಸ್ ದ ಸೇಮ್. ಮುಂಚೆ ಏನ್ ಮಾಡ್ತಿದ್ವಿ, ಏನೇ ಕೋವಿಡ್ ವಾರ್ಡ್ ಅಲ್ಲಿ ಬರ್ಲಿ ತಗೊಂಡೋಗಿ ಎಲ್ಲೋ ಹಾಕ್ಬಿಡೋರು ಎದುರ್ಕೊಂಡು, ಆತರ ಮಾಡುವಂತದ್ದೇನಿಲ್ಲ. ಯಾಕಂದ್ರೆ ನಾವು ಈಗ ಏನಕ್ಕೆ ಸೆಗ್ರಿಗೇಷನ್ ಮಾಡ್ತಿರೋ ನಾವು ಈ ತರ ಕಲರ್ ಕೋಡೆಡ್, ಯಾರ ಹೇಳ್ತೀರಾ ಏನಕ್ಕೆ ಕಲರ್ ಡಿಫ್ರೆಂಟ್ ಕಲರ್ಸ್ ಇರ್ಬೇಕೆಲ್ಲ ಒಂದೇ ಸತಿಗೆ ಹಾಕ್ಬಿಟ್ಟು ಕಳಿಸ್ಬೋದಲ್ಲ? ರೀಸೈಕ್ಲಿಂಗ್ ಮಾಡ್ಬೇಕಲ್ಲ. ಪ್ರಾಪರ್ ಟ್ರೀಟ್ಮೆಂಟ್ ಆಫ್ ದಿ ವೇಸ್ಟ್ ಮ್ಯಾಮ್. ವೆರಿ ಗುಡ್. ಇದು ಫೈನಲ್ ಆಗಿ ನಾವು ಇದನ್ನ ಏನ್ ನೋಡ್ತಿದೀವಿ ಅಂದ್ರೆ ಅಂತಿಮವಾಗಿ ಇದನ್ನ ನಾವು ಹೇಗೆ ಟ್ರೀಟ್ ಮಾಡಿ ಡಿಸ್ಪೋಸ್ ಮಾಡ್ತೀವೋ ಅದ್ರ ಮೇಲೆ ಹೋಗುತ್ತೆ. ಸೊ ಜಸ್ಟ್ ಹೇಳೋದಾದ್ರೆ ಯೆಲ್ಲೋ ಕಲರ್ ವೇಸ್ಟ್ ಏನಾಗ್ತಿದೆ ಈಗ ಸದ್ಯಕ್ಕೆ? ಇನ್ಸಿನರೇಷನ್, ಕ್ಲೋಸ್ಡ್ ಇನ್ಸಿನರೇಷನ್. ಇದು ಹೈ ಟೆಂಪರೇಚರ್ ಇನ್ಸುಲೇಟರ್ ಅಂತ ಹೇಳ್ತೀವಿ. 2 ಚೇಂಬರ್ಸ್ ಅಲ್ಲಿ ಬರ್ನ್ ಆಗುತ್ತೆ, ವೆರಿ ಹೈ ಲೆವೆಲ್ಸ್, 850 ಡಿಗ್ರೀಸ್ ಮತ್ತು 1200 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಅಲ್ಲಿ ಸುಡುವಂತದ್ದು. ನೆಕ್ಸ್ಟ್ ಕೋವಿಡ್, ಇದು ಬ್ಲೂ ಕಲರ್, ಸಾರಿ ಗ್ಲಾಸ್ ಐಟಮ್ಸ್, ಗ್ಲಾಸ್ ಐಟಮ್ಸ್, ವಯಲ್ಸ್. ಏನ್ ಮಾಡ್ತೀವಿ ಅಲ್ಲಿ ಫೈನಲ್ ಟ್ರೀಟ್ಮೆಂಟ್ ಏನ್ ಮಾಡ್ತೀವಿ? ಬರಿ ಮಾಡ್ತೀವಿ. ಇಲ್ಲ, ಡಿಸ್ಇನ್ಫೆಕ್ಷನ್, ಶ್ರೆಡ್ಡಿಂಗ್ ಮತ್ತೆ ರೀಸೈಕ್ಲಿಂಗ್. ಗ್ಲಾಸ್ ಅಲ್ವಾ, ಗ್ಲಾಸ್ ರೀಸೈಕಲ್ ಮಾಡಬಹುದು. ಸೊ ಗ್ಲಾಸ್ ರೀಸೈಕ್ಲಿಂಗ್, ಮೆಟಲ್ ರೀಸೈಕ್ಲಿಂಗ್ ಮಾಡ್ತಾರೆ. ರೆಡ್ ರೀಸೈಕ್ಲಿಂಗ್ ಮಾಡಕ್ ಮುಂಚೆ ಡಿಸ್ಇನ್ಫೆಕ್ಷನ್ ಆಗ್ಬೇಕು. ಇದು CBWTF ಅಲ್ಲಿ ಅವ್ರು ಡಿಸ್ಇನ್ಫೆಕ್ಷನ್ ಮಾಡಿ ಅದನ್ನ ಶ್ರೆಡ್ಡಿಂಗ್ ಮಾಡ್ತಾರೆ. ಶ್ರೆಡ್ಡಿಂಗ್ ಅಂದ್ರೆ ಚೂರ್ ಮಾಡಿ ಆಮೇಲೆ ರೀಸೈಕ್ಲಿಂಗ್ ಕಳಿಸ್ತಾರೆ.
ವೈಟ್ ಅವಾಗಲೇ ನಾನು ಹೇಳಿದೆ ಕ್ಲಾರಿಫಿಕೇಶನ್. ವೈಟ್ ಡಿಸ್ಇನ್ಫೆಕ್ಷನ್ ಮಾಡಿ ಇದೊಂದು ರೀಸೈಕ್ಲಿಂಗ್ ಆಗಲ್ಲ, ಅದಕ್ಕೆ ನಾವೇನ್ ಮಾಡ್ತೀವಿ ಸಪರೇಟ್ ಆಗಿ ಶಾರ್ಪ್ ಇಟ್ ಅಂತ ಏನಿರುತ್ತೋ ಅದ್ರಲ್ಲಿ ಹಾಕ್ತಿವಿ, ಅಥವಾ ಸಿಮೆಂಟ್ ಒಳಗೆ ಮಿಕ್ಸ್ ಮಾಡಿ ಅದನ್ನ ಸ್ಯಾನಿಟರಿ ಲ್ಯಾಂಡ್ ಫಿಲ್ ಕಳಿಸೋದು. ಸೊ ಇದು ಇವಾಗ ನೀವು ನೋಡಿದಾಗ ಏನು ಎಲ್ಲ ಡಿಫ್ರೆಂಟ್ ಟ್ರೀಟ್ಮೆಂಟ್ ಇರೋದ್ರಿಂದ ಅದೇ ರೀತಿ ನಾವು ಕಲರ್ ಕೋಡಿಂಗ್ ಮಾಡಿರೋದು, ಗೊತ್ತಾಯ್ತಾ? ಸೊ ಅದಕ್ಕೆ ನಾವು ಸಪರೇಟ್ ಮಾಡಬಾರ್ದು ಅಂತ ಹೇಳಿ. ಸೊ ಕಲರ್ ಕೋಡಿಂಗ್ ಈಸ್ ಬೇಸ್ಡ್ ಆನ್ ಟ್ರೀಟ್ಮೆಂಟ್ ಆಫ್ ವೇಸ್ಟ್. ಸೊ ಈ ಕೋವಿಡ್ ವೇಸ್ಟ್ ಅಲ್ಲೂ ಕೂಡ ಸೇಮ್ ಟ್ರೀಟ್ಮೆಂಟ್ ಪ್ರಾಸೆಸ್ ಮಾಡೋದು. ಕೋವಿಡ್ ಇನ್ಫೆಕ್ಷನ್ ಕೂಡ ಇನ್ಸಿನರೇಷನ್ ಸಾಯುತ್ತೆ, ಮತ್ತೆ ಎನಿ ಕೆಮಿಕಲ್ ಟ್ರೀಟ್ಮೆಂಟ್ ಸೋಡಿಯಂ ಹೈಪೋಕ್ಲೋರೈಟ್ ಹಾಕಿದ್ರು ಕೂಡ ಸಾಯುವಂತದ್ದು. ಸೊ ಸೇಮ್ ಸೆಗ್ರಿಗೇಷನ್ ಫಾಲೋ ಮಾಡ್ಬೇಕು. ಮತ್ತೆ ಜನರಲ್ ವೇಸ್ಟ್ ಎಲ್ಲಿಗೆ ಹಾಕ್ತೀರಾ? ಕೋವಿಡ್ ವಾರ್ಡ್ ಅಲ್ಲಿ ಬಂದಿರೋದು ಫುಡ್ ಪ್ಯಾಕೆಟ್ಸ್, ವಾಟರ್ ಬಾಟಲ್ಸ್ ಎಲ್ಲ ಇರುತ್ತಲ್ಲ, ಏನ್ ಮಾಡ್ತೀರಾ ಅಲ್ಲಿ? ಮೇಡಮ್ ಮೊದ್ಲು ಎಲ್ಲಾನು ಎಲ್ಲೋಗೆ ಹಾಕ್ಬೇಕು ಅಂತ ಹೇಳ್ತಾ ಇದ್ರು ಮೇಡಮ್, ಇವಾಗ ಸಪ್ರೇಟ್ ಮಾಡ್ತಾ ಇದೀವಿ ಮೇಡಮ್. ಅದನ್ನ ಸಪರೇಟ್ ಮಾಡಿ ಎಲ್ಲಿಗೆ ಹಾಕ್ತಿದ್ದೀರಾ? ಹಸಿ ಕಸ ಒಣ ಕಸ ಮಾಡಿ. ಸೊ ಜನರಲ್ ವೇಸ್ಟ್ ಏನಿದೆಯೋ ಜನರಲ್ ವೇಸ್ಟ್ ಹೆಂಗ್ ನಾವು ಟ್ರೀಟ್ ಮಾಡ್ತೀವೋ ಬೇರೆ ವಾರ್ಡ್ಸ್ ಅಲ್ಲಿ ಅದೇ ರೀತಿನೇ ಮಾಡೋದು ಅಂತ. ಯಾಕಂದ್ರೆ ಮುಂಚೆ ಏನ್ ಮಾಡ್ತಿದ್ವಿ, ತಗೊಂಡೋಗಿ ಎಲ್ಲೋ ಹಾಕ್ತಿದ್ವಿ, ತುಂಬಾ ಕ್ವಾಂಟಮ್ ಆಫ್ ವೇಸ್ಟ್ ಜಾಸ್ತಿ ಆಗ್ತಿತ್ತು, ಬೇಕಿಲ್ಲ ಅದು. ಯಾಕೆಂದ್ರೆ ಎಲ್ಲಾನು ಅದೆಲ್ಲ ಕಂಟಾಮಿನೇಟ್ ಆಗಿರಲ್ಲ, ಜಸ್ಟ್ ಬಾಡಿ ಫ್ಲೂಯಿಡ್ ಮತ್ತೆ ಬ್ಲಡ್ ಅಲ್ಲಿ ಕಂಟಾಮಿನೇಟ್ ಆಗಿರೋದು ಮಾತ್ರ ನಾವು ಯೆಲ್ಲೋ ಕಲರ್ ಹಾಕ್ಬೇಕಾಗತ್ತೆ. ಹೌದು. ಸೊ ಆಮೇಲೆ ಇನ್ನೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಇವಾಗ PPE ಒಂದು ಎಲ್ಲಾರು ಯೂಸ್ ಮಾಡ್ತಾ ಇದೀವಿ. ಈಗ ನಮ್ ಸೇಫ್ಟಿಗೋಸ್ಕರ ಮತ್ತೆ ಪೇಷಂಟ್ ಗೋಸ್ಕರನು ಕೂಡ ನಾವು PPE ಯೂಸ್ ಮಾಡೋದು ಕಾಮನ್, ಎಸ್ಪೆಷಲಿ ಕೋವಿಡ್ ವಾರ್ಡ್ ಅಲ್ಲಿ. ಆದ್ರೆ PPE ಎಸೆಯುವಾಗ ನಾವು ಒಂದನ್ನ ಗಮನ ಇಟ್ಕೋಬೇಕು. ಪ್ಲಾಸ್ಟಿಕ್ ಇದ್ರೆ PPE ಪ್ಲಾಸ್ಟಿಕ್ ಬರ್ತಾ ಇದೆ, ನಾನ್ ಪ್ಲಾಸ್ಟಿಕ್ ಬರ್ತಾ ಇದೆ ಅಲ್ವಾ? ಈಗ ಶೂ ಕವರ್ಸ್ ನಾವು ನೋಡ್ತೀವಿ, ಕೆಲವು ಟೈಮ್ ಪ್ಲಾಸ್ಟಿಕ್ ಇರುತ್ತೆ, ಕೆಲವು ಟೈಮ್ ಈ ಕ್ಯಾಪ್ಸ್ ಬರುತ್ತಲ್ಲ ಅದೇ ತರದ್ ಇರುತ್ತೆ. ಸೊ ಪ್ಲಾಸ್ಟಿಕ್ ಇದ್ರೆ ಅದನ್ನ ನಾವು ರೆಡ್ ಗ್ರೀನ್ ಹಾಕ್ಬೇಕು. ಪ್ಲಾಸ್ಟಿಕ್ ಇಲ್ಲದೆ ಇದ್ರೆ ಅದನ್ನ ನಾವು ಯೆಲ್ಲೋ ಕಲರ್ ಹಾಕ್ಬೋದು. ಇದೊಂದು ಗಮನ ಇಡ್ಬೇಕು. ಸೊ ನಮ್ಮ ಹಾಸ್ಪಿಟಲ್ ಅಲ್ಲಿ ನಾವು ಯಾವ ಮೆಟೀರಿಯಲ್ ತರ್ತೀವಿ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ಬೇಕು. ಸೊ ನಾನು ಜನರಲ್ ಆಗಿ ಎಲ್ಲಾ PPE ತಗೊಂಡೋಗಿ ಎಲ್ಲೋ ಹಾಕಿ ಅಂತ ಹೇಳುವಂತದಲ್ಲ. ಸೊ PPE ಮೆಟೀರಿಯಲ್ ನೀವೇ ಗಮನಿಸಿ, ಅದ್ ಪ್ಲಾಸ್ಟಿಕ್ ಮೆಟೀರಿಯಲ್ ಇದ್ರೆ ರೆಡ್ ಹಾಕಿ, ಪ್ಲಾಸ್ಟಿಕ್ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಯೆಲ್ಲೋ ಹಾಕ್ಬೇಕು. ಮ್ಯಾಮ್ ರಿಯೂಸಬಲ್ ಕಿಟ್ಸ್ ಇದೆಯಲ್ಲ ಮ್ಯಾಮ್, ಅದನ್ನೇ ಹೇಳಿ ಮೇಡಮ್. ರಿಯೂಸಬಲ್ PPE ಏನ್ ಮಾಡ್ತೀರಾ? ಎಸೆಯಲ್ಲ ಅಲ್ವಾ? ಯಾವ್ದಕ್ಕೆ ಹಾಕ್ಬೇಕು? ಡಿಸ್ಇನ್ಫೆಕ್ಷನ್ ಮಾಡ್ಕೋತೀರಾ ಅಥವಾ ಆಟೋಕ್ಲೇವ್ ಮಾಡ್ಬಿಟ್ಟು ನೀವು ತಿರ್ಗಾ ರಿಯೂಸ್ ಮಾಡ್ತೀರಾ, ಅದು ಎಸೆಯೋದ್ ಬರ್ತಿಲ್ಲ ಅಲ್ಲಿ. ಅದೇನಾರ ಅರ್ಥ ಆಯ್ತು ಅಂದ್ರೆ ನೀವು ಅವಾಗ ಅದು ಯಾವ ಮೆಟೀರಿಯಲ್ ಅಂತ ಡಿಸೈಡ್ ಮಾಡ್ಕೊಂಡು ನೀವು ಎಲ್ಲೋಗೋ ರೆಡ್ಗೋ ಹಾಕ್ಬೇಕಾಗತ್ತೆ. ಓಕೆ ಮ್ಯಾಮ್. ಮ್ಯಾಮ್ ನೈಲಾನ್ ಕ್ಲಾತ್ ತರ ಬಂದಿದೆ ಮ್ಯಾಮ್, ಅದು ರಿಯೂಸಬಲ್ ಬಟ್ಟೆ ತರ ಇದೆಯಾ? ನೈಲಾನ್ ಕ್ಲಾತ್ ತರ ಇದೆ ಮ್ಯಾಮ್, ಅದು ನೈಲಾನ್. ಹಾ ಮ್ಯಾಮ್, ಯೆಲ್ಲೋ ಕಲರ್. ಏನ್ ಆಟೋಕ್ಲೇವ್ ಮಾಡ್ತಿದ್ರಾ, ಕೆಮಿಕಲ್ ಡಿಸ್ಇನ್ಫೆಕ್ಷನ್ ಮಾಡ್ತಿದ್ರಾ? ಮ್ಯಾಮ್ ಸೆಲ್ಫ್ ವಾಶ್ ಮಾಡ್ತಾ ಇದೀವಿ ಮ್ಯಾಮ್. ಆಟೋಕ್ಲೇವ್ ಆ ತರ ಏನಿಲ್ಲ, ಬಿಸಿ ನೀರಲ್ಲಿ ವಾಶ್ ಮಾಡ್ಬಿಟ್ಟು ಸ್ವಲ್ಪ ಹೈಪೋಕ್ಲೋರೈಡ್ ಅಲ್ಲಿ ವಾಶ್ ಮಾಡಿ ಡ್ರೈ ಮಾಡಿ ಮತ್ತೆ ರಿಯೂಸ್ ಮಾಡ್ತಾ ಇದೀವಿ ಮ್ಯಾಮ್. ಅದ್ ಮಾಡ್ಬೋದು. ಅಂಡ್ ನಿಮ್ ಒನ್ ಥಿಂಗ್ ಹೇಳೋದಂದ್ರೆ ಕೋವಿಡ್ ಹೋದ್ರೆ ನಾವು ಎಲ್ಲೋಗೆ ಆಗ್ತಾ ಇದೀವಿ ಮ್ಯಾಮ್ ಈಗ. ನೈಲಾನ? ಹಾ ಮ್ಯಾಮ್. ಸದ್ಯಕ್ಕೆ ಹಾಕಿ ನೈಲಾನ್ ಹಾಕ್ಬೋದು. ಪ್ಲಾಸ್ಟಿಕ್ ಅದು ಪ್ಲಾಸ್ಟಿಕ್ ಬರುತ್ತಾ ಒಂದು ಚೆಕ್ ಮಾಡ್ಬೇಕು, ಕ್ಲೋರಿನೇಟೆಡ್ ಅಂತ ಚೆಕ್ ಮಾಡಿ. ಒಂದು ಗಮನಿಸಿ, ಕ್ಲೋರಿನೇಟೆಡ್ ಆಗಿ ತಕ್ಷಣ ನಾವು ಎಲ್ಲೋಗ ಹಾಕ್ಬಾರ್ದು. ಎನಿ ಕ್ಲೋರಿನೇಟೆಡ್ ವೇಸ್ಟ್ ಶುಡ್ ನಾಟ್ ಗೋ ಇಂಟು ಎಲ್ಲೋ. ಮಾಡ್ತಾ ಇದೀವಿ ಮ್ಯಾಮ್. ಕ್ಲೋರಿನೇಟ್ ಮಾಡಿ ಎಸಿಬೇಡಿ, ನೀವು ಬರೀ ತೊಳೆದ್ಬಿಟ್ಟು ಎಸಿರಿ. ಕ್ಲೋರಿನೇಟೆಡ್ ಮಾಡಿ ನೀವು ಯೂಸ್ ಮಾಡೋದಾದ್ರೆ ತೊಂದರೆ ಇಲ್ಲ. ಓಕೆ, ಅದೇ ಮ್ಯಾಮ್ ಒಂದು 5 to 6 times ಯೂಸ್ ಮಾಡಿ ಅದು ಸ್ವಲ್ಪ ಅದು ಮೆತ್ತಗಾಗ್ಬಿಡುತ್ತೆ ಮ್ಯಾಮ್. ನೈಲಾನ್ ಕ್ಲಾತ್ ಅಲ್ವಾ ಮ್ಯಾಮ್, ಅದನ್ನು ಜಾಸ್ತಿ ಹಾಕೊಳಕ್ ಹೋಗಲ್ಲ. ಅದಕ್ಕಾಗಿ ಅದನ್ನ ಕೊನೆ ಸಲ ಡಿಸ್ಪೋಸ್ ಮಾಡುವಾಗ್ಲೂ ಸೋಡಿಯಂ ಹೈಪೋಕ್ಲೋರೈಡ್ ಅಲ್ಲೆಲ್ಲ ಡಿಪ್ ಮಾಡಿ ವಾಶ್ ಮಾಡಿ ಮಾಡ್ಬೇಡಿ. ಬಿಸಾಕಕ್ ಮುಂಚೆ ಏನ್ ಮಾಡಿದ್ರೆ ನೀವು ಸೋಪ್ ಅಲ್ಲಿ ತೊಳೆದ್ಬಿಟ್ಟು ಹಾಕಿ, ತೊಂದರೆ ಇಲ್ಲ. ಮಾಮೂಲಿ ಹಾಕೋದು. ಯಾಕೆಂದ್ರೆ ಈ ಕೋವಿಡ್ ವೈರಸ್ ಏನಿದೆ ಇಟ್ಸ್ ವೆರಿ ವೀಕ್ ವೈರಸ್. ಇವನ್ ನಿಮ್ ಸೋಪ್ ಅಲ್ಲಿ ಕೂಡ ವಾಶ್ ಆಗುತ್ತೆ. ಅದಕ್ಕೆ ನಾವು ಹ್ಯಾಂಡ್ ವಾಶ್, ಹ್ಯಾಂಡ್ ಹೈಜೀನ್ ಅಂತ ಎಂಫಸೈಸ್ ಮಾಡೋದು. ಎನಿ ಸೋಪ್ ಆಲ್ಸೋ ಇಸ್ ಗುಡ್ ಎನಫ್. ಓಕೆ, ನೆಕ್ಸ್ಟ್ ಸೇಮ್ ಥಿಂಗ್. ಈಗ ಸೆಗ್ರಿಗೇಷನ್ ಆಸಿಡ್ ಹೇಳಿದಂಗೆ ನಾನು ಏನು ಚೇಂಜಸ್ ಇಲ್ಲ, ಬಟ್ ಸಪರೇಟ್ ಕಲರ್ ಕೋಡೆಡ್ ಕಂಟೈನರ್ಸ್ ಇರ್ಬೇಕಾಗುತ್ತೆ ಐಸೋಲೇಷನ್ ವಾರ್ಡ್ ಅಲ್ಲಿ. ನಾವು ಜನರಲ್ ಬಯೋಮೆಡಿಕಲ್ ವೇಸ್ಟ್ಗೂ ಈ ಸಪರೇಟ್ ಕಲರ್ ಕೋಡೆಡ್ ಸ್ವಲ್ಪ ಡಿಫ್ರೆಂಟ್ ಇಟ್ಕೊಳ್ಳೋದು. ಯಾಕೆ ಅಂದ್ರೆ ಅದನ್ನ ಪ್ರಯಾರಿಟಿಲಿ ನಾವು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾಗುತ್ತೆ. ಫುಟ್ ಆಪರೇಟೆಡ್ ಇರ್ಬೇಕು ಕಲರ್ ಕೋಡೆಡ್ಸ್. ಆಮೇಲೆ ಡಬಲ್ ಲೇಯರ್ಡ್ ಹಾಕಿ, ಸೊ ದಟ್ ಅಲ್ಲಿ ಯಾವ್ದು ಲೀಕ್ ಆಗದೆ ಇರ್ಲಿ, ಮತ್ತೆ ಅದು ಯಾವ್ದು ಬಿಚ್ಚೋಗ್ದಂಗೆ ಎಲ್ಲೂ ಚೆಲ್ಲದೆ ಇರೋ ರೀತಿ ನೋಡೋದಕ್ಕೋಸ್ಕರ ಡಬಲ್ ಲೇಯರ್ಡ್ ಹಾಕ್ಬೇಕು. ಆಮೇಲೆ ಟ್ರಾಲೀಸ್ ಯೂಸ್ ಮಾಡುವಾಗ ಕ್ಲೋಸ್ ಟ್ರಾಲೀಸ್ ಮಾಡಿ
ಆಮೇಲೆ ಈ ಎಲ್ಲ ಕೋವಿಡ್ ಇದ್ರ ಮೇಲೆ ಕೋವಿಡ್ ವೇಸ್ಟ್ ಅಂತ ಲೇಬಲ್ ಹಾಕೊಳ್ಳಿ. ಇದು ಯಾಕೆಂದ್ರೆ ವೇಸ್ಟ್ ಕಲೆಕ್ಟ್ ಮಾಡೋರ್ಗಾಗ್ಲಿ ಅಥವಾ ಹಾಕೋರ್ಗಾಗ್ಲಿ ಗೊತ್ತಾಗ್ಲಿ ಕೋವಿಡ್ ವೇಸ್ಟ್ ಇಲ್ಲಿಗೆ ಹಾಕ್ಬೇಕು ಅನ್ನೋದು. ಓಕೆ, ಸೊ ಆಮೇಲೆ ಟ್ರಾಲಿ ಕೂಡ ಕೋವಿಡ್ ಅಂತ ಲೇಬಲ್ ಮಾಡ್ಕೊಂಡು ಪ್ರಯಾರಿಟಿ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು. ಬೆಸ್ಟ್ ಏನು ಅಂದ್ರೆ ನಿಮ್ CVWT of 10ಗೆ ಬಂದು ಕಲೆಕ್ಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಶಿಫ್ಟ್ ಮಾಡೋದಾದ್ರೆ ಬೆಸ್ಟ್. ಸಪರೇಟ್ ವೆಹಿಕಲ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ರು ಕೋವಿಡ್ ವೇಸ್ಟ್ ಎಲ್ಲ ಮುಂಚೆ. ಈಗ ಏನ್ ಮಾಡ್ತಿದ್ರು ನೋಡ್ಬೇಕು, ಗೊತ್ತಿಲ್ಲ ನಮ್ಮ ಪ್ರೊಸೀಜರ್. ಬಟ್ ಟ್ರಾಲೀಸ್ ನ ನೀವು 1% ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಅಲ್ಲಿ ಕ್ಲೀನ್ ಮಾಡ್ಕೋಬಹುದು, ಅಥವಾ ಯಾವುದೇ ಡಿಸ್ಇನ್ಫೆಕ್ಷನ್ ಕೂಡ ಕ್ಲೀನ್ ಮಾಡಿದ್ರು ವೈರಸ್ ಆಗುತ್ತೆ. ಆಮೇಲೆ ಕೋವಿಡ್ ವೇಸ್ಟ್ ನ ಬೇರೆ ಬಯೋಮೆಡಿಕಲ್ ವೇಸ್ಟ್ ಗೆ ಸಪರೇಟ್ ಆಗಿ ಸ್ಟೋರ್ ಮಾಡ್ಕೊಳ್ಳಿ ಕೋವಿಡ್ ಸ್ಟೋರೇಜ್ ಏರಿಯಾಲಿ. ಸೊ ದಟ್ ಫಸ್ಟ್ ಅವ್ರಿಗೆ ಹೇಳಿ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡೋ ಟೈಮಲ್ಲಿ ನಾವು ಸಪರೇಟ್ ಆಗಿ ಇದು ಕೋವಿಡ್ ವೇಸ್ಟ್ ನ ನಾವು ಹ್ಯಾಂಡ್ ಓವರ್ ಮಾಡ್ಬೇಕಾಗುತ್ತೆ. ಸೊ ಲೇಬಲ್ ದ ಬಿನ್ಸ್, ಬ್ಯಾಗ್ಸ್, ಟ್ರಾಲೀಸ್ as COVID-19, ಸಪರೇಟ್ ರೆಕಾರ್ಡ್ ಮೇಂಟೈನ್ ಮಾಡ್ಕೊಳ್ಳಿ. ಆಮೇಲೆ ಅಕಾರ್ಡಿಂಗ್ ಟು ದ ರೂಲ್ಸ್ ಕೋವಿಡ್ ಆಪ್ ನ ನಾವು ಡೌನ್ಲೋಡ್ ಮಾಡ್ಕೊಂಡು, ಐ ಥಿಂಕ್ ನೀವೆಲ್ಲರೂ ಮಾಡಿದೀರಾ, ಅದ್ರ ಮೂಲಕ ನಾವು ಎಷ್ಟು ಕೋವಿಡ್ ವೇಸ್ಟ್ ಜನರೇಟ್ ಮಾಡ್ತೀವಿ ಅಂತ ಅದ್ರಲ್ಲಿ ಹಾಕ್ಬಿಟ್ಟು ನಾವು ರಿಪೋರ್ಟ್ ಮಾಡ್ಬೇಕಾಗುತ್ತೆ. ಅಂಡ್ ಎಲ್ಲ ವರ್ಕರ್ಸ್ಗೂ ಅಂಡ್ ಎಸ್ಪೆಷಲಿ ದೋಸ್ ಹ್ಯಾಂಡ್ಲಿಂಗ್ ಕೋವಿಡ್ ವಾರ್ಡ್ ವೇಸ್ಟ್ ನ ಫುಲ್ PPE ಹಾಕೊಂಡಿರ್ಬೇಕು. ಬರೀ ಗ್ಲೌಸ್ ಮಾಸ್ಕ್ ಅಲ್ಲ, ಫುಲ್ PPE ಹಾಕೊಂಡು ವೇಸ್ಟ್ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು ಅವ್ರ ಸೇಫ್ಟಿಗೋಸ್ಕರ. ಮತ್ತೆ ಡೆಡಿಕೇಟೆಡ್ ಸ್ಟಾಫ್ ಒಬ್ರನ್ನ ಯಾರನ್ನ ನಿಗದಿ ಮಾಡಿಸ್ಬಿಡಿ, ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅಚ್ಚುಕಟ್ಟಾಗಿ ಹೇಗೆ ಕೋವಿಡ್ ವೇಸ್ಟ್ ಮತ್ತೆ ಇತರೆ ಬಯೋಮೆಡಿಕಲ್ ವೇಸ್ಟ್ ನ ಅವ್ರನ್ನ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಕ್ಲಿಯರ್ ಟ್ರೈನಿಂಗ್ ಕೊಟ್ರೆ ಅವ್ರು ಕೇರ್ಫುಲ್ ಆಗಿ ಅವ್ರು ಹ್ಯಾಂಡಲ್ ಮಾಡ್ಬೋದು. ಆಮೇಲೆ ಸೆಗ್ರಿಗೇಷನ್, ಇದು ನಾಟ್ ಓನ್ಲಿ ಫಾರ್ ಕೋವಿಡ್ ವೇಸ್ಟ್, ಫಾರ್ ಎವ್ರಿ ವೇಸ್ಟ್ segregation is the heart of our biomedical waste. ಆಮೇಲೆ ಟ್ರೈನಿಂಗು ಮತ್ತೆ ಕೊಡಿ, ಯಾಕಂದ್ರೆ ಟ್ರೈನಿಂಗು ಕೋವಿಡ್ ವೇಸ್ಟ್ ಅಲ್ಲ, ಬೇರೆ ಎಲ್ಲಾ ವೇಸ್ಟ್ಗೂ ಅಷ್ಟೇ ನಾವು ಮತ್ತೆ ಕೊಡ್ಬೇಕು. ಇದನ್ನ ನಾವೇನ್ ಮಾಡ್ತೀವಿ, ನೋಡ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಮಿಕ್ಸ್ ಮಾಡೋ ಟೆಂಡೆನ್ಸಿ ಜಾಸ್ತಿ, ಯಾಕಂದ್ರೆ ಅದು ಹ್ಯೂಮನ್ ನೇಚರ್ ಅಷ್ಟೇ. ಆಮೇಲೆ ಸಪರೇಟ್ ನೆಕ್ಸ್ಟ್ ಜನರಲ್ ಸಾಲಿಡ್ ವೇಸ್ಟ್. ನೀವು ಹೇಳ್ದಂಗೆ ನೀವು ಮುಂಚೆ ಜನರಲ್ ಸಾಲಿಡ್ ವೇಸ್ಟ್ ಅದ್ರೊಳಗೆ ಹಾಕ್ತಿದ್ರಿ, ಸಪರೇಟ್ ಮಾಡ್ಕೊಳ್ಳಿ. ನಮ್ ಸಾಲಿಡ್ ವೇಸ್ಟ್ ರೂಲ್ಸ್ ಪ್ರಕಾರ ಏನಿದೆ, ಒಣ ಕಸ ಮತ್ತೆ ಹಸಿ ಕಸ ರೀತಿಲೇ ನಾವು ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಆಮೇಲೆ ಏನಾದ್ರು ಕ್ಲೀನ್ ಮಾಡೋದಿದ್ರೆ ಕಂಟೈನರ್ಸ್ 1% ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಮಾಡ್ಬೋದು. ಆದಷ್ಟು ಡಿಸ್ಪೋಸಬಲ್ ಐಟಮ್ಸ್ ನ ಯೂಸ್ ಮಾಡೋದ್ ಕಮ್ಮಿ ಮಾಡಿ ರೀಯೂಸ್ ಮಾಡೋದು. ನಾವು ರೆಡ್ಯೂಸ್, ರೀಯೂಸ್, ರೀಸೈಕಲ್ ಅಂತ ಏನ್ ಹೇಳ್ತೀವಿ ವೇಸ್ಟ್ ಅಲ್ಲಿ, ಅದು ಮುಂದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಜನರಲ್ ಪ್ರಿನ್ಸಿಪಲ್ಸ್, ಜನರಲ್ ವೇಸ್ಟ್ ಮತ್ತೆ ಕೋವಿಡ್ ವೇಸ್ಟ್ ನ ಮಿಕ್ಸ್ ಮಾಡಬೇಡಿ. ಡು ನಾಟ್ ಡಿಸ್ಇನ್ಫೆಕ್ಟ್ ಎಲ್ಲೋ ಬ್ಯಾಗ್ ಹಾಕೋ ವಸ್ತು ಯಾವ್ದು ನೀವು ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಅಥವಾ ಎನಿ ಕ್ಲೋರಿನೇಟೆಡ್ ಕೆಮಿಕಲ್ಸ್ ಅಲ್ಲಿ ಟ್ರೀಟ್ ಮಾಡಬಾರ್ದು. ಅಂಡ್ ವಿತೌಟ್ ಲೇಬಲಿಂಗ್ ನೀವು CBWT of ಕೊಡ್ಬೇಡಿ. ಅಂಡ್ ಓಪನ್ ಟ್ರಾಲೀಸ್ ಅಲ್ಲಿ ಕೋವಿಡ್ ವೇಸ್ಟ್ ನ ಟ್ರಾನ್ಸ್ಪೋರ್ಟ್ ಮಾಡಬೇಡಿ. ಸೊ ಇದು ಎಕ್ಸಾಂಪಲ್ ನೋಡಿ, ಕೋವಿಡ್ ವೇಸ್ಟ್ ಅಂತ ಲೇಬಲ್ ಮಾಡಿರ್ಬೇಕು, ಮತ್ತೆ ಕವರ್ಸ್ ಮೇಲೂ ಅಷ್ಟೇ ಡಬಲ್ ಕವರ್ಸ್ ಯೂಸ್ ಮಾಡ್ಬೇಕು. ಆ ಕವರ್ಸ್ ಮೇಲೆ ನೀವು ಬೇಕಾದ್ರೆ ಕೋವಿಡ್ ಲೇಬಲ್ ಅಂಟಿಸ್ಬಿಡ್ಬೋದು, ಮೊದಲೇ ಅಂಟಿಸ್ಬಿಟ್ಟು ಆಮೇಲೆ ಅದ್ರೊಳಗೆ ಕವರ್ ಬಿನ್ಸ್ ಒಳಗೆ ಹಾಕ್ಬೇಕಾಗುತ್ತೆ. ಈ ಟ್ರಾಲೀಸ್ಗೆ COVID-19 ವೇಸ್ಟ್ ಸಪರೇಟ್ ಟ್ರಾಲೀಸ್ ಯೂಸ್ ಮಾಡ್ಬೇಕು. ಸೊ PPE ನ ಹೇಳ್ದಂಗೆ ಯಾರು ವೇಸ್ಟ್ ನ ಕಂಪ್ಲೀಟ್ ಆಗಿ ಹ್ಯಾಂಡಲ್ ಮಾಡ್ತಾರೋ ಅವ್ರು ಫುಲ್ PPE ನ ಹಾಕೋಬೇಕಾಗತ್ತೆ. ಈಗ ನಮ್ಗೆ ಯಾವಾಗಲೂ ಡೌಟ್ ಬರೋದು, ಇದು ಕೋವಿಡ್ ವೇಸ್ಟ್ ಅಲ್ಲ, ಜನರಲ್ ಬಯೋಮೆಡಿಕಲ್ ವೇಸ್ಟ್ ಕೂಡ ಹೇಗೆ ನಾವು ಯಾವ್ದಾದ್ರು ಒಂದು ವಸ್ತುನ ಎಲ್ಲಿಗೆ ಹಾಕ್ಬೇಕು ಅನ್ನೋದು ಡೌಟ್ ಬರುತ್ತೆ. ಅವಾಗ ನೀವು ಜನರಲ್ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡಬಹುದು. ಇನ್ಫೆಕ್ಷಸ್ ವೇಸ್ಟ್ ಅಂತ ಫಸ್ಟ್ ನೋಡಿ, ಇನ್ಫೆಕ್ಷಸ್ ನಾನ್ ಇನ್ಫೆಕ್ಷಸ್. ಇನ್ಫೆಕ್ಷಸ್ ವೇಸ್ಟ್ ಅಂದ್ರೆ ಬಯೋಮೆಡಿಕಲ್ ವೇಸ್ಟ್ ಆಗ್ಬಿಡುತ್ತೆ. ನಾನ್ ಇನ್ಫೆಕ್ಷಸ್ ಅಂದ್ರೆ ಅದು ಮೋಸ್ಟ್ಲಿ ಜನರಲ್ ವೇಸ್ಟ್ ಇರ್ಬೋದು, ಜನರಲ್ ವೇಸ್ಟ್ ಆಗ್ತದೆ. ಸೆಕೆಂಡ್, ಆ ಇನ್ಫೆಕ್ಷಸ್ ವೇಸ್ಟ್ ಏನಿದೆಯೋ ಅದು ಪ್ಲಾಸ್ಟಿಕ್ ನಾನ್ ಪ್ಲಾಸ್ಟಿಕ್ ಅಂತ. ಪ್ಲಾಸ್ಟಿಕ್ ಇದ್ರೆ ಎಲ್ಲೋಗ ಹಾಕ್ಬಾರ್ದು. ಸೊ ಅಥವಾ ಬೇರೆ ಇದೆಯಾ ಅಂದ್ರೆ ಅದು ಫಸ್ಟ್ ಇನ್ಸಿನರೇಟ್ ಮಾಡ್ಬೋದಾ, ನಿಮ್ಗೆ ಒಂದು ಕಾಮನ್ ಸೆನ್ಸ್ ಇರುತ್ತಲ್ಲ, ನಾವು ಇದು ಸುಡ್ಬೋದಾ ಸುಡ್ಬಾರ್ದ ಅಂತ. ಪ್ಲಾಸ್ಟಿಕ್ ಅಂತೂ ಖಂಡಿತ ನಿಮ್ಗೆಲ್ಲರಿಗೂ ಗೊತ್ತಿದೆ ಸುಡ್ಬಾರ್ದು ಅಂತ ವೇಸ್ಟ್ ನ ನಾವು ಎಲ್ಲೋಗ ಹಾಕ್ಬಾರ್ದು. ನೆಕ್ಸ್ಟ್ ರೀಸೈಕ್ಲಿಂಗ್ ಅಥವಾ ರಿಯೂಸಬಲ್ ಮಾಡ್ಬೋದಾ. ಈ ಗ್ಲಾಸ್ ಅಂದ್ರೆ ಕೆಲವು ರಿಯೂಸ್ ಮಾಡ್ತಾರೆ, ಅದನ್ನ ಆಟೋಕ್ಲೇವ್ ಮಾಡಿ ಅಥವಾ ಮೈಕ್ರೋವೇವ್ ಮಾಡಿ ತಿರ್ಗಾ ರಿಯೂಸ್ ಮಾಡ್ಕೋಬಹುದು. ಇಲ್ಲ ಡಿಸ್ಪೋಸ್ ಮಾಡ್ಬೇಕು. ಶಾರ್ಪ್ಸ್, ನೆಕ್ಸ್ಟ್ ಇಸ್ ಮೆಟಾಲಿಕ್ ಶಾರ್ಪ್ಸ್. ಈ ಶಾರ್ಪ್ಸ್ ಎಸ್ಪೆಷಲಿ ಮೆಟಾಲಿಕ್ ಐಟಮ್ಸ್ ಶಾರ್ಪ್ಸ್ ಆಗಿದ್ರೆ ಅದನ್ನ ನೀವು ವೈಟ್ ಅಲ್ಲಿ ಹಾಕಿ, ಯಾಕೆಂದ್ರೆ ವೈಟ್ ಇದು ಕಂಟೈನರ್ ಏನಿದೆಯೋ ಅದು ಪಂಚರ್ ಪ್ರೂಫ್ ಇರಬೇಕು, ಟ್ಯಾಂಪರ್ ಪ್ರೂಫ್ ಇರೋದ್ರಿಂದ ಯಾರಿಗೂ ಏನು ಚುಚ್ಚಲ್ಲ, ಅದು ಸೇಫ್ ಆಗಿರುತ್ತೆ ಅನ್ನೋ ಒಂದು ದೃಷ್ಟಿಲಿ ಎನಿ ಶಾರ್ಪ್ ವೇಸ್ಟ್ ಎಸ್ಪೆಷಲಿ ಮೆಟಾಲಿಕ್ ವೇಸ್ಟ್ ನೆಲ್ಲ ನಾವು ವೈಟ್ ಅಲ್ಲಿ ಹಾಕ್ಬೇಕಾಗುತ್ತೆ. ಅದಕ್ಕೆ ನಾನು ಅವಾಗ ಎಕ್ಸ್ಪ್ಲೈನ್ ಮಾಡಿದಾಗೆ, ಈಗ ಇಂಟ್ಯಾಕ್ಟ್ ಗ್ಲಾಸ್ ನೀಡಲ್ ವಿತ್ ಸಿರಿಂಜ್ ಇದ್ರೆ ಅದನ್ನ ಯಾಕೆ ನಾವು ವೈಟ್ ಒಳಗೆ ಹಾಕ್ತಿವಿ ಅಂದ್ರೆ ಅದು ಚುಚ್ಚದೆ ಯಾರಿಗೂ ಚುಚ್ಚಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಅದನ್ನ ನಾವು ವೈಟ್ ಹಾಕ್ತಿವಿ. ಆಮೇಲೆ ಎಲ್ಲಾರು ಆಲ್ ಯು ಮಸ್ಟ್ ರಿಮೆಂಬರ್ ಇಸ್
ಎಲ್ಲೋ ಇರ್ಬೋದು, ರೆಡ್, ಬ್ಲೂ, ವೈಟ್, ಆಲ್ ದಿಸ್ ಆರ್ ಇನ್ಫೆಕ್ಷನ್ಸ್ ವೇಸ್ಟ್ ಓನ್ಲಿ. ಯಾಕಂದ್ರೆ ಅವು ಯಾವ್ದೋ ಒಂದು ರೀತಿಲಿ ಬ್ಲಡ್ ಅಥವಾ ಬಾಡಿ ಫ್ಲೂಯಿಡ್ ಕಾಂಟ್ಯಾಕ್ಟ್ ಇರುವಂತದ್ದೇ. ನಾವು ಎಲ್ಲರಿಗೂ ಏನ್ ಅನ್ಕೊಂಡಿರೋದು ಅಂದ್ರೆ ಬ್ಲಡ್ ಇದ್ರೆ ನಾವು ಎಲ್ಲೋಗ್ ಹಾಕ್ಬಿಡ್ಬೇಕು ಅಂತ. ಸೊ ಈಗ ಪ್ಲಾಸ್ಟಿಕ್ ಮೆಟೀರಿಯಲ್ ಯಾವ್ದಾರ ಬ್ಲಡ್ ಇದ್ರು ನಾವು ತಗೊಂಡೋಗಿ ಎಲ್ಲೋಗ್ ಹಾಕ್ಬಿಡ್ತೀವಿ, ಅದಾಗಬಾರ್ದು. ಎಲ್ಲಾನು ಇನ್ಫೆಕ್ಷನ್ಸ್ ವೇಸ್ಟ್. ಓನ್ಲಿ ವಿಚ್ ಎವರ್ ಇಸ್ ಯಾವ್ದು ಸುಡ್ಬಹುದು ಅಥವಾ ಇನ್ಸಿನರೇಬಲ್ ವೇಸ್ಟ್ ಏನಿರುತ್ತೋ ಅದ್ ಮಾತ್ರ ಎಲ್ಲೋಗ್ ಹೋಗ್ಬೇಕು. ಮಿಕ್ಕಿದೆಲ್ಲ ಅದಾದ್ರ ವೇಸ್ಟ್ ಹೋದ್ರೆ ಅದ ಪ್ರಾಪರ್ ರೀತಿ ಅದನ್ನು ಕೂಡ ನಾವು ಡಿಸ್ಇನ್ಫೆಕ್ಷನ್ ಮಾಡಿ ಆಮೇಲೆ ನಾವು ಟ್ರೀಟ್ಮೆಂಟ್ ಮಾಡೋದು. ಸೊ ಕೋವಿಡ್ ಇಂದ ಏನಾಗಿದೆ ನಮ್ಗೆಲ್ಲರಿಗೂ ಅಂದ್ರೆ ಬಯೋಮೆಡಿಕಲ್ ವೇಸ್ಟ್ ಒಂದು ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಇಂಪಾರ್ಟೆಂಟ್ ಆಟಿಟ್ಯೂಡ್. ನಾವು ಸ್ವಲ್ಪ ಮುಂಚೆ ವೇಸ್ಟ್ ಅಂದ್ರೆ ಏನಪ್ಪಾ ಅಂತಿದ್ವಿ, ಇವಾಗ ಎಲ್ಲರೂ ಸ್ವಲ್ಪ ಎಚ್ಚೆತ್ಕೊಂಡಿದೀವಿ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ನಾವು ಇನ್ನು ಕೇರ್ಫುಲ್ ಆಗಿ ಮ್ಯಾನೇಜ್ ಮಾಡೋದು ಒಳ್ಳೇದು. ಆಮೇಲೆ CBWTF ಅಲ್ಲಿ ಕೂಡ ಈ ವೇಸ್ಟ್, ಕೋವಿಡ್ ವೇಸ್ಟ್ ಏನಿರುತ್ತೋ ಆ ಕೋವಿಡ್ ವೇಸ್ಟ್ ಯಾಕೆ ಲೇಬಲ್ ಮಾಡ್ಬೇಕು ಅಂದ್ರೆ ನಾವು ಅವ್ರ ಪ್ರಯಾರಿಟಿ, ಅವ್ರು ಫಸ್ಟ್ ಅದನ್ನ ಪ್ರಯಾರಿಟಿಲಿ ಟ್ರೀಟ್ ಮಾಡ್ತಾರೆ ಸಪರೇಟ್ ಆಗಿ. ಅವರು ಕೂಡ ಫುಲ್ PPE ಹಾಕೊಂಡು ಅವರು ಸಪರೇಟ್ ಆಗಿ ಅದನ್ನ ಫಸ್ಟ್ ಟ್ರೀಟ್ ಮಾಡಿ ಆಮೇಲೆ ಬೇರೆ ವೇಸ್ಟ್ ಗಳನ್ನ ಅವ್ರನ್ನ ಇನ್ಸಿನರೇಷನ್ ಮಾಡ್ತಾರೆ. ಸೊ CPCB ಗೈಡ್ಲೈನ್ಸ್ ಫಾಲೋ ಮಾಡಿ ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ ಪ್ರಕಾರನೇ ನಾವು ಸೆಗ್ರಿಗೇಷನ್ ಮಾಡ್ಬೇಕಾಗತ್ತೆ. ಕೊರೋನಾ ವೈರಸ್, ಇವತ್ತು ಕೊರೋನಾ ವೈರಸ್ ಬಂದಿದೆ, ಮುಂದಕ್ಕೆ ಇನ್ಯಾವುದೋ ಇನ್ಫೆಕ್ಷನ್ಸ್ ವೇಸ್ಟ್ ಬರ್ಬೋದು. ಸೊ ಪ್ರಿನ್ಸಿಪಲ್ಸ್ ಸೇಮ್ ಆಗಿ ಇಟ್ಕೊಂಡು ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗತ್ತೆ. ಆದಷ್ಟು ಫುಡ್ ಆಪರೇಟೆಡ್ ಬಿನ್ಸ್ ಇದ್ರೆ ಒಳ್ಳೇದು, ನಾವು ಕಮ್ಮಿ ಹ್ಯಾಂಡಲ್ ಮಾಡಿದ್ರೆ ವೇಸ್ಟ್ ಒಳ್ಳೇದು. ಆಮೇಲೆ PPE ಇದು ಯಾರು ಡೈರೆಕ್ಟ್ ಆಗಿ ವೇಸ್ಟ್ ಹ್ಯಾಂಡಲ್ ಮಾಡ್ತಾರೋ ಅವ್ರು ಕಂಪ್ಲೀಟ್ PPE ಹಾಕೊಂಡು ಸೇಫ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅವ್ರ ಸೇಫ್ಟಿ ಕೂಡ ಅಷ್ಟೇ ಮುಖ್ಯ. ಆಮೇಲೆ ಹ್ಯಾಂಡ್ ಹೈಜೀನ್ ನಾವ್ ಹೇಳಿದ್ದು, ಹ್ಯಾಂಡ್ ಹೈಜೀನ್ ಹೇಳ್ದಂಗೆ ಇದೆಲ್ಲಾರು ನಾವೀಗ ಹೇಳಿದ್ದು. ಹ್ಯಾಂಡ್ ವಾಷಿಂಗ್ ಏನಿದೆಯೋ ದಯವಿಟ್ಟು ಮಾಡಿ. ಪೇಷಂಟ್ ಕೇರ್ ಇರ್ಬೋದು ಅಥವಾ ವೇಸ್ಟ್ ಹ್ಯಾಂಡ್ಲಿಂಗ್ ಇರ್ಬೋದು. ಹ್ಯಾಂಡ್ ಹೈಜೀನ್ ಸಿಂಪಲ್ ಮೆಜರ್ ಇರ್ಬೋದು, ಬಟ್ ವೆರಿ ಕಾಸ್ಟ್ ಎಫೆಕ್ಟಿವ್ ಮೆಜರ್ ಅಂತ ಈಗಾಗಲೇ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋದ್ರಿಂದ ಅದನ್ನ ನೀವು ದಯವಿಟ್ಟು ಯೂಸ್ ಮಾಡಿ. ಸೊ ಈಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಇರೋ ಸಿಂಪಲ್ ರೂಲ್ಸ್ ನಾವು ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಆಮೇಲೆ ಯಾವ್ಯಾವ ಗ್ಯಾಪ್ಸ್ ಇದೆಯೋ ಅದನ್ನ ನಾವು ಟ್ರೈ ಟು ಇಂಪ್ರೂವ್ ಅಪಾನ್ ದಟ್. ಇವಾಗ ಆದಷ್ಟು ನಮ್ಮ ಹೆಲ್ತ್ ಕೇರ್ ವರ್ಕರ್ಸ್ ಸಿಂಪಲ್ ಆಗಿ ಹೇಳ್ಕೊಡಕ್ ಟ್ರೈ ಮಾಡಿ. ಅವ್ರ ಸೇಫ್ಟಿ ಎಂಫಸೈಸ್ ಮಾಡಿ, ಅವ್ರ ಸೇಫ್ಟಿ ಅವ್ರು ಎನ್ಶೋರ್ ಮಾಡ್ಕೊಂಡಾಗ ಅವ್ರು ಆಟೋಮೆಟಿಕ್ ಆಗಿ ಬೇರೆ ಥಿಂಗ್ಸ್ ಹೆಲ್ಪ್ ಆಗುತ್ತೆ. ಮತ್ತೆ ಸೆಗ್ರಿಗೇಷನ್ ಒತ್ತು ಕೊಡಿ. ಯಾಕಂದ್ರೆ ಸೆಗ್ರಿಗೇಷನ್ ನಾವು ಒಂದು ಎಸ್ಪೆಷಲಿ ಹಾಸ್ಪಿಟಲ್ ಅಲ್ಲಿ ಸೆಗ್ರಿಗೇಷನ್ ಇಸ್ ಅ ಇಂಪಾರ್ಟೆಂಟ್ ಸ್ಟೆಪ್. ಇದನ್ನ ನಾವು ಸರಿಗ್ ಮಾಡಿ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಮ್ದು ಅರ್ಧ ಕೆಲಸ ನಮ್ ಕಡೆಯಿಂದ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಇದನ್ನ ತಿರ್ಗಾ ನಾನು ರಿಟ್ರೀಟ್ ಮಾಡ್ತೀನಿ. ಪೃಥ್ವಿ ಸರ್ ಹೇಳಿದ್ರಲ್ಲ, ನಮ್ ಸೇಫ್ಟಿಗೋಸ್ಕರ ನಾವು ನೋಡ್ಬೇಕು. ಮತ್ತೆ ನಮ್ ಪೇಷಂಟ್ಸ್ ಬಂದವ್ರಿಗೂ ಕೂಡ ನಾವು ಟ್ರೀಟ್ ಮಾಡೋದಲ್ಲದೆ ನಾವು ಬೇರೆ ಕಾಯಿಲೆ ಅವ್ರಿಗೆ ಕೊಡ್ಬಾರ್ದು. ಮತ್ ಬೇರೆ ಎನ್ವಿರಾನ್ಮೆಂಟ್ ಕೂಡ ನಾವು ಸೇಫ್ ಆಗಿರ್ಬೇಕು. ಯಾಕಂದ್ರೆ ಬೇರೆ ಹ್ಯೂಮನ್ ಬೀಯಿಂಗ್ಸ್ ಅಲ್ಲ, ಇವನ್ ಅನಿಮಲ್ಸ್ಗೂ ಕೂಡ ನಾವು ಎಷ್ಟೋ ಎಕ್ಸಾಂಪಲ್ಸ್ ನೋಡಿದೀವಲ್ಲ. ಹಸು ಹೊಟ್ಟೆಲಿ ಇಷ್ಟೊಂದು ಪ್ಲಾಸ್ಟಿಕ್ ಇತ್ತು, ಇವೆಲ್ಲ ಯಾಕೆ? ನಾವು ಬೇಜವಾಬ್ದಾರಿಯಿಂದ ಇರೋದ್ರಿಂದ ಮಾತ್ರ ಈ ತರದೆಲ್ಲ ಆಗುವಂತದ್ದು. ಮತ್ತೆ ಆಟಿಟ್ಯೂಡ್ ಇಶ್ಯೂ. ಇನ್ನೊಂದು ಹೇಳ್ಬೇಕು ಅಂದ್ರೆ ಬಯೋಮೆಡಿಕಲ್ ವೇಸ್ಟ್ ಅಂತ ದೊಡ್ಡ ಸೈನ್ಸ್ ಅಲ್ಲ, ಯಾರ್ ಬೇಕಾದ್ರೂ ಕ್ಲೀನ್ ಆಗಿ ಫಾಲೋ ಮಾಡ್ಬೋದು. ನಮ್ಮ ಮನೇಲಿ ನಾವು ಪ್ಲಾಸ್ಟಿಕ್ ವೇಸ್ಟ್ ಈ ಹಾಲಿನ ಕವರ್ ನಾವು ಸಪರೇಟ್ ಮಾಡಿ ಸಪರೇಟ್ ಆಗಿ ಇಡ್ತೀವಿ. ಇದ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಮಾಡಿದ್ರೆ ಮಾಡಕ್ ಆಗಲ್ವಾ? ಇದೇನು ಇಲ್ಲ, ನಮ್ಮ ಏನಂತಾರೆ ಅವರ ಆಟಿಟ್ಯೂಡ್ ನಾವು ಚೇಂಜ್ ಮಾಡ್ಕೊಂಡು ಇದ್ ನಮ್ದು ಹೇಗೆ ನಮ್ ಬೇರೆ ಕೆಲಸ ನಾವು ನಾರ್ಮಲ್ ಆಗಿ ಮಾಡ್ತೀವೋ ಅದೇ ತರ ಮಾಡ್ಕೊಂಡು ಹೋದ್ರೆ ಇದು ಯಾವ್ದು ದೊಡ್ಡ ಸೈನ್ಸ್ ಅಲ್ಲ, ನಾವು ಎಲ್ಲಾರು ಮಾಡ್ಬೋದು. ಅವಾಗ ಎಲ್ಲಾರು ಸೇಫ್ ಆಗಿರ್ಬೋದು. ಇಲ್ಲಿ ನನ್ನ ಪ್ರೆಸೆಂಟೇಶನ್ ಮುಗೀತು. ಏನಾರ ಕ್ವೆಶನ್ಸ್ ಇದ್ರೆ ಕೇಳ್ಬೋದು. ಮತ್ತೆ ಇನ್ನೊಂದು ಸಿಂಪಲ್ ಆಗಿ ನಾವು ವಿಡಿಯೋಸ್ ಡೆವಲಪ್ ಮಾಡಿದೀವಿ. ವೆಬ್ಸೈಟ್ ಲಿಂಕ್ ಇದೆ. ಎಂಪ್ರಿ ವಿಲ್ ಶೇರ್ ವಿತ್ ಯು ಆಲ್ ಆಫ್ ದಿಸ್. ಕೋವಿಡ್ ವೇಸ್ಟ್ ವಿಡಿಯೋ ಇದೆ, ಮತ್ತೆ ಬಯೋಮೆಡಿಕಲ್ ವೇಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ. ನಿಮ್ ಟ್ರೈನಿಂಗ್ ಅಲ್ಲಿ ಯೂಸ್ ಮಾಡ್ಕೊಂಡು ನೀವು ಟ್ರೈನ್ ಮಾಡ್ಬೋದು. ಕನ್ನಡದಲ್ಲೂ ಇದೆ, ಇಂಗ್ಲಿಷ್ ಅಲ್ಲೂ ಇದೆ. These are my references. Thanks from my team. ಮೇಡಮ್ ಒಂದು ಡೌಟ್. ಹೇಳಿ. ಥ್ಯಾಂಕ್ ಯು ಮೇಡಮ್. ಈಗ ನಾವು ಬ್ಲಡ್ ಸ್ಪಿಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಹಾಕೊಂಡು ನಾವು ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಅದೇ ಮೇಡಮ್, ಈಗ ಬ್ಲಡ್ ಸ್ಪಿಲ್ ಮ್ಯಾನೇಜ್ಮೆಂಟ್ ಗೆ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಹಾಕೊಂಡು ನಾವು ಕ್ಲೀನ್ ಮಾಡಿರ್ತೀವಿ. ಆ ವೇಸ್ಟ್ ಹಾಕೋದು ಎಲ್ಲೋದಲ್ಲಿ ಹಾಕ್ಬೇಡಿ ಅಂದ್ರಿ. ತರಿಸ್ಬಿಡ್ತೀನಿ. ಹೆಂಗ ಗಾಡಿಯವ್ರವ್ರೆ ಜಲ್ದಿ ಕೆಲಸ ಕಲಿಸ್ತಾರೆ. ಒಂದ್ ಪೀಸ್ ಇಟ್ಬಿಡಿ, ಈ ತರ ಒಂದು ಸೀಟ್ ಕಟ್ ಮಾಡ್ಕೊಂಡು. ಪ್ಲೀಸ್ ರಿಪೀಟ್ ದ ಕ್ವೆಶ್ಚನ್. ಹೇಳಿದ ಅರ್ಥ ಆಗ್ಲಿಲ್ಲ ನನಗೆ. ಸೊಲ್ಯೂಷನ್ ಟ್ರೀಟೆಡ್ ಹೈಪೋಕ್ಲೋರೈಡ್ ಟ್ರೀಟೆಡ್ ಅದನ್ನ ಎಲ್ಲೋ ಕವರ್ ಗೆ ಹಾಕ್ಬೇಡಿ ಅಂತಂದ್ರಿ. ಬ್ಲಡ್ ಸ್ಪಿಲ್ ಮ್ಯಾನೇಜ್ಮೆಂಟ್ ನ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಮಾಡಿರ್ತೀವಿ. ಸರ್ ವೆರಿ ಗುಡ್ ಕ್ವೆಶ್ಚನ್ ಇದು. ಈಗ ನೀವ್ ಹೇಗ್ ಮಾಡ್ತೀರಾ ಈ ಬ್ಲಡ್ ಸ್ಪಿಲ್ ಮ್ಯಾನೇಜ್ಮೆಂಟ್ ಒಂಚೂರು ಹೇಳ್ತೀರಾ?
ಈಗ ಒಂದ್ ಬ್ಲಡ್ ಚೆಲ್ಲಿದೆ ಅಂದ್ರೆ ಹೇಗೆ ಕ್ಲೀನ್ ಮಾಡ್ತೀರಿ? 1% hypochlorous Isolate ಮಾಡ್ತೀನಿ ನಾನು ಏರಿಯಾ. ಅದ್ರ ಮೇಲೆ ಕಾಟನ್ ಮಾಪ್ ಹಾಕಿ ಅದನ್ನ ಎಲ್ಲೋ ಬಿನ್ಗೆ ಹಾಕ್ತಿವಿ ಅಂತ ಇದೆ. ಸರ್ ನೀವ್ ಹೇಳಿದ್ದು ಫೈನ್. ಈಗ ನಾವ್ ಲಿಟಲ್ ಬಿಟ್ ಸಜೆಷನ್ ಏನ್ ಚೇಂಜ್ ಮಾಡ್ತಿದೀವಿ ಅಂದ್ರೆ, ಬ್ಲಡ್ ಸ್ಪಿಲ್ ಇದ್ದಾಗ ಫಸ್ಟ್ ಯಾರ್ ಬ್ಲಡ್ ಸ್ಪಿಲ್ ಮ್ಯಾನೇಜ್ ಮಾಡ್ತಾರೋ ಅವ್ರು ಫುಲ್ PPE ಹಾಕೊಳ್ಳುವಂಥದ್ದು. PPE ಹಾಕೊಂಡ್ಮೇಲೆ ಕಾಟನ್ ಸ್ವಾಬ್ ಅಲ್ಲಿ ನಿಮ್ ಕಾಷನ್ ಬೋರ್ಡು ಸ್ಟಾಪ್ ಇದು ಎಲ್ಲ ಹಾಕಿರ್ತೀರಾ ಫಸ್ಟ್ ಯಾರು ಬರ್ತಾ ಇರಂಗೆ. ಫಸ್ಟ್ ನಾವ್ ಸಜೆಸ್ಟ್ ಮಾಡೋದು ಅಲ್ಲಿರೋ ಏನ್ ಬ್ಲಡ್ ಇರುತ್ತೋ ಅದು ಬಾಡಿ ಫ್ಲೂಯಿಡ್ ಇರುತ್ತೋ ಫಸ್ಟ್ ಜನರಲ್ ಆಗಿ ನಿಮ್ಮ ಸ್ವಾಬ್ ಅಥವಾ ಟಿಶ್ಯೂ ಪೇಪರ್ ಅಥವಾ ಹಳೆ ನ್ಯೂಸ್ ಪೇಪರ್ ಇಟ್ಕೊಂಡು ಫಸ್ಟ್ ಕ್ಲೀನ್ ಮಾಡ್ಬಿಡಿ. ಕ್ಲೀನ್ ಮಾಡಿ ಅದನ್ನ ಎಲ್ಲೋ ಡಿಸ್ಪೋಸ್ ಮಾಡ್ಬಿಡಿ. ಅವಾಗ ನಿಮ್ಗೆ ಏರಿಯಾ ಆಫ್ ಬ್ಲಡ್ ಇರ್ಬೋದು ಅಥವಾ ಕಂಟಾಮಿನೇಷನ್ ಆಗ್ಲಿ ಅದು ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಕರೆಕ್ಟಾ? ಇಲ್ಲ ಬ್ಲಡ್ ಇದ್ರೆ ನೀವು ತಿರ್ಗಾ ಈಕ್ವಲ್ ಅಮೌಂಟ್ ಆಫ್ ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಹಾಕಿದ್ರೆ ಏನಾಗ್ಬೋದು, ಒಂದು ಕ್ವಾಂಟಮ್ ಜಾಸ್ತಿ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ. ಆಮೇಲೆ ಅದನ್ನ ಕ್ಲೀನ್ ಮಾಡ್ಮೇಲೆ ನೀವು ತಿರ್ಗಾ ಎಲ್ಲೋ ಹಾಕೋದ್ರಿಂದ ನೀವು ನಾನು ಹೇಳ್ದಂಗೆ ಎಲ್ಲೋ ಕ್ಲೋರಿನೇಟೆಡ್ ಹಾಕ್ಬಾರ್ದು ಅನ್ನೋದು ಕ್ವಶನ್ ಬರುತ್ತೆ. ಸೊ ಫಸ್ಟ್ ಜನರಲ್ ಆಗಿ ಎಷ್ಟಾಗುತ್ತೋ ಅಷ್ಟು ಕಾಟನ್ ಅಥವಾ ಹಳೆ ನ್ಯೂಸ್ ಪೇಪರ್ ಏನೋ ತಗೊಂಡು ಅಬ್ಸಾರ್ಬೆಂಟ್ ಮೆಟೀರಿಯಲ್ ತಗೊಂಡು ಡೈರೆಕ್ಟ್ ಆಗಿ ಕ್ಲೀನ್ ಮಾಡಿ ಹಾಕ್ಬಿಡಿ ಎಲ್ಲೋಗೆ. ಆ ನಂತರ ಆ ಏರಿಯಾನ ನೀವು ಹೈಪೋಕ್ಲೋರೈಡ್ ಸೊಲ್ಯೂಷನ್ ಹಾಕಿ ಹಾಫ್ ಅನ್ ಅವರ್ ಆದ್ಮೇಲೆ ಕ್ಲೀನ್ ಮಾಡಿ ಅವಾಗ ತೆಗೆದು ನೀವು ಎಲ್ಲೋ ಹಾಕಿ. ನಮ್ಗೆ ಬೇರೆ ಸೊಲ್ಯೂಷನ್ ಇದೆ ಎಲ್ಲೋ ಹಾಕ್ತೀವಿ, ಅವಾಗ ಕ್ವಾಂಟಿಟಿ ವಿಲ್ ಬಿ ವೆರಿ ಸ್ಮಾಲ್. ಮೇಡಮ್ ಇದು ಎಲ್ಲೋ ಯಾಕೆ ಹಾಕ್ಬಾರ್ದು ಮೇಡಮ್ ಅದಕ್ಕೆ? ಫ್ಲೋರಿನೇಟೆಡ್ ಕಾಂಪೌಂಡ್ಸ್ ಹಾಕಿದಾಗ ಈ ಡಯಾಕ್ಸಿನ್ಸ್ ಅಂತ ಫ್ಯೂರಾನ್ಸ್ ಅಂತ ಒಂದು ಕೆಮಿಕಲ್ ಪೊಲ್ಯೂಟೆಂಟ್ಸ್ ನ ರಿಲೀಸ್ ಮಾಡುತ್ತೆ. ಈ ಪೊಲ್ಯೂಟೆಂಟ್ಸ್ ನಾಟ್ ಓನ್ಲಿ ಇಟ್ ಅಫೆಕ್ಟ್ಸ್ ಈಗಿನ ಜನರೇಷನ್, ಮುಂದಿನ ಪೀಳಿಗೆಗೂ ಕೂಡ ಅದು ಅಫೆಕ್ಟ್ ಆಗೋ ಸಾಧ್ಯತೆ ಇದೆ. ಆಮೇಲೆ ಇಟ್ಸ್ ಎ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂತಿದೆ. ಅಂದ್ರೆ ಇವತ್ತಿದ್ರೆ ಇನ್ನ ಒಂದ್ 1000 ವರ್ಷ ಬಿಟ್ರು ಅದು ಹಾಗೆ ಇರುತ್ತೆ, ಅದೇನು ಆಗಲ್ಲ. ಆಮೇಲೆ ಇಲ್ಲಿ ಜನರೇಟ್ ಆಗಿರೋದ್ ನಾವು ಪೃಥ್ವಿ ಸರ್ ಅದು ಹೋಗಿ US ಹೋಗಿರ್ಬೋದು, ಹಾಗೆ US ಅವ್ರು ಮಾಡಿದ್ರೆ ನಮಗ್ ಬಂದ್ ಸೇರ್ಬೋದು. ಸೊ ಎಸ್ಪೆಷಲಿ ಜೆನೆಟಿಕ್ ಡಿಸಾರ್ಡರ್ಸ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ. ನಮ್ ಕಂಟ್ರಿ ಸ್ಟಾಕ್ ಹೋಮ್ ಕನ್ವೆನ್ಷನ್ ಅಂತ ಒಂದು ಟ್ರೀಟಿ ಮಾಡಿದ್ದಾರೆ UN ಇದರಿಂದ. ಅದ್ರ ಪ್ರಕಾರ ನಾವೆಲ್ಲ ಡಯಾಕ್ಸಿನ್ ಫ್ಯೂರಾನ್ಸ್ ನ ನಾವು ಕಮ್ಮಿ ಮಾಡ್ಬೇಕು ಅಂತ. ಎಸ್ಪೆಷಲಿ ಅದಕ್ಕೆ ನಮ್ಮ ಬಯೋಮೆಡಿಕಲ್ ವೇಸ್ಟ್ ಅಲ್ಲಿ ಡಯಾಕ್ಸಿನ್ ಫ್ಯೂರಾನ್ಸ್ ಬರೋದು ಮೇನ್ಲಿ ಇನ್ಸಿನರೇಷನ್ ಅಲ್ಲಿ. ಪ್ಲಾಸ್ಟಿಕ್ ಸುಟ್ಟಾಗ ಇನ್ಕಂಪ್ಲೀಟ್ ಕಂಬಸ್ಟನ್ ಇಂದ ಡಯಾಕ್ಸಿನ್ ಫ್ಯೂರಾನ್ಸ್ ಬರ್ತದೆ. ಈಗ ಅದ್ರದ್ದು ಏನಾದ್ರು ಗೈಡ್ಲೈನ್ಸ್ ಇದೆ ಮೇಡಮ್? ಈಗ ನಾವು ಇಷ್ಟು 10 ಮಿನಿಟ್ಸ್ ಏನೋ ಬಿಡ್ಬೇಕು ಆ ತರದೆಲ್ಲ ಇದೆ? ನಿಮ್ ವಾಯ್ಸ್ ಕೇಳಿಸ್ತಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡಕ್ಕಾಗತ್ತಾ? ಅದೇ ಬ್ಲಡ್ ಸ್ಪಿಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಮೇಡಮ್ 10 ಮಿನಿಟ್ಸ್ ಬಿಡ್ಬೇಕು ಅಂತ ಇದೆ. ಈಗ ಕ್ಲೋರಿನೇಟೆಡ್ ಇದು ಹಾಕಿ ಬಿಡ್ಬೇಕು ಅಂತ ಇದೆ. ಈಗ ನಾವು ಇದನ್ನ ಬಿಡಬಾರ್ದು ಅನ್ನೋದಕ್ಕೆ ನಾವು ಈಗ ಹಾಕಿ ನಾವು ಇಡಬಾರ್ದು ಅನ್ನೋದನ್ನ ಹೇಳೋದಕ್ಕೆ ಇದೆ ಸಾಕು. ಇಲ್ಲ ಹಾಕಿ ಬಿಡಬಾರ್ದು ಅಂತ ನಾನು ಹೇಳ್ತಿಲ್ಲ. ನಾವ್ ಹೇಳಿದ್ರು ಫಸ್ಟ್ ಬ್ಲಡ್ ಕ್ಲೀನ್ ಮಾಡಿ ಆಮೇಲೆ ಹೈಪೋ ಸೊಲ್ಯೂಷನ್ ಹಾಕಿ ಆ ಏರಿಯಾನ 20 ಮಿನಿಟ್ಸ್ ಬಿಟ್ಟು ಆಮೇಲೆ ಕ್ಲೀನ್ ಮಾಡಿ ಅಂತ ಹೇಳ್ತಿರೋದು. ರೂಲ್ಸ್ ಇಸ್ ವೆರಿ ಕ್ಲಿಯರ್ ಆನ್ ದಟ್. ಓಕೆ ಮೇಡಮ್, ಓಕೆ. ಬಿಡ್ಬೇಡಿ ಅಂತ ನಾನು ಹೇಳ್ತಿಲ್ಲ. ನಾನು ಹೇಳ್ತಿರೋದು ಬ್ಲಡ್ ಗೆ ಡೈರೆಕ್ಟ್ ಆಗಿ ಹಾಕಿದ್ರೆ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ, ಜಾಸ್ತಿ ಏರಿಯಾ ಇನ್ಫೆಕ್ಷನ್ ಆಗುತ್ತೆ ಅಂತ. ನಿಮ್ಗೆ ಜಾಸ್ತಿ ಕ್ವಾಂಟಮ್ ಆಫ್ ವೇಸ್ಟ್ ಬರುತ್ತೆ. ಹಾಗಾಗಿ ಫಸ್ಟ್ ವಾಲ್ಯೂಮ್ ಕಮ್ಮಿ ಮಾಡ್ಬಿಡಿ. ಹೆಂಗಿದ್ರು ಎಲ್ಲೋ ಹೋಗ್ತಿದೆಯಲ್ಲ, ಸುಡುತ್ತೆ ಅದು ಡೈರೆಕ್ಟ್ ಆಗಿ ಬ್ಲಡ್ ಕಾಟನ್ ಅಲ್ಲ. ಸೊ ಆ ಏರಿಯಾ ಕ್ಲೀನ್ ಮಾಡೋದ್ರೆ ನೀವು ನಾರ್ಮಲ್ ಹೈಪೋ ಸೊಲ್ಯೂಷನ್ ಹಾಕ್ಬಿಟ್ಟು 20 ಮಿನಿಟ್ ಬಿಟ್ಟೆ ಕ್ಲೀನ್ ಮಾಡ್ಬೇಕು. ಅವಾಗ ಅದು ಡಿಸ್ಇನ್ಫೆಕ್ಷನ್ ವರ್ಕ್ ಆಗೋದು. ಆಮೇಲೆ ಸ್ವಲ್ಪ ಸೊಲ್ಯೂಷನ್ ಹಾಕಿದ್ರೆ ಸಾಕಾಗುತ್ತೆ ನಿಮ್ಗೆ, ಯಾಕಂದ್ರೆ ನೀವು ಏರಿಯಾ ಎಲ್ಲ ಬ್ಲಡ್ ತೆಗ್ದ್ಬಿಟ್ಟಿರ್ತೀರಾ. ಓನ್ಲಿ ಏರಿಯಾ ಡಿಸ್ಇನ್ಫೆಕ್ಷನ್ ಮಾಡ್ಬೇಕಾಗತ್ತೆ. ಓಕೆ ಮೇಡಮ್. Excuse me, madam. Yes. I'm RMO Jaydev Institute of Cardiology, Yes, sir. Mysore. Yes, sir. ಮೇಡಮ್ ಇದ್ರ ಬಗ್ಗೆ ಏನಾದ್ರು ಸ್ಟಡಿ ಮೆಟೀರಿಯಲ್ಸ್ ಆತರ ಸಿಗುತ್ತಾ? ಯಾಕಂದ್ರೆ ಎಲ್ಲ ಸ್ವಲ್ಪ ಇವೆಲ್ಲ ಟೈಮಿಂಗ್ಸ್ ಎಲ್ಲ ಮರ್ತೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಕಳಿಸ್ಕೊಡಕ್ ಆಗುತ್ತಾ? ವೆಬ್ಸೈಟ್ ಇದೆ, ನಮ್ದು ವೆಬ್ಸೈಟ್ ಇದೆ ಸರ್. ಅಲ್ಲಿಂದ ನೀವು ಟ್ರೈನಿಂಗ್ ಮೆಟೀರಿಯಲ್ ಸಿಗತ್ತೆ, ವಿಡಿಯೋನು ಸಿಗತ್ತೆ. ಮೇಡಮ್ ಎಫ್ರಿ ಅವರು ಕೊಟ್ಟು ಕಳಿಸ್ತೀವಿ ನಾವು ವೆಬ್ಸೈಟ್ ಅಡ್ರೆಸ್. ಚಾಟ್ ಬಾಕ್ಸ್ ಅಲ್ಲಿ ತಮ್ಮ ಮೇಲ್ ಐಡಿ ಡ್ರಾಪ್ ಮಾಡಿದ್ರೆ ನಿಮ್ಗೆ ಕಳ್ಸಿಕೊಡ್ತೀವಿ ಸರ್. ಸೆಷನ್ ಮುಗಿದ ತಕ್ಷಣ ನಿಮ್ಗೆ ವಿಡಿಯೋಸ್ ಮತ್ತೆ PPTs ಎರಡು ಸಿಗುತ್ತೆ. ಓಕೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಬೇರೆ ಏನಾದ್ರು ಕ್ವೆಶ್ಚನ್ಸ್ ಇದೆಯಾ ಇಂದಿನ ಸೆಷನ್ಸ್ ಬಗ್ಗೆ? Good afternoon, ma'am. Good afternoon, ma'am. Good afternoon. Yeah, ma'am. For the same question for disinfection of blood spill management, can we handle the like vomit
vectors or any urine contamination with the same procedure, ma'am? Yes. Yes. Okay, one more question, ma'am. Handling of 2% glutaldehyde solution, like how to treat it, ma'am, after using it? Glutaraldehyde can be added after cleaning. You can put it into yellow. Can you please be specific about your question? Ma'am, 2% glutaldehyde solution, how to treat it after using it, ma'am? That means you are looking at after usage, what needs to be done with the glutaraldehyde solution. Is that right? Yeah, ma'am. After using it, yeah, ma'am. It's okay. This is a chemical Because base. this question was released for us at the time of Kayakalpa. Yeah. So, You use it for what disinfection? ma'am, we instruments like plastic instruments, we use it. Scissors. Okay. Basically, it will be a liquid waste. Liquid waste. You can, if I assume most of the hospitals do have a effluent treatment plant ಅಥವಾ STP plant ಇದ್ದೇ ಇರತ್ತೆ. ಈಗ ರೂಲ್ಸ್ ಪ್ರಕಾರ ಲಿಕ್ವಿಡ್ ವೇಸ್ಟ್ ನೋಡಿದಾಗ ಎಲ್ಲಾ ಹಾಸ್ಪಿಟಲ್ಗೂ ಇರಬೇಕು ಅಂತ ಹೇಳಿದ್ದಾರೆ. ಒಂದು ಯು ಕ್ಯಾನ್ ನ್ಯೂಟ್ರಲೈಸ್ ಮಾಡಿ ಅದನ್ನ ಕಳಿಸ್ಬೇಕಾಗ್ತಿರುತ್ತೆ. Not sure. Ma'am, some percentage of glycerin has to be added, like so we wanted to get it clear, ma'am. I think we will get back to you. We need to do a little bit of reading and then getting back to you on that issue. Okay, ma'am. Especially about glutaraldehyde. Yes, ma'am. Yeah. Engineer and come back to you on that issue. Okay, ma'am. Thank you, ma'am. Because even if you send it to the STP or ETP also, it needs to be neutralized and then sent it across. No, this has to be disinfected and sent. Sir, it itself is a disinfective agent. So there is no question of disinfecting it again. It's a chemical basically. It's a chemical basically. Yeah, chemical mix and or UV treatment. No, sir, itself, glutaraldehyde is one of the disinfectant. So once it is let into the liquid waste, it will alter the pH. So what exactly should be done to neutralize that? We'll check and come back to you, sir. We are not aware of this. Any more questions? Raghavendra, any other session or you are playing the video? ಎಸ್ ಮೇಡಮ್, ಒಂದು ಸೆಷನ್ ಇದೆ, ಅದೇ COVID-19 ಆಪ್ ಹೆಂಗ್ ಬಳಸಬೇಕು ಅಂತ ಡೆಮೋ ಇದೆ ಒಂದು. Okay. ಅದ್ ಮುಗಿಸ್ಬಿಟ್ಟು ಕ್ವಶನ್ಸ್ ತಗೊಳ್ಳೋದ ಮೇಡಮ್. COVID-19 ತ್ಯಾಜ್ಯದ ನಿರ್ವಹಣೆ ಕುರಿತು ವಿವರಿಸಿದ ಡಾಕ್ಟರ್ ಲಲಿತಾ KR ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. Thank you very much. ನಮ್ಮ videos, I think you can play also. Share with them the links, whatever we are putting. I'll put it in the chat box also. COVID-19 ಆಪ್ ಬಳಕೆ ಕುರಿತು ವಿವರಿಸಲಿದ್ದಾರೆ ಡಾಕ್ಟರ್ ಮನೋಜ್ ಕುಮಾರ್, KSPCB. ಮನೋಜ್ ಸರ್ ಇದ್ದೀರಾ? ಇದ್ದೀನಿ. ಅದು PPT ಶೇರ್ ಮಾಡೋ ಒಂಚೂರು. ನಾನು ಇವತ್ತು ಹಾಲಿಡೇ ಇದ್ದೀನಿ. ನಾನು ಟ್ರಾವೆಲಿಂಗ್ ಅಲ್ಲಿ ಇದ್ದೀನಿ, ಬಟ್ ಸ್ಟಿಲ್ ಐ ಕ್ಯಾನ್. So, good afternoon all. This explain is meant to give an hands-on training on how to use the application. So, application starts from registration, followed by waste tracking, which involves 3 steps: data entry by a hospital, data verification by the truck driver, and final data verification by the CPW. So, once all these things are fulfilled properly, finally, approval will be done by the CPWDF and SPCBs, so that they will make sure that the data which is being collected on that day has been properly authenticated and justified before it is sending to the CPC. So in this, all this process involves registration only for generators, which means whatever the generator type it is there, hospitals or testing labs or whatever it's so on, they'll start registering by specifying the CPWDF name they belongs. Once it is done, the data is being split onto across the transporter and he'll collect. Next screen. Next screen, Gogri. So
So this is the visualization how the app looks for the generator. He'll be have a login screen where he logins. Once he enters the data properly, then he'll be having that username password is entered. Once he'll be landing onto the waste as a generated screen where he'll enter the waste, then he'll be submitted. So he can see how much of waste that has been transferred, and all those details he can see it in the application. Then there is a profile where he can change the languages as well. Once this language is designed for his easy convince. So even though he is not able to use the English or whatever the language so far, so he can change the data. So this is the generator screen. Next login. Next screen, Gobri. Next screen, Gobri. Login screen. So login screen also will have a same look and feel. Only the change will have the role based. Only the changes transporter can see only that hospitals which are registered against to him. So this is the transporter. So that the waste which is entered by the hospital can able to track it out, and he can save and submit as is required. Okay. Next screen, Gobi. So now this is a crucial part of the application. So we know hospital has been generated the waste, and then CPWTF has accepted the waste. Sorry, transporter has accepted, but finally CPWTF has to justify how much of quantity of waste that he has been issued and all this. So this is the last process. Here the key change is CPWTF can able to see his only vehicles which are registered against him. Okay, so once the vehicle is visible in his drop down, so he may select only appropriate vehicle and he can accept the waste. So next screen, Gobi. So this is the how we can see how much of vehicle that has been carried, or how much of goods has taken out, all this. Next, web. So final step involves in the data verification, as I mentioned earlier. For this, we have created one web system where CPWTF and SPCB can change whatever the information they want, which means if they find any data discrepancy, they can still edit and submit everything. So this is very important, even though if you're collecting the waste from a regular basis, but submission is very crucial in this part. So for this, SPCB and CPWTF has to ensure that they follow this at regular intervals. Next. So this is the landing page, how they can visualize the data. They will get a segregation with reference to the color they have, red and all. So they can filter with reference to whatever the input they want. Next screen also. Innೊಂದು this is the real-time records which we have developed for each variant type. You can see the real-time data which is coming to the system. They can give it, but the most important part of this application is the approval management. The approval management is you will be getting the data directly to the web-based system, whereas each and every variant has to be approved properly. Then only the color turns into green color. So right now the application is losing this touch. So that's why we have conducting trainings to make sure the CPWTF and SPCBs can still manage the users properly. So I would recommend whoever it is there in this organization, in this meeting, make sure that they approve the screens properly and they enter the data properly. So only thing you have to do is select the particular date and submit. Okay, so this process has to be done by both CPWTF and SPCB. So rest are all no need to do. Next, last screen. Last but the one list. So this is the app name which is there for
iOS, and this is the app name for the Android. You start filling up the data, and you also take my number from the training module, from the training management. So if another doubt is there, you can directly reach out to me so that I can help you. Okay. So I think the Mysore Andhra Miss Preeti used to communicate with me all the time. So I don't think there is a problem with the particular CPWTF which is available in the Mysore. So they have a good number of data is available. But however, it is a kind request to all the hospitals to kindly start submitting the data so that you don't be shortlisted under non-compliance section. Okay. Thank you. ಏನಾದ್ರು ಕ್ವಶನ್ಸ್ ಇದೆಯಾ? ಬಯೋಮೆಡಿಕಲ್ ವೇಸ್ಟ್ ರಿಗಾರ್ಡ್ಸ್ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು. Hello. Hello. This is Preeti Shrikant from Shri Consultants. Hello. Yeah, ma'am. But the issues we are having is our barcoding they always think that it is a responsibility of the facility anta. So we end up arguing with them and we end up giving the data. But even our boys also problem enagta ide. Before the vehicle reaches the hospital, it should be seen that they weigh it and keep it so that we can enter the data. If that could be highlighted here, it would be of great help to all the facilities, in fact. This I'll put up with CPCB and SPCB. What happens, sir? See, one as such, even post-COVID, see, after the third wave, although the COVID season has almost come down, the amount of waste generated remains the same in terms of the PPE kit and other PPEs. Okay, and if we keep, if our boys spend a lot of time in one hospital, our route will get spoiled. And most of, particularly in smaller cities like Mysore, they have this lunch ritual. They have, nobody is available between 1 and 4. They all they all take a break, and we really have a problem. 1 and 4 our vehicle people really will have a problem. Okay, everybody wants the vehicle to be there at before 1 and after 4, so we'll have problems at the facility to treat the waste. Sure, ma'am. I'll appraise this to the management. I don't sure and I mean it is not a complaint, it is a concern I am having. Sure. Thank you. Okay, sir. Okay, thank you. Thank you, Manoj sir. So you share my number. If you have any doubts, you can directly reach out to me. Oh, okay, sir. Okay. Thank you. Thank you, sir. ಚಾಟ್ ಬಾಕ್ಸ್ ಅಲ್ಲಿ ಫೀಡ್ಬ್ಯಾಕ್ ಫಾರಂ ಇದೆ, ಅದನ್ನ ದಯವಿಟ್ಟು ಫಿಲ್ ಮಾಡಿ. ಹಲೋ, ಎಲ್ಲಿದೆ ಅದು? ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀವಿ ನೋಡಿ ಸರ್, ಈಗ ಶೇರ್ ಆಗಿದೆ. ಚಾಟ್ ಬಾಕ್ಸ್ ಅಲ್ಲ? ಹೌದು ಸರ್. ಯಾರಿಗಾದ್ರೂ PPT ಮತ್ತೆ ವಿಡಿಯೋಸ್ ಬೇಕಾದ್ರೆ ನೀವು ಮೇಲ್ ನ ಡ್ರಾಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ಶಿವರಾಜ್ ಸರ್, ಸುಮಾ ಮೇಡಮ್ ಅಂಡ್ ಲಲಿತಾ ಮೇಡಮ್. ರಾಘವೇಂದ್ರ ಅವರೇ ಹೇಳಿ. ಸರ್, ಏನಾದ್ರು ಡೌಟ್ಸ್ ತಗೊಂತಿದ್ರೆ ಸೆಷನ್ ಎಂಡ್ ಮಾಡೋಣ ಸರ್. ಓಕೆ, ಕ್ಲೋಸ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದನ್ನ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ ಡಾಕ್ಟರ್ ಪೃಥ್ವೀಶ್, ಡಾಕ್ಟರ್ ಶಿವರಾಜ್ BM, ಡಾಕ್ಟರ್ ಸುಮನ್ G, ಡಾಕ್ಟರ್ ಲಲಿತಾ K, ಮನೋಜ್ ಕುಮಾರ್ ಮತ್ತು ಭಾಗವಹಿಸಿದ ಎಲ್ಲ ಮೈಸೂರು ಜಿಲ್ಲೆಯ ವೈದ್ಯಾಧಿಕಾರಿಗಳು ಮತ್ತು ಭಾಗವಹಿಸಿದ ಎಲ್ಲ ಅಭ್ಯರ್ಥಿಗಳು ಸಹ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್.